ವೆಲ್ಕಮ್ ಬ್ಯಾಕ್ ಎವ್ರಿವನ್. ಇವತ್ತು ವಾಟರ್ ಸಪ್ಲೈನ ಲಾಸ್ಟ್ ಕ್ಲಾಸ್ ಏನು ಮಾಡಿದ್ವಿ? ಫಿಸಿಕಲ್ ಪ್ರಾಪರ್ಟಿ ಸ್ಟಡಿ ಮಾಡಿದ್ವಿ. ಇವತ್ತು ಕೆಮಿಕಲ್ ಪ್ರಾಪರ್ಟಿ ಸ್ಟಡಿ ಮಾಡೋಣ. ವೆರಿ ಇಂಪಾರ್ಟೆಂಟ್ ಹೆಡ್ಡಿಂಗ್, ಕೆಮಿಕಲ್ ಪ್ರಾಪರ್ಟೀಸ್. ಕೆಮಿಕಲ್ ಪ್ರಾಪರ್ಟೀಸ್ ನೋಡೋಣ. ಓಕೆ, ಕೆಮಿಕಲ್ ಪ್ರಾಪರ್ಟೀಸಲ್ಲಿ ಫಸ್ಟ್ ಹೆಡ್ಡಿಂಗ್ ಬರ್ಕೊಂಬಿಡ್ರಿ, ಏನೇನು ಬರ್ತಾವೆ ಅಂತೇಳಿ. ಒಳಗೆ ಬರ್ತದ ಟೋಟಲ್ ಸಾಲಿಡ್ಸ್, ಸಸ್ಪೆಂಡೆಡ್ ಸಾಲಿಡ್ಸ್ ಆ್ಯಂಡ್ ಡಿಸಾಲ್ವ್ಡ್ ಸಾಲಿಡ್ಸ್. ಟೋಟಲ್ ಸಾಲಿಡ್ಸ್, ಸಸ್ಪೆಂಡೆಡ್ ಸಾಲಿಡ್ಸ್ ಆ್ಯಂಡ್ ಡಿಸಾಲ್ವ್ಡ್ ಸಾಲಿಡ್ಸ್. ಓಕೆ, ನೆಕ್ಸ್ಟ್ ಬಿ ಒಳಗಡೆ ಬರ್ತದ ಪಿ ಎಚ್, ಆ್ಯಂಡ್ ಸಿ ಒಳಗೆ ಬರ್ತದ ಹಾರ್ಡ್ನೆಸ್. ಡಿ ಅಲ್ಲಿ ಬರ್ತದ chloride content. DE ಒಳಗೆ ಬರ್ತದ ನೈಟ್ರೋಜನ್ ಕಂಟೆಂಟ್. ಎಫ್ ಅಲ್ಲಿ ಬರ್ತದ ಮೆಟಲ್ಸ್ ಆ್ಯಂಡ್ ಕೆಮಿಕಲ್ ಸಬ್ಸ್ಟೆನ್ಸಸ್. ಜಿ ಅಲ್ಲಿ ಬರ್ತದ ಡಿಸಾಲ್ವ್ಡ್ ಗ್ಯಾಸಸ್. ನೆಕ್ಸ್ಟ್ ಜಿ ಹೆಚ್ ಒಳಗೆ ಬರ್ತದ BOD. ಈಗ BOD ಮತ್ತು ಟೋಟಲ್ ಸಾಲಿಡ್ಸ್, ಸಸ್ಪೆಂಡೆಡ್ ಸಾಲಿಡ್ಸ್ ಮತ್ತು ಡಿಸಾಲ್ವ್ಡ್ ಸಾಲಿಡ್ಸ್ ಏನಿತ್ತಲ್ಲ, ಇದ್ರದ್ದು ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ ಕೊಡ್ತೀನಿ. ಹೌದಾ? ಭಾಳ ಇನ್ ಡೆಪ್ತಾಗಿ ಹೋಗಂಗಿಲ್ಲ. ಇವೆರಡನ್ನು ಇನ್ ಡೆಪ್ತಾಗಿ ಎಲ್ಲಿ ಹೋಗೋಣ ಅಂತಂದ್ರೆ, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಮಾಡ್ತಿರ್ತೀವಲ್ಲ, ವೇಸ್ಟ್ ವಾಟರ್ ಕ್ವಾಲಿಟಿ ನೋಡ್ತೀವಲ್ಲ, ಅವಾಗ BOD ಸಿಗ್ತದೆ. ಇದ್ರದ್ದು ಸ್ವಲ್ಪ ಮೀನಿಂಗ್ ಅಷ್ಟೇ ಇಲ್ಲಿ ನೋಡ್ಕೊಂಡ್ಬಿಡ. ಆಮೇಲೆ ಪಿ ಎಚ್, ಹಾರ್ಡ್ನೆಸ್ ಏನೈತಿಲ್ಲ, ಇವಿಷ್ಟು ಬಿ ಇಂದ ಹಿಡ್ಕೊಂಡು ಜಿ ತನಕ ಏನಿದಾವಲ್ಲ, ಇವಿಷ್ಟು ವೆರಿ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸು. ಹೌದಾ? ಇವು ಅರ್ಥ ಆಯಿತು ಅಂತಂದ್ರೆ ಮುಂದೆ ಟ್ರೀಟ್ಮೆಂಟ್ಸ್ ಎದಕ್ಕೆ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋದೆಲ್ಲ ಅರ್ಥ ಆಗಕ್ಕೆ ಶುರು ಆಗ್ತದೆ. ಹೌದಾ? ಹಾಗಾಗಿ ಇದು ಬೇಸಿಕ್, ಇದು ಭಾಳ ಚೆನ್ನಾಗಿರುತ್ತೆ. ಈಗ ಟೋಟಲ್ ಸಾಲಿಡ್ಸ್, ಸಸ್ಪೆಂಡೆಡ್ ಸಾಲಿಡ್ಸ್ ಮತ್ತು ಡಿಸಾಲ್ವ್ಡ್ ಸಾಲಿಡ್ಸ್ ಒಳಗಡೆ ನಿಮ್ಗೆ ಸಸ್ಪೆಂಡೆಡ್ ಸಾಲಿಡ್ಸ್ ಅಂದ್ರೆ ಗೊತ್ತಾಗೈತಿ. ಹೌದು? ಸಸ್ಪೆಂಡೆಡ್ ಸಾಲಿಡ್ಸ್ ಅಂದ್ರೆ ಏನು ಗೊತ್ತಾಗತ್ತ? ಸಿಲ್ಟು ಅಥವಾ ಕ್ಲೇ ಇರ್ತದ, ಕಣ್ಣಿಗೆ ಕಾಣ್ತಿರ್ತದ, ಅದು ಕಲರ್ ಚೇಂಜ್ ಆಗಿರ್ತಾವ, ಟರ್ಬಿಡಿಟಿ ಇರ್ತೈತಿ. ಒಂದು ಸ್ವಲ್ಪ ಟೈಮ್ ಬಿಟ್ಟರೆ ಅದು ಅಷ್ಟು ಹೋಗಿ ಸೆಟ್ಲ್ ಆಗ್ತಾವೆ. ಈಗ ಇದಕ್ಕೆ ಸಸ್ಪೆಂಡೆಡ್ ಸಾಲಿಡ್ಸ್ ಅಂತಾರೆ. ಇನ್ನೊಂದು ಬರ್ತದೆ ಡಿಸಾಲ್ವ್ಡ್ ಸಾಲಿಡ್ಸ್ ಅಂತೇಳಿ. ಡಿಸಾಲ್ವ್ಡ್ ಸಾಲಿಡ್ಸ್ ಒಳಗಡೆ ಅವು ಸಾಲ್ಟ್ಸ್ ಇರ್ತಾವ, ಇವೆಲ್ಲ ಸಾಲ್ಟ್ಸ್ ಏನಾಗಿರ್ತಾವ ಒಳಗಡೆ ಡಿಸಾಲ್ವ್ ಆಗಿಬಿಟ್ಟಿರ್ತಾವೆ, ಕಣ್ಣಿಗೆ ಕಾಣಂಗಿಲ್ಲ. ಅದರಿಂದ ಟೇಸ್ಟು, ಓಡೋರು ಹಿಂಗೆಲ್ಲ ಚೇಂಜ್ ಆಗಿರ್ತವೆ. ಇವಕ್ಕೆ ಡಿಸಾಲ್ವ್ಡ್ ಸಾಲಿಡ್. ಇವೆರಡನ್ನೂ ಕೂಡಿಸಿದ್ರೆ ಏನು ಬರ್ತದಲ್ಲ, ಅದಕ್ಕೆ ಟೋಟಲ್ ಸಾಲಿಡ್ಸ್ ಅಂತಾರೆ. ಅದಕ್ಕೇನಂತಾರೆ? ಟೋಟಲ್ ಸಾಲಿಡ್ಸ್ ಅಂತಾರೆ. ಈಗ ಈ ಟೋಟಲ್ ಸಾಲಿಡ್ಸನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದ್ರೆ, ಫಸ್ಟ್ ಒಂದಿಷ್ಟು ml ನೀರು ತೊಗೊಳ್ತಾರೆ. ಒಂದು 100 ml ನೀರು ತೊಗೊಳ್ತಾರೆ. ಈ 100 ml ನೀರನ್ನು ಅದನ್ನೇನು ಮಾಡ್ತಾರೆ? ಹೀಟ್ ಮಾಡ್ತಾರೆ. ಹೀಟ್ ಮಾಡಿದ ಮೇಲೆ ಆ ನೀರೆಲ್ಲ ಎವಾಪ್ರೇಟ್ ಆಗಿ ಹೋಗಿಬಿಡ್ತೈತೆ. ಎಲ್ಲ ನೀರು ಹೋಗಿಬಿಡ್ತೈತೆ. ಆ ಒಂದು ಪಾತ್ರೆ ಕಂಟೈನರಲ್ಲಿ ಓನ್ಲಿ ಒಂದಿಷ್ಟು ಉಳ್ಕೊತೈತಿಲ್ಲ, ಒಂದಿಷ್ಟು. ಇದನ್ನೇನಂತಾರೆ? ಇದನ್ನು ಟೋಟಲ್ ಸಾಲಿಡ್ಸ್ ಅಂತ ಕರಿತೀವಿ. ಅಂತಾರೆ. ಈಗ ಇದರಲ್ಲಿ ಎಷ್ಟು ml ನೀರು ತೊಗೊಂಡಿದ್ರಿ? 100 ml. ಎಷ್ಟು ಲೀಟರ್ ನೀರು ತೊಗೊಂಡಿದ್ರಿ ಅಂತಂದ್ರೆ 0.1 ಲೀಟರ್ ನೀರು ತೊಗೊಂಡಿದ್ರಿ. 0.1 ಲೀಟರ್ ನೀರು ತೊಗೊಂಡಿದ್ರಿ. ಇಲ್ಲಿ ಎಷ್ಟು ಸಾಲಿಡ್ ಉಳಿತು? ಇದನ್ನೇನಾರು ಮೆಜರ್ ಮಾಡಿದ್ರೆ ಅಂತ ತಿಳ್ಕೊಂಡು 50 mg ಉಳಿತು ಅಂತ ತಿಳ್ಕೊ. 50 ಮಿಲಿಗ್ರಾಮ್ ಸಾಲಿಡ್ಸ್ ಏನಾರ ಉಳ್ಕೊಂಡಿತ್ತು ಅಂತಂದ್ರೆ ಓಲಿ ಒಂದು 50 ಭಾಳ ಕಡಿಮೆ ಆಗುತ್ತೆ. 100 ಮಿಲಿಗ್ರಾಮ್ ಸಾಲಿಡ್ಸ್ ಉಳಿದಿತ್ತಂದ್ರೆ ಇದನ್ನೇನು ಮಾಡೋದು? ಈಗ ಈ 100 ಮಿಲಿಗ್ರಾಮ್ ಡಿವೈಡೆಡ್ ಬೈ 0.1 ಲೀಟರ್. ಹಂಗಾರೆ ಎಷ್ಟಾಯ್ತಿದು? 100.1 ಅಂದರೆ 1000 ಆಗ್ತದೆ. ಅವಾಗ ಎಷ್ಟಾಯ್ತದೆ? 1000 mg per ಲೀಟರ್. ಏನಿದು? ಟೋಟಲ್ ಸಾಲಿಡ್ಸ್ ಬಂದ್ಬಿಡ್ತೀವಿ. 1000 mg per ಲೀಟರ್ ಮಾಡಿಬಿಟ್ರೆ ಟೋಟಲ್ ಸಾಲಿಡ್ಸ್ ಬಂದ್ಬಿಡ್ತದೆ. ಓಕೆನಾ? ಟೋಟಲ್ ಸಾಲಿಡ್ಸ್ ಕಂಡು ಗೊತ್ತಾಯ್ತು. ಈಗ ನೆಕ್ಸ್ಟ್ ಸಸ್ಪೆಂಡೆಡ್ ಸಾಲಿಡ್ಸ್ ಹೆಂಗೆ ಮಾಡ್ತಾರೆ? ಈ ವಾಟರ್ ಸಪ್ಲೈ ಹೆಡ್ಡಿಂಗ್ ಒಳಗೆ, ವಾಟರ್ ಸಪ್ಲೈ ಸ್ಕೀಮ್ ಒಳಗಡೆ ಟೋಟಲ್ ಸಸ್ಪೆಂಡೆಡ್ ಸಾಲಿಡ್ಸ್ ಹೆಂಗೆ ಮಾಡ್ತಾರೆ ಅಂದ್ರೆ, ಒಂದು ಫಿಲ್ಟರ್ ಪೇಪರ್ ಇರ್ತೈತಿ. ಈ ಫಿಲ್ಟರ್ ಪೇಪರ್ಗೆ ಏನಂತಾರೆ? ವಾಟ್ಮನ್ ಫಿಲ್ಟರ್ ಪೇಪರ್ ನಂಬರ್ 44 ಅಂತಾರೆ. ಅಂತ ರೌಂಡ್ ಇರ್ತೈತಿ. ಈ ಫಿಲ್ಟರ್ ಪೇಪರ್ ಮೇಲೆ ಆ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಏನಿತ್ತಲ್ಲ, ಸಸ್ಪೆಂಡೆಡ್ ಸಾಲಿಡ್ಸ್ ಏನಿದ್ದಲ್ಲ, ಇದ್ದಿದ್ದು ಸೊಲ್ಯೂಷನ್,
ಈಗ ಒಂದು 100 ml ನೀರು ತೊಗೊಳ್ರಿ, 100 ml ವಾಟರ್ ತೊಗೊಳ್ರಿ. ಈ 100 ml ವಾಟ್ರನ್ನ ಏನು ಮಾಡೋದು, ಇದ್ರೊಳಗಡೆ ಸಸ್ಪೆಂಡೆಡ್ ಸಾಲಿಡ್ಸ್ ಅದು ಚೆನ್ನಾಗಿ ಸ್ಟಿರ್ ಮಾಡಿ ಇದ್ರ ಮೇಲೆ ಹಾಕೋದು, ಇದ್ರೊಳಗೆ ಹಾಕೋದು. ಹಾಕಿದಾಗ ನೀರೆಲ್ಲ ಪಾಸ್ ಆಗ್ತಾವ. ಈ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಏನದಾವಲ್ಲ ಇದ್ರ ಮೇಲೆ ಕುಂತ್ಕೊಂತೈತಿ, ಇದ್ರ ಮೇಲೆ ಬಂದು ಸ್ಟಿಕ್ ಆಗ್ತಾವೆ. ಹೌದಾ, ಇದು ಯಾಕಂದ್ರೆ ಜಲ್ಡಿ ಹಂಗೆ ಆ್ಯಕ್ಟ್ ಮಾಡ್ತದೆ, ಇದ್ರೊಳಗೆ ಕುಂದಿರ್ತಾವೆ. ಫಸ್ಟಿಗೆ ನೀವೇನು ಮಾಡಿರ್ತೀರಿ, ಆ ಫಿಲ್ಟರ್ ಪೇಪರ್ದು ಎಂಟಿ ವೇಟ್ ಗೊತ್ತಿರ್ತೈತಿ, ಗೊತ್ತಿರ್ತೈತಿ. ಆಮೇಲೆ ಈ ಫಿಲ್ಟರ್ ಪೇಪರ್ನ ಹಸಿಯಾಗಿರ್ತೈತಿ, ಯಾಕಂದ್ರೆ ನೀರು ಹಾಕಿರ್ತೀವಲ್ಲ ಹಸಿಯಾಗಿರ್ತೈತಿ. ಅದು ತೊಗೊಂಡೋಗಿ ಓವನ್ ಒಳಗೆ ಇಡೋದು. ಆ ಓವನ್ ಒಳಗೆ ಇಡೋದು 24 hours ಬಿಟ್ಟ ಮೇಲೆ ಅದನ್ನ ತೆಗೆದು ಓವನ್ ಒಳಗೆ ಒಂದು ಸ್ವಲ್ಪ ಕಡಿಮೆ ಟೆಂಪ್ರೇಚರ್ ಮಾಡೋದು, ಅದನ್ನ ಪೂರ ಸುಡಂಗಿಲ್ಲ. ಓವನ್ ಒಳಗೆ ಇಟ್ಟು 24 hours ತೆಗೆದ್ರೆ ಅದು ಒಣಗ್ತೈತಿ. ಒಣಗಿದ ಮೇಲೆ ಅದರೊಳಗಡೆ ಪಾರ್ಟಿಕಲ್ಸ್ ಇರ್ತಾವಲ್ಲ ಅದ್ರದ್ದೊಂದು ವೇಟ್ ಸಿಗ್ತೈತಿ. ಈ ವೇಟ್ ಮೈನಸ್ ಈ ವೇಟ್ ಮಾಡಿದ್ರೆ ನಿಮಗೆ ಸಾಲಿಡ್ಸ್ ವೇಟ್ ಸಿಗ್ತೈತಿ, ಸಸ್ಪೆಂಡೆಡ್ ಸಾಲಿಡ್ಸ್ ವೇಟ್ ಸಿಗ್ತೈತಿ. ಈ ಸಸ್ಪೆಂಡೆಡ್ ಸಾಲಿಡ್ಸ್ mg ಒಳಗಿರ್ತೈತಿ. ಡಿವೈಡೆಡ್ ಬೈ ಎಷ್ಟು ml ನೀರು ತೊಗೊಂಡ್ರಿ ಅದನ್ನು ಲೀಟರ್ ಒಳಗೆ ಕನ್ವರ್ಟ್ ಮಾಡಿರಿ. 0.1 ml ನೀರು ತೊಗೊಂಡಿದ್ರೆ mg/L ಇದು ಬಂತು. ತಿಳಿತಾ, ಇಷ್ಟು ಈಜಿ ಅದ. ಈಗ ಟೋಟಲ್ ಸಾಲಿಡ್ಸ್ ನನ್ನ ಹತ್ರ 1000 mg/L ಬಂದಿತ್ತು. ಲೆಟ್ ಅಸ್ ಕನ್ಸಿಡರ್ ಸಸ್ಪೆಂಡೆಡ್ ಸಾಲಿಡ್ಸ್ ಒಂದು 800 ಬಂದಿತ್ತು ಅಂತ ಹೇಳ್ಬಿಟ್ಟು, 800 mg/L ಸಸ್ಪೆಂಡೆಡ್ ಸಾಲಿಡ್ಸ್ ಬಂದಿತ್ತಂದ್ರೆ ಮೈನಸ್ ಮಾಡಿದ್ರೆ 200 mg ಏನಾಗ್ತಿದ್ದು, 200 mg/L ಡಿಸಾಲ್ವ್ ಸಾಲಿಡ್ಸ್ ಬರ್ತೈತಿ. ಈ ಡಿಸಾಲ್ವ್ ಸಾಲಿಡ್ಸ್ ಕಂಡಿಡಕ್ಕೆ ನಮ್ಗೆ ಬೇರೆ ಮೆಥಡ್ ಇರೋಂಗಿಲ್ಲ. ಹಾಗಾಗಿ ಇಂಡೈರೆಕ್ಟ್ಲಿ ಅದು ಮೈನಸ್ ಇದು ಮಾಡಿದ್ರೆ ನಮಗೆ ಡಿಸಾಲ್ವ್ ಸಾಲಿಡ್ಸ್ ಸಿಗ್ತೈತಿ. ತಿಳಿದ, ಇದು ಆದಮೇಲೆ ಈ ಡಿಸಾಲ್ವ್ ಸಾಲಿಡ್ಸ್ ಆದಮೇಲೆ ಮತ್ತೆ ಇನ್ನೊಂದಿಷ್ಟು ಬರ್ತಾವೆ, ವಾಲಟೈಲ್ ಸಾಲಿಡ್ಸು, ನಾನ್ ವಾಲಟೈಲ್ ಸಾಲಿಡ್ಸ್ ಅಂತೇಳಿ. ಇವೆಲ್ಲ ಹೆಂಗಂದ್ರೆ ವಾಟರ್ ಸಪ್ಲೈ ಒಳಗೆ ಬರೋಂಗಿಲ್ಲ, ಅವು ಸ್ಯಾನಿಟೇಷನ್ ಒಳಗೆ ಬರ್ತವೆ. ಅಲ್ಲಿ ವೇಸ್ಟ್ ವಾಟರ್ ಭಾಳ ಇರ್ತೈತಲ್ಲ, ವೇಸ್ಟ್ ವಾಟರ್ ಒಳಗಡೆ ಮಿಕ್ಸ್ ಆಗಿರ್ತವೆ ವಾಲಟೈಲು, ನಾನ್ ವಾಲಟೈಲು, ಸಾಲಿಡ್, ಟೋಟಲ್ಲು, ಡಿಸಾಲ್ವ್ಡು, ಸಸ್ಪೆಂಡೆಡ್, ಕೊಲಾಯ್ಡಲ್ ಸಾಲಿಡ್ಸು ಹಿಂಗೆಲ್ಲ ಬರ್ತವೆ. ಅವನ್ನ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಮಾಡೋದನ್ನ, ವೇಸ್ಟ್ ವಾಟರ್ ಕ್ವಾಲಿಟಿ ನೋಡೋದನ್ನ ನೋಡೋಣ. ತಿಳಿತಾ, ಫಸ್ಟ್ ಈಸ್ ಓವರ್. ದ ಸೆಕೆಂಡ್ ಒನ್ ಈಸ್ pH. pH ಬಗ್ಗೆ ಚೆನ್ನಾಗಿ ತಿಳ್ಕೊಂಬಿಡ್ರಿ. ನಿಮ್ಗೆ ಅರ್ಧಕ್ಕರ್ಧ ಏನು ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಒಂದು ಗ್ರಿಪ್ ಒಳಗೆ ಬರ್ತದೆ. pH ಆಫ್ ವಾಟರ್. pH ಅಂತಂದ್ರೆ ಏನಂತಂದ್ರೆ ಹಿಂಗೆ ಬರೀತಾರೆ, ಅಂದ್ರೆ ಪಿ ಅಂತ ಇಲ್ಲಿ ಬರೀತಾರೆ, ದೊಡ್ಡದು ಹೆಚ್ಚು ಬರೀತಾರೆ, ಅಂದ್ರೆ ಇದು ಪವರ್ ಆಫ್ ಹೈಡ್ರೋಜನ್ ಅಂತ ಓದ್ತಾರೆ, ಪವರ್ ಆಫ್ ಹೈಡ್ರೋಜನ್ ಅಂತ ಓದ್ತಾರೆ. ಇದ್ರದ್ದು ಡೆಫಿನಿಷನ್ ಏನು ಹೇಳ್ತದೆ ಅಂತಂದ್ರೆ, ಇಟ್ ಈಸ್ pH ಈಸ್ ಅ ನೆಗೆಟಿವ್ ಲಾಗರಿದಮ್ ಬೇಸ್ 10 ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಇದಕ್ಕೆ pH ಅಂತ ಕರೀತಾರೆ. ಈ ನೆಗೆಟಿವ್ನ ಈ ಕಡೆ ತೊಗೊಂಡೋದ್ರೆ ಏನಾಕೈತಿದು, ಲಾಗ್ 10 H⁻⁻1 ಆಕೈತಿ. ಈ ಲಾಗ್ ಒಳಗಡೆ ಒಂದು ಫಾರ್ಮುಲಾ ಐತೆ, ಲಾಗ್ ಎನ್ ಬೇಸ್ m⁻n ಇತ್ತಂದ್ರೆ ಅದನ್ನ n ಲಾಗ್ m ಅಂತ ಬರ್ಕೋಬೋದು ಅಂತ. ಹೌದಾ, ಆ ಪ್ರಾಪರ್ಟಿ ಯೂಸ್ ಮಾಡಿ ನಾ ಆ ಕಡೆ ತೊಗೊಂಡೋಗಿ ನೆಕ್ಸ್ಟ್ ಈಗ ಏನು ಮಾಡ್ತೀನಿ, ಇದನ್ನು ಇನ್ವರ್ಸ್ ಅಂತ ಬರೆಯೋ ಬದಲು ಏನು ಬರೀಬೋದು, ಲಾಗ್ ಆಫ್ 1/H+ ಅಯಾನ್ ಕಾನ್ಸಂಟ್ರೇಷನ್. ಇದು ಈಗ ಅಂತದಕ್ಕೆ pH ಅಂತಾರೆ. ನೀವು ಯಾವುದಾದ್ರೂ ಯೂಸ್ ಮಾಡಿರಿ, ಈ ಡೆಫಿನಿಷನ್ ಆದರೂ ಯೂಸ್ ಮಾಡಿರಿ. ನೆಗೆಟಿವ್ ಲಾಗ್ ಆಫ್ H+ ಅಯಾನ್ ಕಾನ್ಸಂಟ್ರೇಷನ್ ಅವ್ರು ತೊಗೊಳ್ರಿ. ಅದು pH ಇಸ್ ಅ ಲಾಗ್ ಆಫ್ ಲಾಗ್ ಆಫ್ ಇನ್ವರ್ಸ್ ಆಫ್ H+ ಅಯಾನ್ ಕಾನ್ಸಂಟ್ರೇಷನ್ ಅಂತಾರೆ ಅನ್ರಿ. ಇವೆರಡು ಒಂದೇ, ಇದಕ್ಕೆ pH ಅಂತಾರೆ. ಇನ್ನೊಂದು ಬರ್ತದ ಇದ್ರದ್ದು ಬ್ರದರ್ POH ಅಂತ, ಪವರ್ ಆಫ್ ಹೈಡ್ರಾಕ್ಸೈಡ್ ಅಯಾನ್ ಅಂತ, ಪವರ್ ಆಫ್ ಹೈಡ್ರಾಕ್ಸೈಡ್ ಅಯಾನ್ ಅಂತ ಬರ್ತದೆ. ಇದು OH ಅಂತಾರೆ. ಈ OHದ್ದು ಫಾರ್ಮುಲಾ ಏನಾಗುತ್ತೆ ಅಂದರೆ, ಇಟ್ ಇಸ್ ಅ ನೆಗೆಟಿವ್ ಲಾಗ್ ಆಫ್ OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಅಂತಾರೆ. ಇದರೊಳಗಡೆ ಇದನ್ನು ನೀವು ಹಿಂಗೂ ಬರಿಬೋದು, ಹೆಂಗಂತ ಲಾಗ್ ಆಫ್ 1/OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಅಂತಲೂ ಬರಿಬೋದು. ಇದೇನಿದು POH. ಓಕೆನಾ, ಇದು ಮ್ಯಾಥಮೆಟಿಕಲಿ ಒಂದು ಇಕ್ವೇಷನ್ ಬರ್ತದೆ, ಏನಂತಂದ್ರೆ pH ಪ್ಲಸ್ POH ಈಕ್ವಲ್ ಟು 14 ಅಂತ ಬರ್ತದೆ. ಇದು pH ಪ್ಲಸ್ POH 14 ಬರ್ತದೆ. ಅಂದರೆ ಇದರೊಳಗೆ ಮಜಾ ಎಷ್ಟು ಚೆನ್ನಾಗದ ನೋಡ್ರಿ, pH ಮತ್ತು ಪ್ಲಸ್ POH ಈಕ್ವಲ್ ಟು 14 ಅಂತ ಬರೆದ್ರೆ ಇಲ್ಲಿ pH 0 ಇದ್ದಾಗ POH 14 ಆಗ್ತದ, POH 0 ಇದ್ದಾಗ pH 14 ಆಗ್ತದ. ಇದು 5 ಇತ್ತು ಅಂತಂದ್ರೆ ಇದು 9 ಇರ್ತದ, ಇದು 6 ಇತ್ತು ಅಂತಂದ್ರೆ ಇದು 8 ಆಗ್ತದ. ಹಂಗೆ ಏನಾಗ್ತದ, ಇವೆರಡು ವೇರಿ ಆಗ್ತಾ ಹೋಗ್ತವೆ. ಅರ್ಥ, ಬಟ್ ಸಮ್ ಏನಾಗಬೇಕು, 14 ಬರಬೇಕು. ಹಂಗಾದ್ರೆ ಇದನ್ನು ಮೆಜರ್ ಮಾಡೋಕೆ ಏನು ಮಾಡ್ತಾರೆ, ಒಂದು ಸ್ಕೇಲ್ ಯೂಸ್ ಮಾಡ್ತಾರೆ. ಈ ಸ್ಕೇಲಲ್ಲಿ ಮಿಡಲ್ 7 ಬರೀತಾರೆ, ಈ ಕಡೆ 1ರಿಂದ ಸ್ಟಾರ್ಟ್ ಆಗ್ತದೆ. pH 1, 2, 3, 4ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಎಷ್ಟು ಬರ್ತದೆ, pH 14 ಬರ್ತದೆ. ಓಕೆನಾ, ಸರಿ, 0ದಿಂದ ಬರ್ತದೆ. ಓಕೆ, 0 to 7, 7 to 14 ಅಂತ ಬರ್ತದೆ.
ಈಗ ನಿಮ್ಗೆ ಒಂದು ಫಾರ್ಮುಲಾ ಗೊತ್ತೈತೆ ಏನಂದ್ರೆ ಪಿ ಎಚ್ ಪ್ಲಸ್ ಪಿ ಒ ಎಚ್ ಏನದು 14 ಅಂತ ಗೊತ್ತಾಯ್ತು. ಇನ್ನೊಂದು ನಿಮ್ಗೆ ನೆನ್ಪಿಡೋದು ಏನಂದ್ರೆ ಹೆಚ್ ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಪ್ಲಸ್ ಒ ಎಚ್ ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಈಕ್ವಲ್ ಟು 10⁻⁻14. ಇದು ಕಾನ್ಸಂಟ್ರೇಷನ್. ಇದು ಕಾನ್ಸಂಟ್ರೇಷನ್ ಅಂತಂದ್ರೆ ಯಾವಾಗಲೂ ಇದನ್ನು 10⁻⁻⁻ ಇರ್ತೈತಿ. ಹೆಚ್ ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಪ್ಲಸ್ ಒ ಎಚ್ ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಈಸ್ ಈಕ್ವಲ್ ಟು 10⁻14. ಇದನ್ನಾದ್ರೂ ನೆನ್ಪಿಟ್ಕೊಡ್ರಿ, ಇದನ್ನಾದ್ರೂ ನೆನ್ಪಿಟ್ಕೊಡ್ರಿ, ಎರಡೂ ಬೇಕಾಗ್ತದೆ. ಓಕೆ, 0 to 7, 7 to 14 ಆಯ್ತಾ. ಈಗ ಈ 7ಲಿಂದ ಈ ಕಡೆಗೆ ಇದ್ದಿದ್ದು ಕೆಲವಕ್ಕೆ ಆ್ಯಸಿಡ್ ಅಂತಾರೆ, ಈ ಕಡೆ ಇದ್ದದಕ್ಕೆ ಆ್ಯಸಿಡ್ ಅಂತಾರೆ, ಈ ಕಡೆ ಇದ್ದದಕ್ಕೆಲ್ಲ ಬೇಸ್ ಅಂತಾರೆ. ಬಟ್ ನಾವು ಇಲ್ಲಿ ವಾಟರ್ ಸಪ್ಲೈ ಒಳಗಡೆ ಇದಕ್ಕೆ ಅಲ್ಕಲ್ನಿಟಿ ಅಂತ ಯೂಸ್ ಮಾಡೋಣ. ನಾವು ಜಸ್ಟ್ ಅಲ್ಕ್ ಅಂತ ಬರೆದ್ರೆ ಅಲ್ಕಲ್ನಿಟಿ ಅಂತ ಅರ್ಥ. ಓಕೆ, ನಾವು ಆ್ಯಸಿಡ್ ಒಳಗಡೆ ಯಾಕೆ ಕಡಿಮೆ ಆಯಿತು ಅಂತ ನೋಡ್ರಿ. ಈಗ ಲಾಗ್ 1/H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಇತ್ತು ಈಸ್ ಈಕ್ವಲ್ ಟು PU/pH ಅಂತ ಬರೆದ್ವಿ. ಈಗ ಹೈಡ್ರೋಜನ್ ಜಾಸ್ತಿ ಆದಂಗೆಲ್ಲೇ ಏನಾಗುತ್ತೆ, pH ವ್ಯಾಲ್ಯೂ ಕಡಿಮೆ ಆಕೈತಿ. ಹೈಡ್ರೋಜನ್ ಜಾಸ್ತಿ ಆಯಿತು ಅಂತಂದ್ರೆ ಅರ್ಥ ಏನು ಹೇಳ್ರಿ. ಈಗ ಹೈಡ್ರೋಜನ್ ಜಾಸ್ತಿ ಇತ್ತು ಅಂದ್ರೆ ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಐತೆ ಅಂತ. ಆ್ಯಸಿಡ್ ಜಾಸ್ತಿ ಆಯಿತು ಅಂತಂದ್ರೆ pH ವ್ಯಾಲ್ಯೂ ಏನಾಗ್ತೈತಿ, ಕಡಿಮೆ ವೇಳಿ ಅರ್ಥ. ಅಂದ್ರೆ ಎಷ್ಟು pH ಕಡಿಮೆ ಇರುತ್ತಲ್ಲ ಅಷ್ಟು ಆ್ಯಸಿಡ್ ಜಾಸ್ತಿ ಇರುತ್ತೆ. ಇಲ್ಲಿ 1 ಅದ, ಇಲ್ಲಿ 3 ಅದ ಅಂತಂದ್ರೆ ಇದು ಈ ಲಿಕ್ವಿಡ್ ಜಾಸ್ತಿ ಆ್ಯಸಿಡ್, ಇದು ಕಡಿಮೆ ಆ್ಯಸಿಡ್. ಹಾಗಾಗಿ ಹಿಂಗೆ ಬರ್ತಾ ಬಂದಾಗ ಕಡಿಮೆ ಆ್ಯಸಿಡ್ ಕಡಿಮೆ ಆಗಿ 7ಕ್ಕೆ ಅಂದ್ರೆ ಆ್ಯಸಿಡ್ ಕಂಟೆಂಟ್ ಹೋಗಿಬಿಡ್ತೈತಿ. ಅರ್ಥ. ಅಂದ್ರೆ ಇದೇನಾಗ್ತೈತೆ, ನ್ಯೂಟ್ರಲ್. ಈ ಕಡೆ ಹೋದ್ರೆ ಏನಾಗ್ತೈತೆ, ಇದು ಒ ಎಚ್ ಕಾನ್ಸಂಟ್ರೇಷನ್ ಜಾಸ್ತಿ ಅದು, ಇದಕ್ಕೆ ಕಡಿಮೆ ಅದು. ಕಡಿಮೆ ಅಂದ್ರೆ ಈ ಒ ಎಚ್ ಕಾನ್ಸಂಟ್ರೇಷನ್ ಒಂದು ಬರಬರಿ ಬಂತು. ಅವಾಗ ಏನಾಯ್ತಿದು, ಇದಕ್ಕೆ ನ್ಯೂಟ್ರಲ್ ಅಂತ ಕರಿತಾರೆ. ಇದಕ್ಕೆ ನ್ಯೂಟ್ರಲ್ ಅಂತಾರೆ. ಈ ನ್ಯೂಟ್ರಲ್ ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ H2O. H2Oದೊಳಗಡೆ ಏನಾಗ್ತದೆ ಅಂದ್ರೆ H ಕಾನ್ಸಂಟ್ರೇಷನ್ ಪ್ಲಸ್ ಒ ಎಚ್ ಕಾನ್ಸಂಟ್ರೇಷನ್ ಈಕ್ವಲ್ ಇರ್ತೈತಿ. ಈಕ್ವಲ್ ಇತ್ತು ಅಂತಂದ್ರೆ ಅದಕ್ಕೆ ಏನಂತಾರೆ, ವಾಟರ್ ಅಂತ ಕರಿತಾರೆ. ಈ ನೋಡ್ರಿ, ಎಚ್ ಇದ್ದಲ್ಲೆಲ್ಲ ವಾಟರ್ ಆ್ಯಸಿಡ್ ಅನ್ನಕ್ಕೆ ಬರೋಂಗಿಲ್ಲ. ಎಚ್ ಎಲ್ಲೆಲ್ಲ ಐತೆ ಅಲ್ಲೆಲ್ಲ ವಾಟರ್ ಅನ್ನಕ್ಕೆ ಬರೋಂಗಿಲ್ಲ, ಇದು ಆ್ಯಸಿಡ್ ಅನ್ನಕ್ಕೆ ಬರಲ್ಲ. ಯಾಕಂದ್ರೆ ಎಚ್ ಜಾಸ್ತಿ ಇರಬೇಕು, ಅದಕ್ಕೆ ಏನಂತಾರೆ, ಆ್ಯಸಿಡ್ ಅಂತಾರೆ. ಈ ಎಚ್ ಮತ್ತು ಒ ಎಚ್ ಎರಡು ಸೇಮ ಇದ್ದು ಕ್ವಾಂಟಿಟಿ ಒಳಗಂದ್ರೆ ಅದು ನ್ಯೂಟ್ರಲ್ ಆಯ್ತದೆ. ಅಕಸ್ಮಾತಾಗಿ ಎಚ್ ಸ್ವಲ್ಪ ಜಾಸ್ತಿ ಇತ್ತು ಅಂತ ತಿಳ್ಕೊಡ್ರಿ, ಒ ಎಚ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದಕ್ಕೆ ಕಡಿಮೆ ಇತ್ತು ಅಂತ ತಿಳ್ಕೊಡ್ರಿ, ಅವಾಗ ಅದು ಆ್ಯಸಿಡ್ ಝೋನ್ ಒಳಗೆ ಹೋಯ್ತು. ಹಂಗೆ ಎಚ್ ಸ್ವಲ್ಪ ಕಡಿಮೆ ಇತ್ತು ಅಥವಾ ಒ ಎಚ್ ಸ್ವಲ್ಪ ಜಾಸ್ತಿ ಇತ್ತು ಅಂತಂದ್ರೆ, ಒ ಎಚ್ ಸ್ವಲ್ಪ ಜಾಸ್ತಿ ಇತ್ತಂದ್ರೆ ಅದು ಅಲ್ಕಲ್ನಿಟಿ ಇದ್ರೊಳಗೆ ಬರ್ತದೆ. ಅರ್ಥಾಯ್ತಾ? ಈ ಆಲ್ಕಲಿನಿಟಿನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಬೆಸ್ಟ್ ಡಯಾಗ್ರಾಮ್ ಆಗ್ತದೆ. ಓಕೆ, ಆ ಮೆಮರಿ ಮ್ಯಾಪ್ ಚೆನ್ನಾಗಿ ನೆನಪಿಟ್ಕೊಂಡ್ರೆ ಈ ಆಲ್ಕಲಿನಿಟಿ ನಿಮ್ಮ ತಲೆ ಒಳಗಡೆ ಕುಂತು ಬಿಡ್ತದೆ. ಓಕೆ, alkalinity is due to always carbonate, but bicarbonate first ಬರೋಣ. ಓಕೆ, bicarbonate, carbonate ಮತ್ತೆ OH. alkalinity is always due to ಏನು, ಬೈಕಾರ್ಬೋನೇಟ್, ಕಾರ್ಬೋನೇಟ್ ಮತ್ತು OH. ಇವು ಮೂರು ಇದ್ವು ಅಂದ್ರೆ ಆಲ್ಕಲಿನಿಟಿ. ಬಟ್ ಇವು ಮೂರು ಸಿಂಗಲ್ ಆಗಿ ಇರಂಗಿಲ್ಲ, ಇದು ಒಂದೇ ಇರಂಗಿಲ್ಲ ನೀರೊಳಗೆ. ಇದ್ರ ಜೊತೆಗೆ ಇನ್ನೊಬ್ಬರು ಯಾರೋ ಒಬ್ರು ಬರ್ತಾರೆ. ಅವ್ರು ಯಾರು ಇರಬೇಕು ಅಂತಂದ್ರೆ CA, ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೀಷಿಯಂ ಇರಬೇಕು, ಅಥವಾ ಇವ್ರ ಜೊತೆಗೆ CA ಇರಬೇಕು, ಅಥವಾ Mg ಇರಬೇಕು, ಅಥವಾ K ಇರಬೇಕು, ಅಥವಾ ಇವನ ಜೊತೆಗೆ ಸೋಡಿಯಂ ಇರಬೇಕು. ಹಂಗೆ ಈ OH ಜೊತೆಗೂ CA, Mg ಮತ್ತು K ಮತ್ತು ಸೋಡಿಯಂ. ಓಕೆ, ಇವನು ಉಲ್ಟಾ ರೀಡ್ ಮಾಡ್ಬೇಕು. ಹೆಂಗೆ ನೋಡ್ರಿ, ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಮ್ಯಾಗ್ನೀಷಿಯಂ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ಮ್ಯಾಗ್ನೀಷಿಯಂ ಕಾರ್ಬೋನೇಟ್, ಪೊಟ್ಯಾಷಿಯಂ ಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್. ಹಂಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್. ಈ ಗ್ರಾಫ್ ಚೆನ್ನಾಗಿ ನೆನಪಿತ್ತು ಅಂದ್ರೆ ಇವಿಷ್ಟ್ರ ಒಳಗಡೆ ಯಾವುದಾದ್ರೂ ಕಂಪೋನೆಂಟ್ ನೀರೊಳಗಿತ್ತು ಅಂದ್ರೆ ಆ ನೀರು ಹೆಂಗದ ಅಂತ ಅರ್ಥ, ಅದು ಅಲ್ಕಲೈನ್ ವಾಟರ್ ಅಂತ ಅರ್ಥ. ಅದ ಈ ಗ್ರಾಫ್ನ ಮತ್ತೆ ಯೂಸ್ ಮಾಡ್ತೀನಿ ನಾವು, ಭಾಳ ಇಂಪಾರ್ಟೆಂಟ್ ಅದ ಇದು. ಈ ಗ್ರಾಫ್ ಮತ್ತೆ ಯೂಸ್ ಮಾಡೋಣ. ಓಕೆನಾ. ನೆಕ್ಸ್ಟ್ ಇವನು ಬರೆಯೋದು ಹಿಂಗೆ, CaHCO3 ಟ್ವೈಸ್ ಅಂತಾರೆ. ಹಂಗೆ ಇವು ಟ್ವೈಸ್ ಯೂಸ್. ಆಮೇಲೆ ನಿಮ್ಗೆ ಹೇಳ್ತೀನಿ, ಜಸ್ಟ್ ಹೆಸರು ನೆನ್ಪಿಟ್ಕೊಡ್ರಿ. ಏನಂತ, CaHCO3 ಅಂದರೆ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಮ್ಯಾಗ್ನೀಷಿಯಂ ಬೈಕಾರ್ಬೋನೇಟ್. ಹಿಂಗೆ ಜಸ್ಟ್ ಹೆಸರು ನೆನ್ಪಿಟ್ಕೊಡ್ರಿ. ಓಕೆನಾ. ನೆಕ್ಸ್ಟ್, ಅಸಿಡಿಟಿ ಎದಕ್ಕೆ ಕಾಸ್ ಆಗ್ತದ?
ಆ್ಯಸಿಡ್ ಕಾಸ್ ಆಗ್ಬೇಕಾದ್ರೆ ಮತ್ತೆ ಅದಕ್ಕೂ 3 ರೀಸನ್ಸ್ ಇದಾವೆ. ಒಂದು ಮಿನರಲ್ ಆ್ಯಸಿಡ್ಸ್ ಅಂದ್ರೆ ಮಿನರಲ್ ಅಂದರೆ ಯಾವುವು? ಅವ ಕ್ಯಾಲ್ಸಿಯಮು ಇಂಥವು ಯಾವ ಒಂದಿಷ್ಟು ಮಿನರಲ್ಸ್ ಇರ್ತಾವೆ. ಓಕೆ, ಆ ಮಿನರಲ್ಸು ಪ್ಲಸ್ ಇದು ಅದಕ್ಕೆ ಇರ್ತದ ಅಂತಂದ್ರೆ ಫ್ರೀ CO2. ಯಾವತ್ತೂ ನೆನ್ಪಿಟ್ಕೊಂಡ್ಬಿಡ್ರಿ, CO2 ನೀರೊಳಗೆ ಅದ ಅಂತಂದ್ರೆ ಅದರ ಅರ್ಥ ಅದು ಆ್ಯಸಿಡ್ ನೀರು ಅಂತ ಅರ್ಥ. ಕಾರ್ಬನ್ ಮತ್ತು ನೋಡಿ ಇದ್ರೊಳಗೆ ಹೆಚ್ಚಿಲ್ಲ, ಬಟ್ ಆದರೂ CO2 ನೀರೊಳಗೆ ಅದ ಅಂತಂದ್ರೆ ಯಾವಾಗ ನೆನ್ಪಿಟ್ಕೊಡ್ರಿ ಅದು ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಮಾಡ್ತದೆ ಅಂತೇಳಿ. ಇನ್ನೊಂದು ಬರ್ತದ ಸಲ್ಫೇಟ್ ಅಂತೇಳಿ. ಸಲ್ಫೇಟ್ ಅಂದರೆ SO4. ಈ SO4 ಸಿಂಗಲ್ ಆಗಿರಂಗಿಲ್ಲ, ಇದು ಸಿಂಗಲ್ ಆಗಿರಲ್ಲ. ಇದ್ರ ಜೊತೆಗೆ ಯಾರು ಇರ್ತಾರ? Fe ಇರಬೇಕು, ಇಲ್ಲಾಂದ್ರೆ ಅಲ್ಯೂಮಿನಿಯಂ ಇರಬೇಕು. ಅಲ್ಯೂಮಿನಿಯಂ ಸಲ್ಫೇಟ್ ಅಥವಾ Fe ಸಲ್ಫೇಟ್ ಇದ್ರೆ ಮಾತ್ರ ಅದು ಆ್ಯಸಿಡ್. ಈ ಸಲ್ಫೇಟ್ ಮತ್ತು ಬ್ಯಾರೆ ಜೊತೆಗೂ ಇರ್ಬೋದು. H2SO4 ಐತೆ ನೋಡ್ರಿ, ಹೈಡ್ರೋಜನ್ ಜೊತೆಗೆ ಇರ್ಬೋದು. ಹಂಗೆ ಹೈಡ್ರೋಜನ್ ಅಂದಮೇಲೆ ನಿಮ್ಗೆ ಗೊತ್ತಾಯ್ತದೆ, ಹೈಡ್ರೋಜನ್ ಇಸ್ ಆಲ್ವೇಸ್ ವಾಟ್ ಆ್ಯಸಿಡನ್ನ ಅದು. ಹಂಗೆ H2SO4 ಆಗ್ತೈತಿ. ಹಂಗೆ ಇದೇನಾಯ್ತು ಅಲ್ಯೂಮಿನಿಯಂ FeSO4, AlSO4, ಅವು ಟ್ವೈಸ್ ತ್ರೈಸ್ ಆಮೇಲೆ ನೋಡ್ಕೊಡ್ರಿ. ನೆಕ್ಸ್ಟ್ ಇನ್ನೊಂದು ಬರ್ತದೆ ಕ್ಲೋರಿನ್, HCl HCl. ಹಿಂಗೆ ಇವೆಲ್ಲ ಏನು ಬರ್ತಾವೆ? ಇದ್ರೊಳಗೆ ಕ್ಲೋರಿನ್ ಹಾಕ್ಕೊಡ್ಬೇಕಾರೆ ಮಿನರಲ್ ಒಳಗೆ ಏನು ಮಾಡ್ಕೊಡ್ರಿ? ಕ್ಲೋರಿನ್ ಮಾಡ್ಕೊಡ್ರಿ. ಆಗ ಈ ರೀತಿ ಇವೆಲ್ಲ ಇದ್ವು ಅಂದ್ರೆ ಅವಕ್ಕೇನಂತಾರೆ? ಆ್ಯಸಿಡ್ ಅಂತಾರೆ. ತಿಳಿತಾ? ಅಂದ್ರೆ ನೀರೊಳಗಡೆ ಈ ಕಂಪೋನೆಂಟ್ಸ್ ಇದ್ರೆ ಆ್ಯಸಿಡ್, ಈ ಕಂಪೋನೆಂಟ್ಸ್ ಇದ್ರೆ ಅಲ್ಕಲೈನ್. ಇವು ನೆನಪಿರ್ಬೇಕು. ಆಯ್ತು? ಈಗ ಅಕಸ್ಮಾತ್ ನೀರೇನಾದರೂ ಅಲ್ಕಲೈನ್ ಇತ್ತು ಅಂತಂದ್ರೆ ಅದರೊಳಗಡೆ ಏನೇನು ಆಗ್ತದ? ನೀರು ಅಲ್ಕಲೈನ್ ಇತ್ತಂದ್ರೆ ಅದರೊಳಗಡೆ 1ನೇ ಪಾಯಿಂಟು ಇನ್ಕ್ರಸ್ಟೇಷನ್ ಆಕೈತಿ. ಇನ್ಕ್ರಸ್ಟೇಷನ್ ಆ್ಯಂಡ್ ಸೆಡಿಮೆಂಟೇಷನ್ ಡಿಪಾಸಿಟ್ಸ್ ಇನ್ ಪೈಪ್ಲೈನ್ಸ್ ಅಂತೇಳಿ. ಇನ್ಕ್ರಸ್ಟೇಷನ್ ಮತ್ತು ಸೆಡಿಮೆಂಟ್ ಡಿಪಾಸಿಟ್ ಇನ್ ದ ಪೈಪ್ಲೈನ್ಸ್. ಈಗ ಪೈಪ್ ಇತ್ತಂತ ತಿಳ್ಕೊಟ್ಟಿದ್ದು, ಈ ಪೈಪ್ ಒಳಗಡೆ ಒಂದಿಷ್ಟು ಹಿಂಗೆ ಕಟ್ಟಿರ್ತೈತಿ, ಬೆಳ್ಳಗೆ ಒಂದು ಇಟಿ ಕಟ್ಟಿರ್ತೈತಿ. ಅದು ಬಿಕಾಸ್ ಆಫ್ ಇದನ್ನು ಇರ್ಬೋದು, ಹಾರ್ಡ್ನೆಸ್ಸೂ ಇರ್ಬೋದು, ಬಟ್ ಬಿಕಾಸ್ ಆಫ್ ಸಮ್ ಇನ್ಕ್ರಸ್ಟೇಷನ್ ಆಗಿರ್ತೈತಿ. ಅದು ಕಟ್ಟುವಿಕೆ ಏನೈತಲ್ಲ ಅದು ಬಿಕಾಸ್ ಆಫ್ ಅಲ್ಕಲ್ನಿಟ್ ಇರ್ತೈತಿ. ಅಥವಾ ಇದನ್ನು ನೆಕ್ಸ್ಟ್ ಅಲ್ಕಲ್ನಿಟ್ ಇತ್ತಂದ್ರೆ ಏನು ಡಿಮೆರಿಟ್ ಅನ್ನೋದನ್ನ ಮತ್ತೆ ಮುಂದೆ ಬಂದ ಚಾಪ್ಟರ್ಗಳಲ್ಲಿ ಹೇಳ್ತೀನಿ. ನಿಮಗೆ ಅಷ್ಟನ್ನು ಒಮ್ಮೆ ನೆನ್ಪಿಟ್ಕೋಬೇಕು. ಈಗ ಒಂದೊಂದೊಂದು ಬಿಡಿಸಿ ಹೇಳ್ತೀನಿ. ಆಸಿಡಿಟಿ ಒಳಗಡೆ ಏನಾಗ್ತದ ಅಂತಂದ್ರೆ, ಆಸಿಡಿಟಿ ಜಾಸ್ತಿ ಇತ್ತಂದ್ರೆ ಟ್ಯೂಬರ್ಕ್ಯುಲೇಷನ್ ಆಗ್ತದೆ. ಟ್ಯೂಬರ್ಕ್ಯುಲೇಷನ್ ಅಂತದೆ, ಅಥವಾ TB ಅನ್ಬೋದು. ಅಥವಾ ಇನ್ನೊಂದು ಕರೋಷನ್ ಜಾಸ್ತಿ ಆಕೈತಿ. ಕರೋಷನ್ನಿಂದ ವಾಟರ್ ಜಾಸ್ತಿ ಆಕೈತಿ. ನೋಡು ಇಲ್ಲಿ ಒಂದು ಸ್ವಲ್ಪ ನೆನ್ಪಿಟ್ಕೋಬೇಕು ನೀವು. CO2 ಜಾಸ್ತಿ ಆತಂದ್ರೆ ಏನಾಕೈತಪ್ಪ? CO2 ಜಾಸ್ತಿ ಆದ್ರೆ ಆ್ಯಸಿಡ್ ಜಾಸ್ತಿ ಆಕೈತಿ. ಆ್ಯಸಿಡ್ ಜಾಸ್ತಿ ಆದ್ರೆ ಏನಾಕೈತಪ್ಪ? ಕರೋಷನ್ ಆಕೈತಿ. ತಿಳಿತಾ? ಇವೆರಡು ನೆನ್ಪಿಡ್ಬೇಕು. ಹಂಗಂದ್ರೆ CO2 ಜಾಸ್ತಿ ಆಗೋದ್ರಿಂದ ಕರೋಷನ್ ಆಕೈತಿ, ಆ್ಯಸಿಡ್ ಜಾಸ್ತಿ ಆಗೋದ್ರಿಂದ ಕರೋಷನ್ ಆಕೈತಿ. ಆಸಿಡಿಟಿ ಜಾಸ್ತಿ ಆದ್ರೆ ಕರೋಷನ್ ಆಕೈತಿ, CO2 ಜಾಸ್ತಿ ಆದ್ರೂ ಕರೋಷನ್ ಆಕೈತಿ. ಇವನ್ನ ನೆನ್ಪಿಟ್ಬೇಕು. ಪರ್ಮಿಸಿಬಲ್ ಲಿಮಿಟ್ pH ಎಷ್ಟು ಇರ್ತದ ಅಂತಂದ್ರೆ, ಪರ್ಮಿಸಿಬಲ್ ಲಿಮಿಟ್ ಫಾರ್ pH 6.6 to 8.5. ಇದು ಭಾಳ ಸತ ಕೇಳಿದ ಕ್ವಶನ್. ಪರ್ಮಿಸಿಬಲ್ ಲಿಮಿಟ್ ಫಾರ್ CO2 is ಪರ್ಮಿಸಿಬಲ್ ಲಿಮಿಟ್ ಫಾರ್ pH is 6.6 to 8.5. ಇದಕ್ಕೆ ಇನ್ಸ್ಟ್ರೂಮೆಂಟ್ ಯಾವ್ದು ಯೂಸ್ ಮಾಡ್ತಾರೆ ಅಂತಂದ್ರೆ ಪೊಟೆನ್ಶಿಯೋಮೀಟರ್ ಅಂತಾರೆ. ಇದಕ್ಕೇನಂತಾರ? ಪೊಟೆನ್ಶಿಯೋಮೀಟರ್ ಈಸ್ ಅ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಫಾರ್ ಟು ಮೆಜರ್ ದ pH ಅಂತಾರೆ. ಇನ್ನೊಂದು ಕೊಲೋರಿಮೆಟ್ರಿಕ್ ಮೆಥಡ್ ಅಂತಲೂ ಕರೀತಾರೆ. ಕೊಲೋರಿಮೆಟ್ರಿಕ್ ಮೆಥಡ್ ಅನ್ನು ಕರೀತಾರೆ. ಇದನ್ನು ಜಸ್ಟ್ ಪೊಟೆನ್ಶಿಯೋಮೀಟರ್, ಕೊಲೋರಿಮೆಟ್ರಿಕ್ ಮೆಥಡ್ನ ಸ್ವಲ್ಪ ಇಂಟರ್ನೆಟ್ನೊಳಗೆ ಹೋಗಿ ಅದು ಹೆಂಗೆ ಮಾಡ್ತಾರೆ ಸ್ವಲ್ಪ ನೋಡ್ಕೋಬೋದು ನೀವು. ಅರ್ಥದ? ಈ pH ಒಳಗಡೆ 1 ಮಾರ್ಕ್ಸ್ ಕ್ವಶನ್ಸ್ ಪ್ರಾಬ್ಲಮ್ಸ್ ಬರ್ತವೆ, ಭಾಳ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇರ್ತವೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಇಲ್ಲಿ. ಇಫ್ ಅ pH of a liquid A is 3.5 and pH of liquid B is 8. ಇದರದ್ದು pH 8 ಐತಿ, ಇದರದ್ದು 3.5 ಐತೆ. ಇಫ್ A is of 100 ml and B is of 500 ml, ಇವೆರಡನ್ನು ಮಿಕ್ಸ್ ಮಾಡಿದ್ರೆ ಮುಂದೇನು ಬರ್ತೈತಲ್ಲ, ಯಾವುದಾದ್ರು ಒಂದು ಮಿಕ್ಸ್ಚರ್ ಬರ್ತೈತಲ್ಲ, ಆ ಮಿಕ್ಸ್ಚರ್ದು pH ಎಷ್ಟು ಇರ್ತೈತಿ ಅಂತ ಕೇಳ್ತಾರೆ. ಇದರೊಳಗಡೆ ಆಪ್ಷನ್ ಒಳಗೆ ಹೆಂಗೆ ಕನ್ಫ್ಯೂಸ್ ಮಾಡಿರ್ತಾನೆ ನೋಡ್ರಿ, ಹೇಳ್ತೀನಿ. pH ಕಂಡುಹಿಡಬೇಕಾದ್ರೆ ಒಂದು ಫಾರ್ಮುಲಾ ಇರುತ್ತೆ. ಒಟ್ಟು ಮಿಕ್ಸ್ಚರ್ದು ಒಂದು ಕಾನ್ಸಂಟ್ರೇಷನ್ ಆಫ್ ಮಿಕ್ಸ್ಗೆ ಒಂದು ಫಾರ್ಮುಲಾ ಐತಿ. ಇದು ಭಾಳ ಸತಿ ಯೂಸ್ ಮಾಡ್ತೀವಿ ಇದು ಎನ್ವಿರಾನ್ಮೆಂಟಲ್ ಒಳಗಡೆ. ಕಾನ್ಸಂಟ್ರೇಷನ್ ಆಫ್ ಮಿಕ್ಸ್ ಈಕ್ವಲ್ ಟು
C1 Q1 plus C2 Q2 ಡಿವೈಡೆಡ್ ಬೈ Q1 plus Q2. ಇದು ಯಾವ್ದಾರ ಕಾನ್ಸಂಟ್ರೇಷನ್ ಇರ್ಬೋದು, ಅರ್ಥ? ಇದನ್ನ ನೆನ್ಪಿಟ್ಕೋಬೇಕು. ಇಲ್ಲಿ C1 ಅಂದ್ರೆ ಕಾನ್ಸಂಟ್ರೇಷನ್ ಆಫ್ 1, Q1 ಅಂದ್ರೆ ಕಾನ್ಸಂಟ್ರೇಷನ್ ಆಫ್ 2. ಈಗ ಕಾನ್ಸಂಟ್ರೇಷನ್ ಆಫ್ 1 ಎಷ್ಟೈತಿ? 3.5 ಇಂಟು Q1 ಅಂದ್ರೆ ಎಷ್ಟೈತಿ? Q1 ಅಂತಂದ್ರೆ 100 ml ಐತಿ, ಪ್ಲಸ್ C2 8 ಐತಿ, Q2 500 ಐತಿ, ಡಿವೈಡೆಡ್ ಬೈ Q1 ಪ್ಲಸ್ Q1 Q1 ಪ್ಲಸ್ Q2 ಇಷ್ಟಾಗ್ತೈತಿ, ಆಯ್ತಾ? ಇಷ್ಟು ಬಂತಂದ್ರೆ ಇದ್ರ ಆನ್ಸರ್ ಎಷ್ಟು ಬರ್ಬೋದು? ಎಷ್ಟು ಬರ್ತೈತೆ ಆನ್ಸರ್ ಅಂತಂದ್ರೆ ಇದಕ್ಕೆ ಆನ್ಸರ್ 7.25 ಬರ್ತೈತಿ. 7.25 ಬರ್ತೈತಿ. ಇದು ಆಪ್ಷನ್ ಒಳಗೆ ಇರ್ತೈತಿ. ಆಪ್ಷನ್ A B C D ಕೊಟ್ಟಿರ್ತಾರಲ್ಲ, ಇದ್ರೊಳಗಡೆ ಈ 7.25 ಒಂದು ಆಪ್ಷನ್ ಇರ್ತೈತಿ. ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇದನ್ನ ಆನ್ಸರ್ ಮಾಡ್ತಾರೆ, ಇದು ತಪ್ಪು, ಇದು ತಪ್ಪು, ಇದು ತಪ್ಪು. ಯಾಕಂತಂದ್ರೆ ಇದು ನೋಡಪ್ಪ, ಇದು pH ಏನೈತಲ್ಲ ಅದು ಕಾನ್ಸಂಟ್ರೇಷನ್ ಅಲ್ಲ. ಅದು pH ಇಲ್ಲೇ ನಾನು ಇದನ್ನು ಕೊಟ್ಟಿನಲ್ಲ, ಯಾವುದದು 3.5 ಕೊಟ್ಟಿನಲ್ಲ, ಇದು 8 ಅಂತ ಏನು ಕೊಟ್ಟಿಲ್ಲ, ಇದು ಕಾನ್ಸಂಟ್ರೇಷನ್ ಅಲ್ಲ. ಇದು ನಮ್ಮ ಕನ್ವೀನಿಯನ್ಸಿಗೆ ಮಾಡಿಕೊಂಡಿರ್ತಕ್ಕಂಥ ಒಂದು ನಂಬರ್. ಇದು ನಮ್ಮ ಕನ್ವೀನಿಯನ್ಸಿಗೆ ಮಾಡಿರ್ತಕ್ಕಂಥ ಒಂದು ನಂಬರ್. ಹಾಗಾಗಿ ನೀವು ಕಾನ್ಸಂಟ್ರೇಷನ್ ಬೇಕಿತ್ತಂದ್ರೆ ಏನು ಮಾಡೋಕೆ ಗೊತ್ತಾ, ಅದನ್ನ 10 ಒಳಗೆ ಬರ್ಕೋಬೇಕು. 10 - 3.5 ಈಸ್ ಅ ಕಾನ್ಸಂಟ್ರೇಷನ್ ಆಫ್ ಫಸ್ಟ್ ಲಿಕ್ವಿಡ್, ದಟ್ ಈಸ್ ಇನ್ 100 ml. ಪ್ಲಸ್ ಆಮೇಲೆ 10 - 8 ಅದಕ್ಕೆ 500 ml ಡಿವೈಡೆಡ್ ಬೈ 600 ml. ಈಗ ಆನ್ಸರ್ ಚೆಕ್ ಮಾಡಿ. ಇದರ ಆನ್ಸರ್ 5.27 ಇಂಟು 10 - 5. ಬಟ್ ಇದು ಏನಂದ್ರೆ ಇದು pH ಅಲ್ಲ, ಇದು H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್. ಇದನ್ನು ಯೂಸ್ ಮಾಡ್ಕೊಂಡು ನಾನು ಏನು ಮಾಡಬೇಕು, pH ಕಂಡುಹಿಡ್ಬೇಕು. ಈಗ pH ಇಕ್ವಲ್ ಏನಿರ್ತೈತೆ ಅಂದ್ರೆ ಲಾಗ್ ಆಫ್ 1/H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಇರ್ತೈತಿ. ಹಂಗಾದ್ರೆ ಇದನ್ನೇನು ಮಾಡಬೇಕು, 1 ಆನ್ಸರ್ ಇಂಟು ಲಾಗ್ ಆಫ್ ಆನ್ಸರ್. ಅವಾಗ ಆನ್ಸರ್ ಬಂತು 4.27. ಗಾಬರಿ ಆಗಬಾರ್ದು. ಅದು ಯಾಕೆ ಗಾಬರಿ ಆಗಬಾರ್ದು? ಫಸ್ಟ್ ಅದನ್ನ ಹೇಳ್ಬಿಡಿ. ಇದು ಆಪ್ಷನ್ ಕೊಟ್ಟಿರ್ತಾನೆ 4.27 ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾನೆ. ದಿಸ್ ಆನ್ಸರ್ ಈಸ್ ಕರೆಕ್ಟ್. ದಿಸ್ ಆನ್ಸರ್ ಈಸ್ ಕರೆಕ್ಟ್ ಆಗ್ತೈತಿ. ಗಾಬರಿ ಯಾಕೆ ಆಗ್ಬಾರ್ದು ಅಂತಂದ್ರೆ ನೋಡ್ರಿ, 8 pH ಇದ್ದಿದ್ದನ್ನು 3.5 ಒಳಗೆ ಕೂಡಿಸಿದ್ರ ಅದು ಬರೀ 4.27 ಬಂತಂದ್ರೆ ಈ ಕಡೆ ಸೈಡ್ಗೆ ಬಂತದೆ, ಈ ಕಡೆ ಸೈಡ್ಗೆ ಹೋಗ್ಲಿ, ಆವ್ರೇಜ್ ಆಗಲ್ಲ. ಅಂದ್ರೆ ಡಿ ಪಾಯಿಂಟ್ ಏನು ಕೊಟ್ಟಿರ್ತಾನೆ ಹೇಳ್ರಿ, ಡಿ ಪಾಯಿಂಟ್ ಹಿಂಗೆ ಕೊಟ್ಟಿರ್ತಾನೆ 8 + 3.5 ಡಿವೈಡೆಡ್ ಬೈ 2, 5.75 ಕೊಟ್ಟಿರ್ತಾನೆ. ಡಿ 5.75 ಕೊಟ್ಟಿರ್ತಾನೆ. ನೀವು ಹೆಂಗೆ ಮಾಡಿರಿ, ನೀವು ಭಾಳ ಸಣ್ಣ ನೋಡ್ರಿ, ಒಟ್ಟ ಏನು ಇನ್ನೋಸೆಂಟ್ ಒಟ್ಟ ಓದೇ ಇಲ್ಲ ದಾಡ್ರದ್ರಿ ಅಂದ್ರೆ 8 + 3.5 ಡಿವೈಡ್ ಬೈ 2 ಮಾಡ್ತೀರಿ, 5.75 ಬರ್ತೈತಿ. ದೇಡ್ ಪಂಡಿತರು ಅರ್ಧಮರ್ಧ ಓದಿರ್ತಾರ, ಅಂಥವ್ರಿಗೆ ಇದು ಇಕ್ವೇಷನ್ ನೆನಪಿರ್ತೈತಿ. ಒಂದು ಸ್ವಲ್ಪ ಇಕ್ವೇಷನ್ ಕೊಟ್ಟನಲ್ಲ ಅಂತೇಳಿ ಇದನ್ನ ಆಯ್ಕೆ ಮಾಡ್ತಾರ, 7.25 ಬರ್ತೈತಿ. ಅವ ಅದನ್ನ ಆನ್ಸರ್ ಇಟ್ಟಿರ್ತಾನೆ, ಅದು ತಪ್ಪಾಗಿರ್ತೈತಿ. ಭಾಳ ಶಾಣ್ಯರು ಚಲೋತ್ನಾಗಿ ನಮ್ಮ ವಿಡಿಯೋ ನೋಡಿ ಅಥವಾ ಚೆಂದಾಗಿ ಓದಿ ಮಾಡಿರ್ತಾರಲ್ಲ, ಅವ್ರು ಇದನ್ನೆಲ್ಲ ಕಂಡುಹಿಡ್ಕೊಂಡು ಇದನ್ನು ಮಾಡ್ತಾರೆ. ಅರ್ಧತಾ? ಹಿಂಗೆ ಚೆನ್ನಾಗಿ ಓದೋದು. ಈ ಎ ಆಪ್ಷನ್ ಏನು ಕೊಡ್ಬೋದು ಅಂದ್ರೆ ಮತ್ತೊಬ್ಬ ಬಕ್ರನ್ ಮಾಡ್ಬೋದು. ಅವ್ರು ಈ 600 ಬಿಟ್ಟು ಇದಕ್ಕೆ ಆನ್ಸರ್ ಎಷ್ಟು ಬರ್ತೈತೆ ನೋಡ್ತಾರೆ. ಇದನ್ನು H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ತೊಗೊಂಡು 1/H ಹಾಕಿ ಮಾಡ್ತಾರೆ. ಅದು ಮಾಡಿದ್ದನ್ನು ಆನ್ಸರ್ ಇರುತ್ತೆ. ಹಾಗಾಗಿ 4 ಆಪ್ಷನ್ಸ್ ಯಾವಾಗಲೂ ಕೂಡ ಇವು ಎಕ್ಸ್ಪೆಕ್ಟೆಡ್ ಆನ್ಸರ್ಸ್ ಇರ್ತಾವ. ಹಂಗೆ ಇರ್ರಿಲೇಟಿವ್ ಆನ್ಸರ್ಸ್ ಕೊಡಂಗಿಲ್ಲ. ಅವರು ಎಕ್ಸ್ಪೆಕ್ಟೆಡ್ ಆನ್ಸರ್ಸ್ ಕೊಟ್ಟಿರ್ತಾರೆ. ಹಾಗಾಗಿ ನೀವು ಚೆಂದಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು. ಇದು ತಿಳಿತು ಅಂದ್ರೆ ಇಲ್ಲೇನು ಮಾಡಿದ್ವಿ, ಈಗ 2 ಬೇರೆ ಬೇರೆ ಫ್ಲೂಯಿಡ್ ಕೊಟ್ಟು 2 ಬೇರೆ ಬೇರೆ ಲಿಕ್ವಿಡ್ಸು, ಅವು ಎರಡರದ್ದು ಬೇರೆ ಬೇರೆ pH ಕೊಟ್ಟಾಗ ಅವೆರಡನ್ನು ಮಿಕ್ಸ್ ಮಾಡಿದಾಗ ಮಿಕ್ಸ್ಚರ್ದು pH ಎಷ್ಟು ಇರ್ತದೆ ಅಂತ ಕೇಳಿದೆ. ಓಕೆನಾ? ಅದನ್ನು ನೀವು ಅವರು ಬೇರೆ ರೀತಿ ಕೇಳ್ಬೋದು. ಟೊಮೊಟೊ ಹ್ಯಾಸ್ ಅ pH, ಟೊಮೊಟೊ ಜ್ಯೂಸ್ ಹ್ಯಾಸ್ ಅ pH ದಿಸ್ ಒನ್ ಆ್ಯಂಡ್ ಮೋಸಂಬಿ ಜ್ಯೂಸ್ ಹ್ಯಾಸ್ ಅ pH ದಿಸ್ ಒನ್. ಇಫ್ ಟೊಮೊಟೊ ಆ್ಯಂಡ್ ಮೋಸಂಬಿ ಆರ್ ಮಿಕ್ಸ್ಡ್, ಅವಾಗ ಅದ್ರದ್ದು ಎಷ್ಟು ಬರ್ಬೋದು ಅಂತ ಹಿಂಗೆ ಕೇಳ್ಬೋದು. ಓಕೆ, ಇಂಥ ಒಂದು 2-3 ಪ್ರಾಬ್ಲಮ್ಸ್ ಆಗ್ಬೋದು. ಇನ್ನೊಂದು ಕ್ವಶನ್ ಏನು ಕೊಡ್ತಾರೆ ಗೊತ್ತಾ, ದಿಸ್ ಏನಿದು pH ಆಫ್ A ಲಿಕ್ವಿಡ್ ಈಸ್ 3 ಆ್ಯಂಡ್ pH ಆಫ್ B ಲಿಕ್ವಿಡ್ ಈಸ್ 5 ಅಂತ ಕೊಡ್ತಾರೆ. Then A is how many times acidic than B ಅಂತ ಕೇಳ್ತಾರೆ. ಫಸ್ಟ್ ನೀವು ಯೋಚನೆ ಮಾಡ್ಬೇಕು, A ಆಸಿಡ್ ಐತಿ, ಹೌದು, ಇದು
ಆ್ಯಸಿಡ್, ಇವೆರಡು ಆ್ಯಸಿಡ್ ಅದಾವ. ಇದರೊಳಗಡೆ ಇದು ಜಾಸ್ತಿ ಆ್ಯಸಿಡ್ ಐತಿ, ಕರೆಕ್ಟ್ ಐತಿ ನೀವು ಹೇಳೋದು. ಇದು ಜಾಸ್ತಿ ಐತಿ, ಇದು ಕಡಿಮೆ ಐತಿ. ಹಂಗಾರೆ ಇದು ಎಷ್ಟು ಟೈಮ್ಸ್ ಜಾಸ್ತಿ ಐತಿ ಅಂತ ಕೇಳಿದ್ರೆ ಮತ್ತೆ 3i ಚೆಕ್ ಮಾಡಬಾರ್ದು. ಓಕೆ, ಇವೆರಡಕ್ಕೂ ಚೆಕ್ ಮಾಡಬಾರ್ದು. ಏನು ಮಾಡಬೇಕು? ಆ್ಯಸಿಡ್ ಎ ದ ಕಾನ್ಸಂಟ್ರೇಷನ್ 10 to the power of -3, ಆ್ಯಸಿಡ್ ಬಿ ದ ಕಾನ್ಸಂಟ್ರೇಷನ್ 10 to the power of -5, -3 -5. ಹಿಂಗಂದ್ರೆ ಇದು ಎಷ್ಟು ಟೈಮ್ಸ್ ಜಾಸ್ತಿ ಐತಿ ಅಂತಂದ್ರೆ ಇದಕ್ಕೆ 100 ಮಲ್ಟಿಪ್ಲೈ ಮಾಡಿದ್ರೆ ಇದು ಬರ್ತೈತಿ ನೋಡಿ. ಇದು 10 to the power of -2 ಮಲ್ಟಿಪ್ಲೈ +2 ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತೈತೆ? 10⁻⁻. ಅಂದ್ರೆ ಬಿ ಲಿಕ್ವಿಡಿಗೆ 100 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಎದ್ದು pH ಬರ್ತೈತಿ, ಎದ್ ಕಾನ್ಸಂಟ್ರೇಷನ್ ಬರ್ತೈತಿ. ಅಂದ್ರೆ ಎ ಈಸ್ 100 ಟೈಮ್ಸ್ ಆ್ಯಸಿಡ್ ದ್ಯಾನ್ ದ ಬಿ. ಎ ಈಸ್ ವಾಟ್? 100 ಟೈಮ್ಸ್ ಆ್ಯಸಿಡಿಕ್ ದ್ಯಾನ್ ದ ಬಿ. ಹಂಗಾದ್ರೆ if a pH of one liquid is 2 and another liquid is 5, then A is how many times acidic? ಅಂದ್ರೆ 1000. ಇವೆರಡರ ನಡಬರ್ಕ್ ಎಷ್ಟೈತಿ? ಇದು 2 ಅದ, ಇದು 5 ಅಂದ್ರೆ ನಡಬರ್ಕ್ 3 ಅದ. ಅಂದ್ರೆ 10 to the power of 3 times acidic. ಹಂಗಾದ್ರೆ ಎದ್ದು pH ಒಂದು 5 ಅದ, ಬಿದ್ದು pH 11 ಅದ. ಅಂದ್ರೆ ಇವೆರಡರ ನಡಬರ್ಕ್ ಎಷ್ಟು ಅದ? 6 ಅದ. ಅಂದ್ರೆ 10⁶ ಟೈಮ್ಸ್, ಮಿಲಿಯನ್ ಟೈಮ್ಸ್ ಆ್ಯಸಿಡಿಕ್. ಇದೇನಿದು? ಮಿಲಿಯನ್ ಟೈಮ್ಸ್ ಆ್ಯಸಿಡಿಕ್. ಇದು ತಿಳಿತಾ? ಹಂಗೆ ಯಾವುದೋ ಒಂದ್ರದ್ದು 1 ಐತಿ, ಒಂದ್ರದ್ದು 14 ಐತಿ ಅಂತಂದರೆ ಇದು ಎಷ್ಟು ಟೈಮ್ಸ್ ಗೊತ್ತಾ? ಇದು 10 to the power of 13 ಟೈಮ್ಸ್ ಆ್ಯಸಿಡಿಕ್. ತಿಳಿತಾ? ಒಮ್ಮೆ ಏನು ಮಾಡ್ತಾನ? ನಿಮ್ಮ ಶಾಣೆತನ ಉಪಯೋಗ ಮಾಡಕ್ಕೆ ಕೇಳ್ತಾನ. ಏನಂತ? ಇಫ್ ಎ ಈಸ್ ಅ pH ವ್ಯಾಲ್ಯೂ ಆಫ್ 13 ಆ್ಯಂಡ್ ಬಿ ಈಸ್ ಅ pH ವ್ಯಾಲ್ಯೂ ಆಫ್ 11, then B is how many times acidic than A ಅಂತ ಕೇಳ್ತಾರೆ. B is how many times acidic than A ಅಂತ ಕೇಳ್ತಾರೆ. ಈಗ ನೀವು ಯೋಚನೆ ಮಾಡ್ತೀರಿ, ಸರ್ ನೀವು 7 ಅಂದ್ರೆ ನ್ಯೂಟ್ರಲ್ ಅಂದಿರಿ, ಇದ್ರ ಮೇಲೆ ಇದ್ರೆ ಅವಕ್ಕೆಲ್ಲವಕ್ಕೂ ಅಲ್ಕಲೈನ್ ಅಂತಂದಿರಿ, ಮತ್ತು ಇದು 13, 11, 7 ಮೇಲೆ ಅದಾವ ಅಂದ್ರೆ ಇವೆರಡು ಅಲ್ಕಲೈನ್ ಆಯ್ತಲ್ರಿ ಸರ್. ಇದ್ರೊಳಗೆ ಇದನ್ನೂ ಆ್ಯಸಿಡ್ ಅಲ್ಲ, ಇದನ್ನೂ ಆ್ಯಸಿಡ್ ಅಲ್ರಿ. ಹೌದಪ್ಪ, ಇದನ್ನೂ ಆ್ಯಸಿಡ್ ಅಲ್ಲ, ಇದು ಆ್ಯಸಿಡ್ ಅಲ್ಲ. ಬಟ್ ಅವ ಕ್ವಶನ್ ಏನು ಕೇಳೋಣ ಗೊತ್ತನ? ಬಿ ಈಸ್ ಹೌ ಮೆನಿ ಟೈಮ್ಸ್ ಆ್ಯಸಿಡಿಕ್ ಅಂತ ಕೇಳೋಣ. ಆ್ಯಸಿಡಿಕ್ ಅಂತ ಕೇಳಿದಾಗ ಇದು ಸಣ್ಣದೈತಿ, ಇದು ಜಾಸ್ತಿ ಐತಿ ಅಂದ್ರೆ ಇದರೊಳಗಡೆ ಎ ಈಸ್ ಇದು ಸಣ್ಣದೈತಿ, ಇದು ದೊಡ್ಡದೈತಿ ಅಂದ್ರೆ ಇದು ಬಿ ಏನೈತಲ್ಲ ಇದು ಆ್ಯಸಿಡಿಕ್ ಒಳಗದ. ಅಂದ್ರೆ ಈ ಗ್ರಾಫ್ ಒಳಗಡೆ 7 ಇಲ್ಲದ ಖರೆ, ಬಟ್ ಈ ಕಡೆ ಓದಂಗೆಲ್ಲ ಆ್ಯಸಿಡ, ಹಂಗೆ ಈ ಕಡೆ ಓದಂಗೆಲ್ಲ ಅಲ್ಕಲೈನ. ಹಂಗಾದ್ರೆ 11 ಇಲ್ಲದ ಅಂದ್ರೆ 13 ಇಲ್ಲದ ಅಂದ್ರೆ ಮತ್ತೆ 11 ಸ್ವಲ್ಪ ಆ್ಯಸಿಡ್ ಟೈಪ್ ಆಯ್ತಾ, 13 ಅಲ್ಕಲೈನ್ ಟೈಪ್ ಐತಿ. ಹಂಗಾರೆ ಎಷ್ಟು ಟೈಮ್ಸ್ ಅಂತ ಕೇಳ್ತಾರೆ ಅವ್ರು. ಮತ್ತೆ ಏನು ಮಾಡ್ಬೇಕು? 11 - 13 2, therefore 100 ಟೈಮ್ಸ್. B is 100 times acidic than A. ಅರ್ಥಾಯ್ತಾ? ಹಂಗ ಅಲ್ಕಲೈನ್ ಕೇಳಿದ್ರೆ A is 100 times alkaline than B. This you need to remember. ನೆಕ್ಸ್ಟ್ ಇನ್ನೊಂದು ಸತಿ ಹಿಂಗೆ ಕೇಳ್ತಿರ್ತಾರೆ. ಏನಂತ? if a pH is 7, if a pH is 8.5, then what is POH ಅಂತ ಕೇಳ್ತಾರೆ. POH ಅಂತ ಕೇಳಿದಾಗ ಏನು ಮಾಡ್ಬೇಕಿದ್ನ? 10 ಅಂದರೆ 14 ಮೈನಸ್ ಆನ್ಸರ್. 14 - 8.5 ಮಾಡಿದರೆ ಆನ್ಸರ್ ಎಷ್ಟು ಬರ್ತೈತಿ? 5.5. 14 - 8.5 is 5.5. ಎಷ್ಟು ಬರ್ತದ? ಅಂದ್ರೆ POH ಎಷ್ಟೈತಿದು? 5.5. ಇನ್ನೊಂದು ಕಡೆಗೆ ಹಿಂಗೆ ಕೊಡ್ತಾರೆ. if H plus ion concentration is 3.7278 into 10 to the power of -3 moles, then what is POH ಅಂತ ಕೇಳ್ತಾರೆ. ವಾಟ್ ಈಸ್ POH ಅಂತ ಕೇಳ್ತಾರೆ. ಅವು ನೀವೇನು ಮಾಡ್ಬೇಕಿದ್ನ? ಫಸ್ಟು ಲಾಗ್ ಆಫ್ 1/H plus ion concentration ತೆಗಿಬೇಕು. ಇದು 1 ಆನ್ಸರ್ ಮಾಡಿ ಲಾಗ್ ಹಾಕ್ಬೇಕು, ಲಾಗ್ 10 ಹಾಕ್ಬೇಕು. ಒಂದು PH ಬರ್ತೈತೆ. ಅವು PH ಬಂದಿದ್ದನ್ನು 14 ಮೈನಸ್ ಆನ್ಸರ್ ಮಾಡಿದ್ರೆ 14 ಮೈನಸ್ ದಿಸ್ ಆನ್ಸರ್, 14 ಮೈನಸ್ ದಿಸ್ PH ಮಾಡಿದ್ರೆ ನಿಮಗೆ POH ಬರ್ತೈತೆ. ಆಯ್ತಾ? ವಾಯ್ಸ್ ವರ್ಸ ಕ್ವಶನ್ಸು ಕೇಳ್ಬೋದು. ಹಿಂಗೆ PH ಮೇಲೆ ಅನೇಕ ರೀತಿಯ ಟ್ವಿಸ್ಟ್ ಕ್ವಶನ್ಸ್ಗಳನ್ನು ಮಾಡಿ ಕೇಳ್ಬೋದು. ಅವುಗಳ ಮೇಲೆ ಸ್ವಲ್ಪ ಚೆನ್ನಾಗಿ ವರ್ಕ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಹಾರ್ಡ್ನೆಸ್. ನೆಕ್ಸ್ಟ್ ಏನು ನೋಡೋಣ? ಹಾರ್ಡ್ನೆಸ್ ಅಂದರೆ ಏನು ನೋಡೋಣ. ವೆರಿ ಇಂಪಾರ್ಟೆಂಟ್ ಹೆಡ್ಡಿಂಗ್ ಇದು.
ಇದದ್ದು ನೇಚರ್ ಹೆಂಗಿರುತ್ತಂದ್ರೆ ವಿಚ್ ಪ್ರಿವೆಂಟ್ಸ್ ದ ಫಾರ್ಮೇಷನ್ ಆಫ್ ಲ್ಯಾದರ್ ಆರ್ ಫೋಮ್ ವಿತ್ ಸೋಪ್. ನೀವು ಸಬ್ಕಾರ ಸೋಪ್ ಹಚ್ಚಿ ಬಟ್ಟೆ ಒಗಿತಿರ್ಬೇಕಾದ್ರೆ ಒಟ್ಟ ಬುರುಗೆ ಬರಲಿಲ್ಲ ಅಂತಂದರೆ ನೀರು ಹಾರ್ಡ್ ವಾಟರ್ ಅದ ಅಂತ ಅರ್ಥ. ನೀವು ಸ್ನಾನ ಮಾಡ್ತಿರ್ಬೇಕಾದ್ರೆ ಸೋಪ್ ಒಟ್ಟ ಫೋಮ ಮಾಡ್ತಿಲ್ಲ, ಅದು ಒಟ್ಟ ಸ್ಮೂತ್ ಆಗ್ತಾ ಇಲ್ಲ, ನೀರು ಹಾಕಿದ ತಕ್ಷಣ ಹಂಗೆ ಹರಿದು ಹೋಗ್ಬಿಡ್ತದಂದ್ರೆ ಅದೇನದು ನೀರು ಹಾರ್ಡ್ ವಾಟರ್ ಅದ ಅಂತ ಅರ್ಥ. ಅರ್ಥಾಯ್ತಾ? ದೇರ್ ಫೋರ್ ಇಟ್ ಮೀನ್ಸ್ ಹಾರ್ಡ್ನೆಸ್ ಪ್ರಿವೆಂಟ್ಸ್ ದ ಫಾರ್ಮೇಷನ್ ಆಫ್ ಲ್ಯಾದರ್ ಆರ್ ಫೋಮ್ ವಿತ್ ಸೋಪ್ ಅಂತ. ಹಂಗಾರೆ ಎಫೆಕ್ಟ್ ಏನಾಗ್ತದ? ಎಫೆಕ್ಟ್ ಆಫ್ ಹಾರ್ಡ್ನೆಸ್ ಏನಾಗ್ಬೋದು ಅಂದ್ರೆ ಸ್ಕೇಲಿಂಗ್ ಆಫ್ ಬಾಯ್ಲರ್ಸ್ ಅಂತಾರೆ. ಬಾಯ್ಲರ್ಸ್ ಇರ್ತೈತಲ್ಲ, ಇದು ಈ ಬಾಯ್ಲರ್ಸ್ ಒಳಗಡೆ ಒಂದಿಷ್ಟು ಹಿಂಗೆ ಪಕ್ಕಳೆ ಅಂಟ್ಕೊಂಡಿರ್ತೈತೆ ಬೆಳ್ಳಗೆ. ಅಥವಾ ನಿಮ್ದು ಇದು ಇರ್ತೈತಲ್ಲ ಸಿಂಟ್ಯಾಕ್ಸ್ ಒಳಗಡೆ ಎಲ್ಲ ಬೆಳ್ಳಗೆ ಅಂಟ್ಕೊಂಡಿರ್ತೈತೆ. ದಟ್ ಈಸ್ ಬಿಕಾಸ್ ಆಫ್ ಹಾರ್ಡ್ನೆಸ್. ಓಕೆ. ಗ್ರೇಟರ್ ಸೋಪ್ ಕನ್ಸಂಪ್ಷನ್, ಆಬ್ವಿಯಸ್ಲಿ ನಿಮಗೆ ಬುರುಗ್ ಬರೋಂಗಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ, ಜಾಸ್ತಿ ಸೋಪ್ ಹಚ್ಚಿ ತಿಕ್ಕಕ್ಕೆ ಶುರು ಮಾಡ್ತೀವಿ. ಆಮೇಲೆ ಕರೋಷನ್, ವೆರಿ ಇಂಪಾರ್ಟೆಂಟ್. ಮತ್ತೆ ಬಂತಲ್ಲ ಇದು ಕರೋಷನ್ ಬಂತಂದರೆ ಹಾರ್ಡ್ನೆಸ್ ಜಾಸ್ತಿ ಇತ್ತು ಅಂತಂದ್ರೆ ಕರೋಷನ್ ಆಗ್ತದಂತ. ಕರೋಷನ್ಗೆ ನಮ್ಗೆ ಇನ್ನೊಂದು ರೀಸನು ಇತ್ತು, ಏನದು? ಆ್ಯಸಿಡ್ಡು. ಮತ್ತು ಹಿಂಗೆ ಕನ್ಕ್ಲೂಡ್ ಮಾಡಬೇಡ್ರಿ ಸರ್, ಹಂಗಾರ ಆ್ಯಸಿಡ್ ಎಲ್ಲವೂ ಹಾರ್ಡ್ ವಾಟರ್ ಇರ್ತಾವನ್ರಿ ಅಂತ ಕನ್ಕ್ಲೂಡ್ ಮಾಡಬೇಡ್ರಿ. ಯಾಕಂತಂದ್ರೆ ಆಲ್ ಆ್ಯಸಿಡ್ಸ್ ಆರ್ ನಾಟ್ ಹಾರ್ಡ್, ಆಲ್ ಹಾರ್ಡ್ ವಾಟರ್ ಈಸ್ ನಾಟ್ ಆ್ಯಸಿಡಿಕ್ ವಾಟರ್. ಎಲ್ಲೋ ಒಂದು ಕಡೆ ಒಂದೆರಡು ಮ್ಯಾಚ್ ಆಗ್ಬೋದು. ಇನ್ನೊಂದೇನು ಬರ್ತದ? ಇನ್ಕ್ರಸ್ಟೇಷನ್. ಅಲ್ಲ ಕಳ್ಳ ನೋಡಲಿ, ಇನ್ಕ್ರಸ್ಟೇಷನ್. ನಾವು ಅಲ್ಕಲಿನಿಟಿ ಎಫೆಕ್ಟ್ ಓದುವಾಗ ಅಲ್ಕಲಿನಿಟಿ ವಾಟರ್ ಇತ್ತಂದ್ರೆ ಇನ್ಕ್ರಸ್ಟೇಷನ್ ಆಕೈತೆ ಅಂತ ಹೇಳಿದ್ವಿ. ಹಂಗೆ ಆ್ಯಸಿಡ್ ಇತ್ತು ಅಂತಂದ್ರೆ ಕರೋಷನ್ ಆಗುತ್ತೆ ಅಂತ ಹೇಳಿದ್ವಿ. ಇವ ಏನಾಗತ್ತೆ ಇಲ್ಲಿ, ಹಾರ್ಡ್ನೆಸ್ ಇತ್ತು ಅಂದ್ರೆ ಕರೋಷನರ ಆಗ್ಬೋದು, ಇನ್ಕ್ರಸ್ಟೇಷನರ ಆಗ್ಬೋದು ಅಂತ. ಅಂದರೆ ಹಾರ್ಡ್ ವಾಟರ್ ಕ್ಯಾನ್ ಬಿ ಆ್ಯಸಿಡಿಕ್ ಇನ್ ನೇಚರ್, ಹಾರ್ಡ್ ವಾಟರ್ ಕ್ಯಾನ್ ಬಿ ಆಲ್ಕಲೈನ್ ಇನ್ ನೇಚರ್. ದೇರ್ಫೋರ್ ಹಾರ್ಡ್ ವಾಟರ್ ಇಸ್ ಆ್ಯಸಿಡ್ ಅಥವಾ ಆಲ್ಕಲೈನ್ ಅಂತ ಹೇಳಕ್ಕೆ ಬರೋಂಗಿಲ್ಲ. ಅವು ಡಿಪೆಂಡ್ ಆಕಾವ, ಅದ್ರೊಳಗೆ ಯಾರು ಅದಾರ ಅವ್ರನ್ನ ನೋಡ್ಕೊಂಡು ನೀವು ಯೋಚನೆ ಮಾಡಬೇಕು. ತಿಳಿತಾ? ಅದಕ್ಕೆ ಆ ಕಾಮನ್ ಕನ್ಕ್ಲೂಷನ್ಸ್ ಮಾಡೋದು ಬೇಡ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಈ ಹಾರ್ಡ್ನೆಸ್ ಏನೈತಲ್ಲ, ಈ ಹಾರ್ಡ್ನೆಸ್ ಒಳಗಡೆ ಎರಡದ. ಹಾರ್ಡ್ನೆಸ್ ಒಳಗಡೆ ಏನೈತಲ್ಲ, ಇದು ಹಾರ್ಡ್ನೆಸ್ ಒಳಗಡೆ ಎರಡದ. ಒಂದನೇನಂತಾರ CH ಅಂತಾರ, ಇನ್ನೊಂದನೇನಂತಾರ NCH ಅಂತಾರ. CH ಅಂದ್ರೆ ಕಾರ್ಬೋನೇಟ್ ಹಾರ್ಡ್ನೆಸ್, ಇದಕ್ಕೇನಂತಾರ ಕಾರ್ಬೋನೇಟ್ ಹಾರ್ಡ್ನೆಸ್. ಇದೇನಂತಾರೆ? ಇದಕ್ಕೆ ನಾನ್ ಕಾರ್ಬೋನೇಟ್ ಹಾರ್ಡ್ನೆಸ್ ಅಂತಾರೆ. ಕಾರ್ಬೋನೇಟ್ ಅಂದ್ರೆ ಏನು ನಿಮ್ಗೆ ಆಲ್ರೆಡಿ ಗೊತ್ತೈತಿ. CO3 ಈಸ್ ಕಾಲ್ಡ್ ಆಸ್ ಕಾರ್ಬೋನೇಟ್. ಇದು HCO3 ಈಸ್ ಆಲ್ಸೋ ಕಾಲ್ಡ್ ಆಸ್ ಬೈಕಾರ್ಬೋನೇಟ್. ಇದು ಬೈಕಾರ್ಬೋನೇಟ್, ಇದು ಕಾರ್ಬೋನೇಟ್. ಹಂಗಾರೆ ಇವೆರಡರದ್ದಕ್ಕೂ ಫ್ಯಾಮಿಲಿ ಹೆಸರು ಏನು ಹೇಳ್ರಿ? ಇವೆರಡಕ್ಕೂ ಫ್ಯಾಮಿಲಿ ಹೆಸರು ಏನಂದ್ರೆ ಕಾರ್ಬೋನೇಟ್ ಫ್ಯಾಮಿಲಿ. ಇದಕ್ಕೇನಂತಿರ್ತದೆ? ಕಾರ್ಬೋನೇಟ್ ಫ್ಯಾಮಿಲಿ ಅಂತ. ಹಂಗಾರೆ ವಾಟ್ ಆರ್ ಕಾರ್ಬೋನೇಟ್ಸ್ ಅಂದ್ರೆ ಕಾರ್ಬೋನೇಟ್ ಆ್ಯಂಡ್ ಬೈಕಾರ್ಬೋನೇಟ್, ಬೋತ್ ಆರ್ ಕಾರ್ಬೋನೇಟ್ಸ್. ಅರ್ಥಾಯ್ತಾ? ಹಂಗಾರೆ ಕಾರ್ಬೋನೇಟ್ ಹಾರ್ಡ್ನೆಸ್ ಅಂತಂದ್ರೆ ಈ ಕಾರ್ಬೋನೇಟ್ ಹಾರ್ಡ್ನೆಸ್ ಒಳಗಡೆ ಏನಿರ್ತೈತಿ ಅಂದ್ರೆ CO3 ಮತ್ತು HCO3 ಇರ್ತೈತಿ. ಹಂಗಾರೆ ನಾನ್ ಕಾರ್ಬೋನೇಟ್ ಹಾರ್ಡ್ನೆಸ್ ಒಳಗಡೆ ಏನಿರ್ತೈತಿ ಅಂತಂದ್ರೆ ಅದರೊಳಗಡೆ CO3 ಮತ್ತು HCO3 ಇರಂಗಿಲ್ಲ. ಓಕೆನಾ? ಓಕೆಪ್ಪ. ವೆರಿ 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 ಇಂಪಾರ್ಟೆಂಟ್ ಅಂದ್ರೆ ಏನು ಗೊತ್ತಾ? ಹಾರ್ಡ್ನೆಸ್ ಈಸ್ ಬಿಕಾಸ್ ಆಫ್ ವಾಟ್? Hardness is not because of CO3, hardness is not because of HCO3, but hardness is because of calcium and magnesium. ಇವರಿಬ್ರು ಲೀಡರ್ ಇಲ್ಲಿ. CA ಮತ್ತು Mg ನೀರಾಗ ಐತಿ ಅಂತಂದ್ರೆ ಹಾರ್ಡ್ನೆಸ್ ಐತಿ ಅಂತ ಅರ್ಥ. CA ಮತ್ತು Mg ನೀರೊಳಗೆ ಐತಿ ಅಂತಂದ್ರೆ ಹಾರ್ಡ್ನೆಸ್ ಐತಿ ಅಂತ ಅರ್ಥ. ಹಂಗ ಬಟ್ CA ಮತ್ತು Mg ಒಬ್ಬೊಬ್ಬರ ಇರಂಗಿಲ್ಲ. ಇವರು CA CO3 ಜೊತೆಗರ ಇರ್ಬೋದು, CA HCO3 ಜೊತೆಗರ ಇರ್ಬೋದು, Mg CO3 ಜೊತೆಗರ ಇರ್ಬೋದು, Mg HCO3 ಜೊತೆಗರ ಇರ್ಬೋದು. ಹಂಗ ಇಲ್ಲಿ ಎಲ್ಲಿ ನಾನ್ ಕಾರ್ಬೋನೇಟ್ ಒಳಗಡೆ SO4 ಮತ್ತು Cl ಮತ್ತು NO3 ಇವು ಬರ್ತಾವೆ. ಆಯ್ತಾ? ಹಂಗೆ ಇವ CA ಮನುಷ್ಯ ಅದನ್ನಲ್ಲ, ಇವ CA ಮನುಷ್ಯ SO4 ಜೊತೆಗರ ಇರ್ಬೋದು, CA ಮನುಷ್ಯ NCl ಜೊತೆಗಿರ್ಬೋದು, CA ಮನುಷ್ಯ NO3 ಜೊತೆಗಿರ್ಬೋದು, Mg ಮನುಷ್ಯನ ಇವು 3 ಜೊತೆಗಿರ್ಬೋದು. ಹಂಗೆ ಇವರಿಬ್ರು ಅದಾರ ಅಂತಂದ್ರೆ ಅರ್ಥ ಹಾರ್ಡ್ ಐತಂತ ಅರ್ಥ. ಅದ್ರೊಳಗಡೆ ಇವ್ರು ಯಾರ ಜೊತೆಗೆ ಅದಾರ ಅನ್ನೋದ್ರ ಮೇಲೆ ಅವ್ರನ್ನ ಡಿಸೈಡ್ ಮಾಡೋಕೆ, ಅವ್ರ ಕಾರ್ಬೋನೇಟೋ ನಾನ್ ಕಾರ್ಬೋನೇಟ್ ಅಂತೇಳಿ.
ಹಾಗಾಗಿ ನಾ ಇಲ್ಲಿ ಕಾರ್ಬೋನೇಟ್ ಹಾರ್ಡ್ನೆಸ್ ಅಂದಾಗ CO3 HCO3 ಬರ್ದೀನಿ, ಬಟ್ ಕಾರ್ಬೋನೇಟ್ ಹಾರ್ಡ್ನೆಸ್ ಇಸ್ ಬಿಕಾಸ್ ಆಫ್ CaMg, ಬಟ್ ದೋಸ್ CaMg ವೆನ್ ಮಿಕ್ಸ್ಡ್ ವಿತ್ CO3 HCO3 ದೇ ಆರ್ ಕಾಲ್ಡ್ ಆಸ್ ಅ ಕಾರ್ಬೋನೇಟ್ ಹಾರ್ಡ್ನೆಸ್. When those CaMg they are not mixed with CO3 and HCO3 but with SO4, Cl or NO3, any one of these two or any two of these two or any of all of them, then they are called as non-carbonate hardness. ತಿಳಿತಾ? ಓಕೆನಾ? ಇಲ್ಲಿ ಮಜಾ ಏನದ ಅಂತ ಹೇಳ್ತೀನಿ. ಮಜಾ ಈ ಕಡೆ ಫಸ್ಟ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಇನ್ನೊಂದ್ಸತಿ ರಿವಿಷನ್ ನೋಡ್ಕೊಡ್ರಿ. ಹಾರ್ಡ್ನೆಸ್ is because of what? Hardness is because of Ca and Mg. Hardness is because of Ca. Hardness is two types: carbonate hardness, non-carbonate hardness. Carbonate hardness because of HCO3, CO3 and HCO3. ಹೌದಾ? ಇಲ್ಲಿ H ಬರೋಣ, ಇಲ್ಲಿ ಬೇಡ. HCO3 and CO3. The non-carbonate hardness is sulfate, chlorine, NO3. ಅರ್ಥಾಯ್ತಾ? ಹಾಗಾದ್ರೆ ಹಾರ್ಡ್ನೆಸ್ ಕಾಂಪೌಂಡ್ಸ್ ಹೇಳ್ರಿ ಏನಂತ. CaHCO3, CaCO3, MgCO3, CaSO4, CaCl, CaNO3. ಅವು ಟ್ವೈಸ್ ಗೀಸ್ ಅವೆಲ್ಲ ಬಿಡ್ರಿ ಅವ್ನು ಆಮೇಲೆ ನೋಡೋಣ. ಆಮೇಲೆ MgSO4, MgCl, MgNO3. ಅದ ಇವ್ ಹೆಸರು ಈಸಿಯಾಗಿ ನೆನ್ಪಿಟ್ಕೊಡ್ರಿ. ಇದಕ್ಕೆ ಬೈಕಾರ್ಬೋನೇಟ್ ಅಂತಾರೆ, ಕಾರ್ಬೋನೇಟ್ ಅಂತಾರೆ, ಸಲ್ಫೇಟ್ ಅಂತಾರೆ, ಕ್ಲೋರೈಡ್ ಅಂತಾರೆ ಅಥವಾ ಕ್ಲೋರಿನ್ ಅಂತಾರೆ ಅಥವಾ ನೈಟ್ರೋಜನ್ ಆಕ್ಸೈಡ್ ಅಂತಾರೆ. ಅದ ಇದಕ್ಕೇನಂತಾರೆ, ಇದಕ್ಕೆ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ಮ್ಯಾಗ್ನೀಷಿಯಂ ಬೈಕಾರ್ಬೋನೇಟ್, ಮ್ಯಾಗ್ನೀಷಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ನೈಟ್ರೋಜನ್ ಟ್ರೈಆಕ್ಸೈಡ್. ನೆಕ್ಸ್ಟ್ ಮ್ಯಾಗ್ನೀಷಿಯಂ ಸಲ್ಫೇಟ್, ಮ್ಯಾಗ್ನೀಷಿಯಂ ಕ್ಲೋರೈಡ್, ಮ್ಯಾಗ್ನೀಷಿಯಂ ನೈಟ್ರೋಜನ್ ಟ್ರೈಆಕ್ಸೈಡ್. ಹಿಂಗೆ ಹೆಸರಿಟ್ರು. ಇವು ಯಾವರ ಇದ್ವು ಅಂತಂದ್ರೆ ಎಷ್ಟಾದ್ರು ಗೊತ್ತಾಯ್ತಲ್ಲ. ಇವನ್ ಜೊತೆಗೆ ಇಬ್ರು, 4 ಆಯ್ತು. ಇವನ್ ಜೊತೆ ಮತ್ತೆ 3, ಇವನ್ ಜೊತೆ ಪ್ಲಸ್ 3, ಎಷ್ಟು ಕಾಂಪೌಂಡ್ ಅದು? 5, 10 ಕಾಂಪೌಂಡ್ಸ್ ಅದು. ಈ 10 ಕಾಂಪೌಂಡ್ ಒಳಗಡೆ ಯಾವ್ದಾರ ಒಂದು ಕಾಂಪೌಂಡ್ ಇತ್ತು ಅಂತಂದ್ರೆ ಅದ್ರೊಳಗೆ ಏನರ್ಥ? ಅವು ಹಾರ್ಡ್ನೆಸ್ಗೆ ಕಾಸ್ ಅಂತ ಅರ್ಥ. ಅವು ಹಾರ್ಡ್. ಈ ಇವ್ರು CA ಮತ್ತು MG ಅದರ ನೋಡ್ರಿ. ಇವ್ರು CA ಮತ್ತು MG ಬೇರೆ ಯಾರದರ ಜೊತೆಗಿದ್ರಂದ್ರ ಸುಮ್ಮಪ್ಪ ಒಂದೇನೋ ಒಂದು ಎಕ್ಸಾಂಪಲ್, CaOH ಅಂತ ತಗೊಳ್ರಿ. ಈ CaOH ಐತಲ್ಲ, ಈ CA ಅದನ್ ಇಲ್ಲಿ CA ಐತಂದ್ಮೇಲೆ ಹಾರ್ಡ್ ಅಂತ ಹೇಳಿನಿ, ಬಟ್ CaOH ಇಸ್ ನಾಟ್ ಹಾರ್ಡ್ ವಾಟರ್. CaOH ಇತ್ತಂದ್ರೆ ಹಾರ್ಡ್ ವಾಟರ್ ಅಲ್ಲ ಅದು. MgOH ಇತ್ತಂದ್ರೆ ಅದು ಹಾರ್ಡ್ ವಾಟರ್ ಅಲ್ಲ ಅದು. ಅರ್ಥಾಯ್ತಾ? MgHCO3 ಇರ್ಬೇಕು, MgCO3 ಇರ್ಬೇಕು, ಅವಾಗ ಅದು ಹಾರ್ಡ್ ವಾಟರ್. ತಿಳಿತಾ? ಈಗ ಇದನ್ನ ಈ ಸ್ಲೈಡ್ ಒಳಗೆ ಇವತ್ತು ಹೇಳಿದೆ, ಇದು ಹಾರ್ಡ್ ವಾಟರ್ ಹೇಳವತ್ನ ಇದನ್ನ ಹೇಳಿದೆ. ಹಂಗಾರೆ ಅಲ್ಕಲ್ನಿಟಿ ಒಂದು ಬರ್ಸಿದ್ದೆಲ್ಲ. ಅಲ್ಕಲ್ನಿಟಿ ಒಳಗಡೆ ಲೀಡರ್ ಯಾರಪ್ಪ? ಅಲ್ಕಲ್ನಿಟಿ ಒಳಗಡೆ ಲೀಡರ್ ಯಾರಂತಂದ್ರ HCO3. ಫಸ್ಟ್ ಯಾವ್ದು ಬರ್ಸಿದ್ವಿ? ಅಲ್ಕಲ್ನಿಟಿ ಒಳಗಡೆ HCO3 ಮತ್ತೆ CO3. ಹೌದಾ? ನೆಕ್ಸ್ಟ್ OH ಬಂತು. ಇವನೊಂದು ಸ್ವಲ್ಪ ಇಗ್ನೋರ್ ಮಾಡೋಣ. OH ಅದನ್ನೆಲ್ಲ ಈ ಮನುಷ್ಯನ ಇಗ್ನೋರ್ ಮಾಡ್ರಿ. ಈ OH ಅನ್ನೋ ಮನುಷ್ಯನ ಏನಾದರೂ ಇಗ್ನೋರ್ ಮಾಡಿದರೆ ನಿಮ್ಗೇನು ತಿಳಿತೈತೆ ನೋಡ್ರಿ. ಇಲ್ಲಿ HCO3 ಐತಾ? ಓಕೆ. ಇಲ್ಲೇನೈತಿ? HCO3 ಕಾಂಪೌಂಡ್ ನೋಡ್ರಿ. ಅಲ್ಕಲೈನ್ ಮತ್ತು ಇದ್ರ ಮುಂದೆ ಬರಿತೀವಿ ಏನಂತ? CaMg. ಇದ್ರ ಮುಂದೆ ಬರ್ತೀವಿ CaMg. ಕರೆಕ್ಟಾ? ಈಗ HCO3 CaMg ಇದನ್ನು ಓದೋದು ಹೆಂಗೆ ಓದಬೇಕು? CaHCO3 ಅಂತ ಓದಬೇಕು ನೋಡಿ. CaHCO3 ಅಂತ ಓದಿದಾಗ ಇದಕ್ಕೆ ಟ್ವೈಸ್ ಗೀಸ್ ಆಮೇಲೆ ನೋಡೋಣ ಅಂತೇಳಿ ನಾವು ಇಟ್ಟಿಟ್ಟು ಕೇಳಬಾರ್ದು. CaHCO3 ಟ್ವೈಸ್ ಹಿಂಗೆ ಓದಿದಾಗ ಇದಕ್ಕೇನೋ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಅಂತಾರೆ. ಹಂಗಾರೆ ಇಲ್ಲಿ ಬರ್ರಿ, ಇದು HCO3, ಇದು Ca. ಹಂಗಾರೆ ಇದನ್ನು CaHCO3 ಅನ್ಬೋದಾ? ಇದನ್ನು CaHCO3 ಅಂತ ಅಂದಾಗ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ನೀರೊಳಗಿತ್ತಂದ್ರೆ ಹಾರ್ಡ್ನೆಸ್ಸು ಐತೆ ಅಂತ ಅರ್ಥ. ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ನೀರೊಳಗಿತ್ತು ಅಂದ್ರೆ ಅಲ್ಕಲೈನ್ ಅಂತನೂ ಅರ್ಥ. ಮತ್ತು ಹಿಂಗೆ ಅನ್ಬಾರ್ದು ಸರ್, ಆಲ್ ಅಲ್ಕಲೈನ್ ವಾಟರ್ಸ್ ಹಾರ್ಡ್ ಇರ್ತಾವನ್ರಿ, ಕನ್ಕ್ಲೂಷನ್ ಮಾಡಬಾರ್ದು. ಆಲ್ ಹಾರ್ಡ್ ವಾಟರ್ ಅಲ್ಕಲೈನ್ ಇರ್ತಾವನ್ರಿ, ಕನ್ಕ್ಲೂಷನ್ ಮಾಡಬಾರ್ದು.
ಅರ್ಥಾಯ್ತಾ? ಓಕೆಪ್ಪ, ಹೆಂಗ್ರಿ ಸರ್, ಹಿಂಗಾದ್ರೆ ಹೆಂಗ್ರಿ ಅಂತ ಹೇಳ್ಬೋದು. ಈಗ ನಾನು ಕನ್ಕ್ಲೂಷನ್ ಮಾಡಿಸ್ತೀನಿ. ಯಾವಾಗ ಮಾಡಿಸ್ತೀನಿ ಅಂತ ನೋಡ್ರಿ. ಈಗ ಅಲ್ಕಲೈನ್ ಒಳಗಡೆ ಇನ್ನೂ 2 ಬರೆಸಿದ್ವಿ. ಇಲ್ಲಿ ಇನ್ನೂ 2 ಬರೆಸಿದ್ವಿ ನಾವು. ಏನು ಬರೆಸಿದ್ವಿ? ಕೆ ಮತ್ತು ಎನ್ ಎ ಅಂತ ಬರೆಸಿದ್ವಿ. ಕೆ ಮತ್ತು ಎನ್ ಎ ಅಂತ ಬರೆಸಿದ್ವಿ. ಈಗ ಕನ್ಕ್ಲೂಷನ್ ಮಾಡಿಸ್ತೀನಿ ನಿಮಗೆ. ಏನಂತಂದ್ರೆ ಈ ಡಯಾಗ್ರಾಮ್ ನೋಡ್ರಿ, ಈ ಡಯಾಗ್ರಾಮ್ ನೋಡ್ರಿ, ಮತ್ತೆ ಈ ಡಯಾಗ್ರಾಮ್ ನೋಡ್ರಿ, ಇಷ್ಟು ಡಯಾಗ್ರಾಮ್ ನೋಡ್ರಿ. ಓಕೆನಾ? ರೆಡ್ ಪೆನ್ ತಗೊಂಡ್ರಿ. ಓಕೆ, ನಾವು ಈ ಡಯಾಗ್ರಾಮ್ ತಗೊಳ್ರಿ ಪ್ಲಸ್ ಈ ಡಯಾಗ್ರಾಮ್ ತಗೊಳ್ರಿ. ಎರಡು ಸೇಮ್ ಕಾಣಕತ್ತವಲ್ಲ, ಬಟ್ ಉಲ್ಟಾ ಅದಾವ. ಅಲ್ಕಲೈನ್ ಒಳಗಡೆ ಇವರಿಬ್ರು ಲೀಡ್ರ್, ಇವ್ರ ಕೈ ಕೆಳಗೆ ಕೆಲಸ ಮಾಡಾರ ಇವರಿಬ್ರು. ಬಟ್ ಹಾರ್ಡ್ನೆಸ್ ಒಳಗಡೆ ಇವರಿಬ್ರು ಲೀಡ್ರ್, ಇವ್ರ ಕೈ ಕೆಳಗೆ ಕೆಲಸ ಮಾಡಾರ ಇವರು. ತಿಳಿತಾ? ಹಂಗ ಬಿಜೆಪಿ ಅಂತ ಹೋದ್ರ, ಬಿಜೆಪಿ ಅಂತ ಹೋದ್ರ ಅಮಿತ್ ಶಾ ಲೀಡ್ರ್, ಅವನ ಕೈ ಕೆಳಗೆ ನರೇಂದ್ರ ಮೋದಿ. ಪಾರ್ಲಿಮೆಂಟ್ ಅಂತ ಹೋದ್ರ ನರೇಂದ್ರ ಮೋದಿ ಲೀಡ್ರ್, ಅವನ ಕೈ ಕೆಳಗೆ ಅಮಿತ್ ಶಾ. ಚೆನ್ನಾಗಿತ್ತಲ್ಲ? ಅಂದ್ರೆ ಇವರಿಬ್ರು ಕೂಡಿದ್ರು ಅಂತ ತಿಳ್ಕೊಡ್ರಿ. ಅದನ್ನ ನಾವು BJP ಸಭಾ ಅಂತ ಕರೀಲೋ ಅಥವಾ ಪಾರ್ಲಿಮೆಂಟ್ ಡಿಸ್ಕಷನ್ ಮಾಡಕತ್ತಾರ ಅಂತ ಕರೀಲೋ? ಬಿಕಾಸ್ ಇವಾಗ ಹೋಮ್ ಮಿನಿಸ್ಟರ್ ಅದಾನ, ಇವಾಗ ಪ್ರೈಮ್ ಮಿನಿಸ್ಟರ್ ಅದಾನ. ಇಲ್ಲಿ ಇವ ನರೇಂದ್ರ ಮೋದಿ, ಇಲ್ಲಿ ಸಬಾರ್ಡಿನೇಟ್ ಅದನ್ನ, ಇವ BJP ಅಧ್ಯಕ್ಷ. ಅಧ್ಯಕ್ಷರಿಗೆ ಏನು ಬೇರೆ ಆಗಿರ್ಬೇಕು ಗೊತ್ತಿಲ್ಲ, ಬಟ್ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾವು. ಡೋಂಟ್ ಥಿಂಕ್ ಅಬೌಟ್ ಟೂ ಮಚ್. ಓಕೆ, ಹಿಂಗೆ ಇವರಿಬ್ರು ಕುಂತ್ಕೊಂಡು ಒಂದು ರೂಮ್ನಾಗ ಮಾತಾಡಕತ್ತಾರ. ಅಂದ್ರೆ ಏನು ಮಾತಾಡಕತ್ತಾರ ಅವರು? ಪಾರ್ಲಿಮೆಂಟ್ ಬಗ್ಗೆ ಮಾತಾಡಕತ್ತಾರೋ ಅಥವಾ BJP ಬಗ್ಗೆ ಮಾತಾಡಕತ್ತಾರೋ ಗೊತ್ತಾಗಂಗಿಲ್ಲ. ಹಂಗ ಈ HCA/HCO3 ಇವರಿಬ್ರು, ಮತ್ತೆ ಇಲ್ಲೂ CaHCO3 ಕಂಪೌಂಡ್ ಆಗ್ಬೋದು. ಬಟ್ ಇವು CaHCO3 ಕುಂತ್ಕೊಂಡದ ಒಂದು ನೀರೊಳಗೆ CaHCO3 ಐತಿ ಅಂದ್ರೆ ಆ ನೀರು ಹಾರ್ಡ್ ವಾಟರ್ ಅದನೋ ಅಥವಾ ಅಥವಾ ಅಲ್ಕಲೈನ್ ವಾಟರ್ ಅದನೋ ಕನ್ಕ್ಲೂಷನ್ ಮಾಡಕ್ ಬರಂಗಿಲ್ಲ. ಅವಾಗ ನಾವೇನನ್ನ ಎರಡೂ ಇರ್ತದೆ, ಹಾರ್ಡ್ ವಾಟರ್ನೂ ಐತಿ, ಅಲ್ಕಲೈನೂ ಐತಿ, ಎರಡೂ ಮಾತಾಡ್ಬೋದಲ್ಲ. ಇವತ್ತು ಪಾರ್ಲಿಮೆಂಟ್ನೊಳಗಿಂತ ಲಾ ಪಾಸ್ ಮಾಡಮ್ಮ, ಆಯ್ತಪ್ಪ ಸಂಜೆ ಮುಂದೆ ಬಾ ಮೀಟಿಂಗ್ ಮಾಡೋ, ಒಂದು BJP ಇನ್ನೊಬ್ಬರು ಸೀಟ್ ತಗೊಳಮ್ಮ, ಏನಾರ ಮಾತಾಡ್ಬೋದಲ್ಲ ಅವ್ರು. ಹಂಗೆ ಏನು ಅಲ್ಕಲೈನು ಮತ್ತು ಹಾರ್ಡ್ನೆಸ್ ಎರಡು ಕೂಡಿ ಬರ್ತದೆ. ಯಾವಾಗ? ವೆನ್ ನೀರೊಳಗಡೆ ಪೊಟ್ಯಾಷಿಯಂ ಇರಬಾರ್ದು, ಸೋಡಿಯಂ ಇರಬಾರ್ದು, OH ಕಾನ್ಸಂಟ್ರೇಷನ್ ಇಗ್ನೋರೇಬಲ್ ಇರಬೇಕು. ಇರಬಾರ್ದು ಅನ್ನಕ್ಕೆ ಬರಂಗಿಲ್ಲ ಇದನ್ನ, ಇದು ಇಗ್ನೋರ್ ಇರಬೇಕು. OH ಕಾನ್ಸಂಟ್ರೇಷನ್ ಇಗ್ನೋರ್ ಇರಬೇಕು. ಅಂಥ ಟೈಮ್ನೊಳಗಡೆ ನೀರೊಳಗೆ ಇದೆಷ್ಟ ಉಳ್ಕೊಂತೈತಿ, ಇದೆಷ್ಟ ಉಳ್ಕೊಂತು ಅಂತಂದ್ರೆ ಅವಾಗ ಅದು ಇದಕ್ಕೂ ಕೂಡ್ತೈತಿ. ಹಂಗಾದ್ರೆ ನಾ ಇಲ್ಲೊಂದು ಕನ್ಕ್ಲೂಷನ್ ಬರಿಬೋದು. ಏನಂತಂದ್ರೆ ಅಲ್ಕಲಿನಿಟಿ ಈಕ್ವಲ್ ಟು ಟೆಂಪ್ರರಿ ಹಾರ್ಡ್ನೆಸ್, ಬೇಡ ಕಾರ್ಬೋನೇಟ್ ಹಾರ್ಡ್ನೆಸ್, ಇನ್ನೂ ಅದನ್ನು ಟೆಂಪ್ರರಿ ಹೇಳಿಲ್ಲ, ಅದಕ್ಕೆ ಕಾರ್ಬೋನೇಟ್ ಹಾರ್ಡ್ನೆಸ್ ಓನ್ಲಿ ವೆನ್ potassium carbonates and sodium carbonates are absent. Potassium carbonate, sodium carbonates are absent and OH concentration is ignored or negligible. Then only I can say that alkalinity equal to carbonate. ಅರ್ಥಾಯ್ತಾ? ಇದನ್ನ ಇನ್ನೊಂದು ಫ್ಲೋ ಚಾರ್ಟ್ ಒಳಗೆ ನೀವು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಹಾರ್ಡ್ನೆಸ್, ಕೆಮಿಸ್ಟ್ರಿ ಬಿಹೈಂಡ್ ದ ಹಾರ್ಡ್ನೆಸ್, ಇನ್ನೂ ಸ್ವಲ್ಪ ಚೆನ್ನಾಗಿ ಹಾರ್ಡ್ನೆಸ್ಸನ್ನು ಕಲ್ಕೊಳ್ಳೋಣ. ಪರ್ಮನೆಂಟ್, ಟೆಂಪ್ರರಿ ಹಾರ್ಡ್ನೆಸ್ ಬರ್ತದೆ, ಅಥವಾ CH ಅಥವಾ NCH ಬರ್ತದೆ. ಈಗ ಆಲ್ರೆಡಿ ನಿಮಗೆ ಅಲ್ಕಲಿನಿಟಿ ಅಂದರೆ ಏನು ಹೇಳಿದ್ದೀನಿ. ಅಲ್ಕಲಿನಿಟಿ ಒಳಗಡೆ ಲೀಡರ್ ಯಾರು? ಕಾರ್ಬೋನೇಟ್, ಬೈಕಾರ್ಬೋನೇಟ್ ಮತ್ತು ಕಾರ್ಬೋನೇಟ್, ಇವರಿಬ್ಬರು ಲೀಡರ್. ಹೌದಾ? ಇನ್ನೊಬ್ಬ ಲೀಡರ್ ಅದನ್ನ OH. ಆಯ್ತಾ? ಇವ್ರು ಮೂವರು ಲೀಡರ್. ಇವ್ರ ಜೊತೆಗೆ ಯಾರು ಇರ್ತಾರೆ ಅಂದರೆ ಕ್ಯಾಲ್ಸಿಯಂ ಇರ್ಬೋದು, ಮ್ಯಾಗ್ನೀಷಿಯಂ ಇರ್ಬೋದು, ಅಥವಾ ಸೋಡಿಯಂ ಇರ್ಬೋದು. ಅಂದ್ರೆ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಹಂಗೆ ಮ್ಯಾಗ್ನೀಷಿಯಂ ಬೈಕಾರ್ಬೋನೇಟ್, ಮ್ಯಾಗ್ನೀಷಿಯಂ ಕಾರ್ಬೋನೇಟ್ ಆ್ಯಂಡ್ ಮ್ಯಾಗ್ನೀಷಿಯಂ ಬೈಕಾರ್ಬೋನೇಟ್, ಬೈಕಾರ್ಬೋನೇಟ್ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್. ಹಂಗೆ ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್. ಇವು ಇಷ್ಟು ಇತ್ತಂದ್ರೆ ಇದೇನಿದು ಅಲ್ಕಲಿನಿಟಿ. ಓಕೆನಾ? ಇಲ್ಲಿ ಒಂದೊಂದು ಕನ್ಕ್ಲೂಷನ್ಸ್ ಮಾಡ್ತಾ ಬರೋಣ. ಈ ಕನ್ಕ್ಲೂಷನ್ಸ್ ಭಾಳ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪಾಯಿಂಟ್ ಆಫ್ ವ್ಯೂ. ಒಂದು ಇಫ್ ಒಳಗೆ ಹೇಳ್ತಿದ್ದೀನಿ, ನಾರ್ಮಲಿ ವಾಟರ್ pH ಈಸ್ ಇನ್ ಬಿಟ್ವೀನ್ 6 and 8. ಇನ್ನೇನು ಆಗಲೇ ಹೇಳಿದ್ವಿ 6.8 to
8.5 ಅಂತ ಹಿಂಗೆ ಹೇಳಿದ. ಅಂದ್ರೆ ನಾರ್ಮಲ್ ವಾಟರ್ದು ಏನಿರ್ತೈತಿ ಇಷ್ಟಿರ್ತೈತಿ. ಇಷ್ಟಿತ್ತು ಅಂತಂದ್ರೆ ಪಿ ಎಚ್ ಇಷ್ಟದ ಅಂತಂದ್ರೆ ನಿಮ್ಗೆ ಏನು ಹೇಳ್ಬೋದು, ಓ ಎಚ್ನ ಇಗ್ನೋರ್ ಮಾಡ್ಬೋದು. ಓ ಎಚ್ನ ಇಗ್ನೋರ್ ಮಾಡ್ಬೋದು ಅರ್ಥ. ಈಗ ಓ ಎಚ್ ಇಗ್ನೋರ್ ಆಯ್ತಾ. ಹಂಗಾರೆ ನಾವು ಆಲ್ವೇಸ್ ಡೀಲ್ ವಿತ್ ದ ವಾಟರ್, ದೇರ್ ಫೋರ್ ಅಲ್ಕಲ್ನಿಟಿ ಡ್ಯೂ ಟು ಓ ಎಚ್ ಏನೈತಿಲ್ಲ ಅದನ್ನ ನಾವು ಇಗ್ನೋರ್ ಮಾಡೋಣ. ಓಕೆನಾ. ನಾವು ಅಲ್ಕಲ್ನಿಟಿ ಈಗ ಎದಕ್ಕೆ ಬಂತು ಅಂತಂದ್ರೆ ಇವರಿಬ್ರು ಲೀಡರ್ ಆದ್ರಿ. ಈಗ ಈ ಮೂರಿದ್ರು ಲೀಡರು, ಇವ ಒಬ್ಬ ಲೀಡರ್, ಇವ ಒಬ್ಬ ಲೀಡರ್, ಈಗ ಇಬ್ರು ಲೀಡರ್ ಆದ್ರು. ಇವ್ರ ಸಬಾರ್ಡಿನೇಟ್ಸ್ ಇವ್ರದ. ನೆಕ್ಸ್ಟ್ ಟೋಟಲ್ ಹಾರ್ಡ್ನೆಸ್ ಅಂತ ಏನದಲ್ಲ. ಓಕೆ, ಈಗ ಹಾರ್ಡ್ನೆಸ್ ಬಗ್ಗೆ ಏನಾರ ಮಾತಾಡಿದ್ರ ದಿಸ್ ಹಾರ್ಡ್ನೆಸ್ ಬಗ್ಗೆ ಏನಾರ ಮಾತಾಡಿದ್ರೆ ಹಾರ್ಡ್ನೆಸ್ ಒಳಗಡೆ ಸಿ ಎಚ್ ಮತ್ತು ಎನ್ ಸಿ ಎಚ್ ಅಂತ ಹೇಳ್ದ. ಇದು ಯಾವುದಿದು, ಸಿ ಎಚ್ ಇದು. ಹಂಗೆ ಎನ್ ಸಿ ಎಚ್ ಎಲ್ಲಿದೆ, ಇದು ಎನ್ ಸಿ ಎಚ್. ಓಕೆ, ಕಾರ್ಬೋನೇಟ್ ಹಾರ್ಡ್ನೆಸ್ ಮತ್ತು ನಾನ್ ಕಾರ್ಬೋನೇಟ್ ಹಾರ್ಡ್ನೆಸ್ ಇವೆರಡೂ ಸೇರಿದ್ರೆ ಅದಕ್ಕೆ ಟೋಟಲ್ ಹಾರ್ಡ್ನೆಸ್ ಅಂತ ಕರೀತಾರೆ. ಈ ಕಾರ್ಬೋನೇಟ್ ಹಾರ್ಡ್ನೆಸ್ಸಿಗೆ ಟೆಂಪ್ರರಿ ಹಾರ್ಡ್ನೆಸ್ ಟಿ ಎಚ್ ಅಂತ ಕರೀತಾರೆ. ಮತ್ತು ಈ ಅಲ್ಲ ಟಿ ಎಚ್ ಅನ್ನಂಗಿಲ್ಲ, ಇದಕ್ಕೆ ಎನ್ ಸಿ ಎಚ್ ಇರಲಿ. ಟೆಂಪ್ರರಿ ಹಾರ್ಡ್ನೆಸ್ ಅಂತಾರೆ, ಇದಕ್ಕೆ ಏನಂತಾರೆ, ಇದಕ್ಕೆ ಪರ್ಮನೆಂಟ್ ಹಾರ್ಡ್ನೆಸ್ ಅಂತಾರೆ. ಇದು ಟೋಟಲ್ ಹಾರ್ಡ್ನೆಸ್ಸಿಗೆ ಟಿ ಎಚ್ ಅಂತ ಕರೀತಾರೆ. ಓಕೆನಾ. ಈಗ ಕಾರ್ಬೋನೇಟ್ ಹಾರ್ಡ್ನೆಸ್ ಎದಕ್ಕೆ ಕಾಜಿರ್ತದ, HCO3 CO3 ಜೊತೆಗೆ ಇರ್ತೈತಿ. ಕರೆಕ್ಟಾ. ಇದರೊಳಗಡೆ ಲೀಡ್ರ್ ಯಾರು, ಹಾರ್ಡ್ನೆಸ್ ಅಂದ ತಕ್ಷಣ ಇವರಿಬ್ಬರು ಲೀಡ್ರ್, ಇವ ಮತ್ತು ಇವರಿಬ್ಬರು ಯಾರು, ಇವರು ಲೀಡ್ರ್. ಇವ್ರ ಸಬಾರ್ಡಿನೇಟ್ಸ್ ಇಲ್ಲಿ ಆಗಿ ಬರ್ತಾರೆ. ಅರ್ಥ. ಜಸ್ಟ್ ಅದು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಎಕ್ಸಾಂಪಲ್ ಯೋಚನೆ ಮಾಡ್ರಿ. ಒಂದು ಕಡೆಗೆ ಅಮಿತ್ ಶಾ ಲೀಡರ್ ಇದ್ರೆ ಒಂದು ಕಡೆ ನರೇಂದ್ರ ಮೋದಿ ಲೀಡರ್ ಇರ್ತಾನೆ. ಹಂಗೆ ಇಲ್ಲಿ CAMG ಸಬಾರ್ಡಿನೇಟ್ಸು HCO3 CO3 ಲೀಡ್ರು, ಇಲ್ಲಿ HCO3 CO3 ಸಬಾರ್ಡಿನೇಟ್ಸು CAMG ಲೀಡರ್ ಆಗ್ತಾರೆ. ಅರ್ಥಾಯ್ತಾ. ಈಗ ಹಂಗೆ ಇದ್ರದ್ದು ಯಾರು ಬರ್ತಾರೆ, ಇಲ್ಲಿ ನಾನ್ ಕಾರ್ಬೋನೇಟ್ ಹಾರ್ಡ್ನೆಸ್ ಏನೈತಿಲ್ಲ ಅದರೊಳಗಡೆ ಇಬ್ಬರು ಬರ್ತಾರೆ. ಯಾವುದು, SO4 ಅಂದರೆ ಸಲ್ಫೇಟ್ ಮತ್ತು ಕ್ಲೋರೈಡ್, ಈ ಎರಡು ನಾನ್ ಕಾರ್ಬೋನೇಟ್ ಹಾರ್ಡ್ನೆಸ್ ಒಳಗೆ ಬರ್ತೈತಿ. ತಿಳಿತಾ. ನೆಕ್ಸ್ಟ್ ನೋಡ್ರಿ, ಇಲ್ಲೊಂದು ಭಾಳ ಇಂಪಾರ್ಟೆಂಟ್ ಕನ್ಕ್ಲೂಷನ್ಸ್ನ ಮಾಡಬೇಕಾಗ್ತೈತಿ. ಓಕೆ, ಅದು ಏನಂತಂದ್ರೆ, ಇಫ್ ವಾಟರ್ ಡಸಂಟ್ ಕನ್ಸಿಸ್ಟ್ NA ಏನಾಗ್ತದ, ಇಫ್ ವಾಟರ್ ಡಸಂಟ್ ಕನ್ಸಿಸ್ಟ್ NA, ವಾಟರಲ್ಲಿ NA ಅಲ್ಕಲ್ನಿಟಿ ಇರಲಿಲ್ಲ ಅಂತ ತಿಳ್ಕೊಡ್ರಿ. ಅಂದ್ರೆ ಅಲ್ಕಲ್ನಿಟಿ ಡ್ಯೂ ಟು NA ಇರಲಿಲ್ಲ ಅಂದರೆ, ಅಲ್ಕಲ್ನಿಟಿ ಡ್ಯೂ ಟು NA ಇರಲಿಲ್ಲ ಅಂದರೆ ಅವಾಗ ಏನಾಗುತ್ತೆ ಅಂದ್ರೆ ಅಲ್ಕಲ್ನಿಟಿ ಈಕ್ವಲ್ ಟು ಇದಾಗ್ತೈತೆ, ಅಲ್ಕಲ್ನಿಟಿ ಈಕ್ವಲ್ ಟು CH ಆಗ್ತೈತೆ. ಹೆಂಗೆ ನೋಡ್ರಿ, ಅಲ್ಕಲ್ನಿಟಿ ಡ್ಯೂ ಟು CH ಆಗ್ತೈತೆ. ಅದು ಹೆಂಗಂತಂದ್ರೆ NA ಇಲ್ಲ, NA ಇಲ್ಲ ಅಂದ್ರೆ ಅಲ್ಕಲ್ನಿಟಿ ಇಲ್ಲಿ ಕಾಣಕತ್ತೈತಿ. ಅಲ್ಕಲ್ನಿಟಿ ಒಳಗಡೆ ಏನದ, CAMG HCO3 CO3 ನೋಡ್ರಿ. ಇದಿಷ್ಟು ನೋಡ್ರಿ, ಈ ಡಯಾಗ್ರಾಮು, ಈ ಸರ್ಕಲ್ ಹಾಕಿದ ಡಯಾಗ್ರಾಮು ಮತ್ತು ಈ ಬಾಕ್ಸ್ ಒಳಗಿರೋ ಡಯಾಗ್ರಾಮ್ ಎರಡು ಸೇಮ್ ಕಾಣ್ತದಲ್ಲ. CAMG HCO3 CO3, CAMG HCO3 CO3 ಅಂದ್ರೆ ಅಲ್ಕಲ್ನಿಟಿ ಈಕ್ವಲ್ ಟು ಕಾರ್ಬೋನೇಟ್ ಹಾರ್ಡ್ನೆಸ್. ಕನ್ಕ್ಲೂಷನ್ ಇಸ್ ಓಕೆನಾ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ಇಫ್ ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಮ್ದ ಅಲ್ಕಲ್ನಿಟಿ ಅಷ್ಟ ಐತೆ ಅಂತ ತಿಳ್ಕೊಡ್ರಿ. ಅಲ್ಕಲ್ನಿಟಿ ಡ್ಯೂ ಟು ಉಳಿದು ಯಾವುದೂ ಇಲ್ಲ, ಓನ್ಲಿ ಸೋಡಿಯಮ್ದ ಅಲ್ಕಲ್ನಿಟಿ ಇತ್ತು ಅಂತಂದ್ರೆ, ಹಂಗೆ ಈ ರೀತಿ ಫ್ರೆಂಡ್ಶಿಪ್ ಇತ್ತಂದ್ರೆ, ಇವ್ರ ಜೊತೆಗೆ ಇವರಿಬ್ರು, ಇವ್ರ ಜೊತೆಗೆ ಇವರಿಬ್ರು ಇತ್ತಂದ್ರೆ ಇಲ್ಲಿ ಬಾಂಡ್ ಬ್ರೇಕ್ ಆಕೈತಿ. ಇವರಿಬ್ರು ಗೆಳೆತನ ನಿಂದ್ರಂಗಿಲ್ಲ, ಇಲ್ಲಿ ಇವರಿಬ್ರು ಗೆಳೆತನ ನಿಂದ್ರಂಗಿಲ್ಲ. ಬಟ್ ಕಂಡೀಷನ್ ಏನು ಗೊತ್ತಾ, ಇಲ್ಲಿ ಏನಿರಬಾರ್ದು, CAMGದು ಬೈಕಾರ್ಡ್ ಹಾರ್ಡ್ನೆಸ್ ಇರಬಾರ್ದು, ಇದರೊಳಗಡೆ ಟೆಂಪ್ರರಿ ಹಾರ್ಡ್ನೆಸ್ ಇರಬಾರ್ದು. ಇಫ್ ದೇರ್ ಇಸ್ ನೋ ಟೆಂಪ್ರರಿ ಹಾರ್ಡ್ನೆಸ್, ಇಫ್ ದೇರ್ ಇಸ್ ನೋ ಟೆಂಪ್ರರಿ ಹಾರ್ಡ್ನೆಸ್, ಒಂದೇ ಕಂಡೀಷನ್, ಇಫ್ ದೇರ್ ಇಸ್ ನೋ ಟೆಂಪ್ರರಿ ಹಾರ್ಡ್ನೆಸ್ ಆ್ಯಂಡ್ ಇಫ್ ದೇರ್ ಇಸ್ ಓನ್ಲಿ ಸೋಡಿಯಂ ಅಲ್ಕಲ್ನಿಟಿ, ಹಿಂಗೇನ್ರಿ ಇತ್ತಂದ್ರೆ ಈ ಫ್ರೆಂಡ್ಶಿಪ್ ಬ್ರೇಕ್ ಆಗ್ತದ, ಈ ಫ್ರೆಂಡ್ಶಿಪ್ ಬ್ರೇಕ್ ಆಗ್ತದ. ಈ ಬ್ರೇಕ್ ಆದ ತಕ್ಷಣ ಏನಾಗ್ತದೆ ಅಂತಂದ್ರೆ, ಈ ಸೋಡಿಯಂ ಏನದನಲ್ಲ ಇವ್ರನ್ನ ಲವ್ ಮಾಡೋಕೆ ಶುರು ಮಾಡ್ತಾನೆ. ಈ NaSO4 ಜೊತೆಗೆ ಅಥವಾ Cl2 ಜೊತೆಗೆ ಫ್ರೆಂಡ್ಶಿಪ್ ಮಾಡಿ, ಯಾಕಂದ್ರೆ ಇಲ್ಲಿ ಬ್ರೇಕ್ ಆದ ತಕ್ಷಣ ಇವ Na ಏನು ಮಾಡಿಬಿಡ್ತಾನ, ಇವ ಬಂದು ಇವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊತಾನೆ. ಬಟ್ ಇವರಿಬ್ರು ಏನು ಮಾಡ್ತಾರೆ, ಇವರಿಬ್ರು ಮೊದಲಿನ ಫ್ರೆಂಡ್ಶಿಪ್ ಹೋಗ್ಬಿಡ್ತಾರೆ, ಇವ್ರನ್ನ ಫ್ರೆಂಡ್ಶಿಪ್ ಮಾಡ್ತಾರೆ. ಹೌದಾ, ಇವ್ರನ್ನ ಫ್ರೆಂಡ್ಶಿಪ್ ಮಾಡ್ತಾರೆ. ಹಂಗಾರೆ ಏನಾಯ್ತು, ಈಗ CAMG HCO3 CO3 ಆಮೇಲೆ Na ಜೊತೆಗೆ NaSO4 ಅಥವಾ NaCl Na2Cl ಅದೆಲ್ಲವಾಗಿ ಹೋಗಿಬಿಡ್ತದೆ. ಅಂದ್ರೆ ಅದರ ಅರ್ಥ ಏನಂತಂದರೆ, ಯಾವಾಗ Na ಇರ್ತದಲ್ಲ, ಇಲ್ಲಿ ಮತ್ತೆ ಇನ್ನೊಮ್ಮೆ, ಇಫ್ Na ಅಲ್ಕಲ್ನಿಟಿ ಇತ್ತು ಅಂತಂದ್ರೆ ದೇರ್ ವೋಂಟ್ ಬಿ ಅಲ್ಕಲ್ನಿಟಿ ಎಕ್ಸಿಸ್ಟ್. ದಟ್ ಅಲ್ಕಲ್ನಿಟಿ ಕನ್ವರ್ಟ್ಸ್ ಟು
temporary hardness. That alkalinity converts to temporary hardness. When, in conclusion, when only sodium alkalinity is there, then permanent hardness dissolves and converts to temporary hardness. Permanent hardness dissolves and converts to temporary hardness. ಯಾವಾಗ ಸೋಡಿಯಂ ಆಲ್ಕಲಿನಿಟಿ ಎಷ್ಟ ಇತ್ತಂದ್ರೆ ಇದು ಕ್ವಶನ್ ಕೇಳ್ತಾರೆ. ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಒಂದು ಕಂಡೀಷನ್ ನೋಡೋಣ. ಇಫ್ ಸೋಡಿಯಂ ಈಸ್ ಪ್ರೆಸೆಂಟ್ ಇನ್ ವಾಟರ್ ಅಂದ್ರೆ ಸೋಡಿಯಂ ಆಲ್ಕಲಿನಿಟಿ ಈಸ್ ಪ್ರೆಸೆಂಟ್ ಇನ್ ವಾಟರ್ ಅಂಡ್ NaCH ಈಸ್ ಆಬ್ಸೆಂಟ್ ಇನ್ ವಾಟರ್. ಆಬ್ಸೆಂಟ್ ಅಂತಂದ್ರೆ ಇದಿಲ್ಲ, ಈಗ ಇದೇನೈತಲ್ಲ ಇದು ಇಲ್ಲ. NaCH ಈಸ್ ಆಬ್ಸೆಂಟ್ ಇನ್ ವಾಟರ್. ಏನಂತ ಹೇಳ್ಯಾರ? sodium alkalinity present in water but NaCH is absent in water. ಅಂದ್ರೆ ಈಗ ಇವ್ರು ಲವ್ ಮಾಡಕ್ ಬರಂಗಿಲ್ಲ, ಬಿಕಾಸ್ ಇವ ಅದಾನ, ಇದು ಇಲ್ಲ, ಇವ್ರಿಲ್ಲ ಅಂದಮೇಲೆ ಅಲ್ಲಿ ಲವ್ ವಿಲ್ ನಾಟ್ ಹ್ಯಾಪನ್. ಅವಾಗ ಏನಾಗ್ತದ ಅಂತಂದ್ರೆ ಅವಾಗ ಆಲ್ಕಲಿನಿಟಿ ಫ್ಯಾಮಿಲಿ ಜಾಸ್ತಿ ಕಾಣ್ತದ ಮತ್ತೆ ಇದ್ರ ಫ್ಯಾಮಿಲಿ ಕಡಿಮೆ ಕಾಣ್ತೈತಿ. ಇದು ಇಷ್ಟ ಐತಿ. ಅವಾಗ ಇದನ್ನ ಮತ್ತೆ ಇದನ್ನ ಕಂಪೇರ್ ಮಾಡಿದ್ರೆ ಏನಂತ ಹೇಳಿ, ಇದು ದೊಡ್ಡ ಮನಿ, ಇದು ಸಣ್ಣ ಮನಿ. ಯಾಕಂದ್ರೆ ಇದ್ರೊಳಗೆ ಸೋಡಿಯಂ ಅದ, ಇದ್ರೊಳಗೆ ಸೋಡಿಯಂ ಇಲ್ಲ. ಹಂಗಾರೆ ಕನ್ಕ್ಲೂಷನ್ ಏನಂದ್ರೆ ಆಲ್ಕಲಿನಿಟಿ ಈಸ್ ಗ್ರೇಟರ್ ದ್ಯಾನ್ ಕಾರ್ಬೋನೇಟ್ ಹಾರ್ಡ್ನೆಸ್. ಹೌದಾ? ಆಲ್ಕಲಿನಿಟಿ ಈಸ್ ಗ್ರೇಟರ್ ದ್ಯಾನ್ ಕಾರ್ಬೋನೇಟ್ ಹಾರ್ಡ್ನೆಸ್. ಹಾಗಾದ್ರೆ ಇನ್ನೊಂದು ಕನ್ಕ್ಲೂಷನ್ ಮಾಡ್ಬೋದು ಇದ್ರೊಳಗೆ ಏನಂದ್ರೆ, ಇಂಥ ಟೈಮ್ನೊಳಗಡೆ ಟೋಟಲ್ ಹಾರ್ಡ್ನೆಸ್ ಈಸ್ ನಥಿಂಗ್ ಬಟ್ ಟೆಂಪ್ರರಿ ಹಾರ್ಡ್ನೆಸ್. ಟೋಟಲ್ ಹಾರ್ಡ್ನೆಸ್ ಅಂದ್ರೆ ಟೆಂಪ್ರರಿ ಹಾರ್ಡ್ನೆಸ್. ಯಾಕೆ? ಪರ್ಮನೆಂಟ್ ಹಾರ್ಡ್ನೆಸ್ ಇಲ್ಲ. ಹಾಗಾಗಿ ಮೂರು ಕನ್ಕ್ಲೂಷನ್, TH equal to CH ಕನ್ಕ್ಲೂಷನ್ ಅಥವಾ NC equal to 0 ಕನ್ಕ್ಲೂಷನ್, ಮತ್ತೆ ಆಲ್ಕಲಿನಿಟಿ ಇಸ್ ಗ್ರೇಟರ್ ದ್ಯಾನ್ CH ಕನ್ಕ್ಲೂಷನ್. ಅರ್ಥಾಯ್ತಾ? ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನಂದ್ರೆ NaCH ಈಸ್ ಪ್ರೆಸೆಂಟ್ ಇನ್ ವಾಟರ್, ದೆನ್ NaCH ಅಂತಂದ್ರೆ ಈಗ ಇದು ಅದ, ಇವರು ಅದರ, ಇವರು ಅದರ, ಇವರು ಅದರ, ಇವ್ರದ್ರೊಳಗಡೆ ಈ ಸೋಡಿಯಮನು ಅದನ. ಇವು ಸೋಡಿಯಂ ಏನದಲ್ಲ, ಇವ ಭಾಳ ಡೇಂಜರ್ ಮನುಷ್ಯ. ಇವ ಆಲ್ಕಲಿನಿಟಿ ಜೊತೆಗೆ ಇರ್ತಾನ, ಬಟ್ ಇದ್ರ ಜೊತೆ ಪರ್ಮನೆಂಟ್ ಹಾರ್ಡ್ನೆಸ್ ಬಂತ ಅಂದ ತಕ್ಷಣ ಇವ ಇಲ್ಲಿ ಬಿಟ್ಬಿಡ್ತಾನೆ. ಇದು ಬಿಟ್ಟು ನಾ ನಿಮ್ಮ ಜೊತೆ ಅಲ್ಲಿ ಅಂತೇಳಿ ಇವ್ರ ಜೊತೆ ಬಂದ್ಬಿಡ್ತಾನ, ಇವ್ರ ಜೊತೆ ಬಂದು ಕೂಡ್ಕೊಂಡ್ಬಿಡ್ತಾನ. ಅರ್ಥಾಯ್ತಾ? ಹಂಗಾದ್ರ ಇವ ಈ ಕಡೆ ಬಂದ ಅಂತಂದ್ರೆ ಇಲ್ಲಿ ಯಾರು ಉಳ್ಕೊಂಡ್ರು? ಅಂದ್ರೆ ಓನ್ಲಿ ಇವ್ರು ಇಷ್ಟ ಉಳ್ಕೊಂತಾರ. ಹೌದಲ್ಲ? ಅವ ಈ ಕಡೆ ಬಂದ್ಬಿಡ್ತಾನ, ಸೋಡಿಯಂ ಈ ಕಡೆ ಓಡಿ ಬಂದ್ಬಿಡ್ತಾನ. ಸೋಡಿಯಂ ಈ ಕಡೆ ಓಡಿ ಬಂದ ತಕ್ಷಣ ಇವ್ರಿಗೆ ಇಷ್ಟ ಉಳ್ಕೊತಾರ. ಹಂಗಾರೆ ಇವರು ಮತ್ತೆ ಇವರು ಒಂದಲ್ಲ, ಇವರು ಮತ್ತೆ ಇವರು ಒಂದೇ. ಅಂದ್ರೆ ಅರ್ಥ ಆಲ್ಕಲಿನಿಟಿ ಡ್ಯೂ ಟು ಸೋಡಿಯಂ ವಿಲ್ ಬಿ ಅಬ್ಸೆಂಟ್ ಇನ್ ವಾಟರ್. ಆಲ್ಕಲಿನಿಟಿ ಡ್ಯೂ ಟು ಸೋಡಿಯಮು ಅಬ್ಸೆಂಟ್ ಆಗಿಬಿಡ್ತದ, ಅವ ಓಡಿ ಬಂದ್ಬಿಡ್ತಾನೆ ಈ ಕಡೆ. ಆಮೇಲೆ ಇದರಿಂದ ಕನ್ಕ್ಲೂಷನ್ ಏನಾಗುತ್ತಂದ್ರೆ ಆಲ್ಕಲಿನಿಟಿ ಮತ್ತು CH ಈಕ್ವಲ್ ಆಗ್ತದ, ಇದು ಮತ್ತೆ ಇದು ಈಕ್ವಲ್ ಆಗ್ತದ. ಹಂಗಾದ್ರೆ ಕನ್ಕ್ಲೂಷನ್ ಏನಂದ್ರೆ ಇವರಿಬ್ರು ಪ್ರೆಸೆಂಟ್ ಇರೋದ್ರಿಂದ ಇವರು ಮತ್ತೆ ಇವರು ಈಕ್ವಲ್ ಟು ಇದು ಬರ್ತಾರೆ. ಹಿಂಗೆ ಅನ್ನಂಗಿಲ್ಲ. ಇವು ಸೋಡಿಯಂ ಈ ಕಡೆ ಬಂದ ತಕ್ಷಣ ಅಷ್ಟು ಅವ್ನು ಲವ್ ಮಾಡಲ್ಲ. ಇದ್ರೊಳಗೆ SF4 ಅದ, Cl2 ಅದ, ಸ್ವಲ್ಪ ಅವನು ಎಷ್ಟು ಬೇಕಂದ್ರೆ ಅಷ್ಟು ಓಡಿ ಹೋಗ್ಬಿಡ್ತಾರ, ಉಳಿದು ಎಲ್ಲ ಪ್ರೆಸೆಂಟ್ ಆಗ್ತಾವ. ಅರ್ಥಾಯ್ತಾ? ಇದನ್ನ ಇನ್ನೊಂದ್ಸತಿ ನೋಡ್ರಿ, ಇನ್ನೊಂದ್ಸತಿ ಹೇಳ್ತೀನಿ. ಆಲ್ಕಲಿನಿಟಿ ಕನ್ಕ್ಲೂಷನ್ ಮಾಡಿಬಿಡೋಣ ಒಂದು. ಆಲ್ಕಲಿನಿಟಿ ಗೊತ್ತೈತಿ? ಆಲ್ಕಲಿನಿಟಿ ಒಳಗಡೆ ಲೀಡರ್ HCO3 CO3 ಮತ್ತೆ OH, ಮತ್ತೆ ಇವ್ರ ಮೂವರು ಬೈ ಪ್ರಾಡಕ್ಟ್ಸ್. ಇವ್ರ ಜೊತೆಗೆ ಕಂಬೈಂಡ್ ಆಗಿ ಅವ್ರನ್ನ ಆಲ್ಕಲಿನಿಟಿ ಫ್ಯಾಮಿಲಿ ಅಂತ ಕರೀತಾರೆ. ಓಕೆನಾ? ನೆಕ್ಸ್ಟ್ ಇದರೊಳಗಡೆ ವಾಟರ್ pH 6.6 to 8.5 ಇರೋದ್ರಿಂದ OH ನ ಇಗ್ನೋರ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ OH ತೆಗೆದ್ಬಿಡೋಣ. OH ತೆಗೆದ್ಮ್ಯಾಗ ಈಗ ನಮ್ಗೆ ಎರಡು ಕನ್ಕ್ಲೂಷನ್ ಸಿಗ್ತದೆ. ಈ ಇದರೊಳಗೆ ಈ ಬದ್ಮಾಸ್ ಇಲ್ಲಿ ಸೋಡಿಯಂ ಐತಿ. ಈ ಸೋಡಿಯಂನ ಒಂದು ಬಿಹೇವಿಯರ್ ಒಂದು ಸ್ವಲ್ಪ ಡಿಫ್ರೆಂಟ್ ಐತಿ. ಹೌದಾ? ಆ ಒಂದು ಸ್ವಲ್ಪ ಯೋಚನೆ ಮಾಡೋಣ. ಈಗ ಅದು ಬಿಡು, ಈ ಕಡೆ ಬಂದಾಗ ಏನಾಗುತ್ತೆ, ಹಾರ್ಡ್ನೆಸ್. ಇದು ಹಾರ್ಡ್ನೆಸ್ ಡೆಫಿನಿಷನ್ ಏನಂತಂದ್ರೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಇತ್ತಂದ್ರೆ ಅದು ಹಾರ್ಡ್ನೆಸ್. ಯಾರೇ ಇರಲಿ ಅವ್ರ ಜೊತೆಗೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಇತ್ತಂದ್ರೆ ಅದು ಹಾರ್ಡ್ನೆಸ್. ಈ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಮು ಇವರಿಬ್ಬರ ಜೊತೆಗಿದ್ರೆ ಅದಕ್ಕೆ ಟೆಂಪ್ರರಿ ಹಾರ್ಡ್ನೆಸ್ ಅಂತಾರೆ. ಈ ಕ್ಯಾಲ್ಸಿಯಮು ಮ್ಯಾಗ್ನೀಷಿಯಮು ಇವರಿಬ್ಬರ ಜೊತೆಗಿದ್ರೆ ಅದಕ್ಕೆ ಪರ್ಮನೆಂಟ್ ಹಾರ್ಡ್ನೆಸ್ ಅಂತಾರೆ. ಓಕೆನಾ? ಓಕೆ. ಈಗ ಇಲ್ಲಿ ಯೋಚನೆ ಮಾಡಿದ್ರೆ ಹೆಂಗೆ ಕಾಣ್ತದೆ ಅಂತಂದ್ರೆ ಸೋಡಿಯಂ ಏನಾದರೂ ಇರಲಿಲ್ಲ ಅಂತ ತಿಳ್ಕೊಡ್ರಿ. ಯಾವಾಗ ಇಫ್ ವಾಟರ್ ಡಸಂಟ್ ಕಂಟೈನ್ ಸೋಡಿಯಂ ಅಂದ್ರೆ ಸೋಡಿಯಂ ಏನದಲ್ಲ ಇವ ಡೇಂಜರ್ ಮನುಷ್ಯ, ಇವ ಇರಲೇ ಇಲ್ಲ ಅಂತ ತಿಳ್ಕೊ. ಇವ ಇರಲಿಲ್ಲ ಅಂತಂದ್ರೆ ನಮ್ಗೆ ಕೆಲಸ ಭಾಳ ಈಸಿ ಆಕೈತಿ. ಯಾಕೆ ಈಸಿ ಆಕೈತಿ ಅಂದ್ರೆ ಇವ್ರು 4 ಮಂದಿ ಇಲ್ಲಿ ಅದಾರ, ಮತ್ತೆ ಇವ್ರು 4 ಮಂದಿ ಇಲ್ಲೇ ಬ್ರಾಕೆಟ್ ಆಗೈತಲ್ಲ, ಇವ್ರು 4 ಮಂದಿ ಇಲ್ಲೇ ಅದಾರ. ಅಂದ್ರೆ ಇದರಿಂದ ಕನ್ಕ್ಲೂಷನ್ ಏನ್ ಮಾಡ್ಬೋದು ಅಂದ್ರೆ ಆಲ್ಕಲಿನಿಟಿ ಮತ್ತೆ CH ಇಬ್ರು ಒಂದ, ಆ ಫ್ಯಾಮಿಲಿ ಈ ಫ್ಯಾಮಿಲಿ ಒಂದ. ಇವ್ ಸೋಡಿಯಂ ಬಂದ ಅಂದ್ರೆ ಭಾಳ ಡೇಂಜರ್ ಆಕೈತಿ. ಹಂಗಾದ್ಮ್ಯಾಗ ಅಕಸ್ಮಾತ್ ಬರೀ ಸೋಡಿಯಂ ಆಟ ಅದನ್ನ ಅಂತ ತಿಳ್ಕೊಡ್ರಿ. ಈಗ ಯಾರಾದ್ರೂ ಇಲ್ಲಿ ಓನ್ಲಿ ಸೋಡಿಯಂ ಅಷ್ಟ ಅದನ್ನ, ಇಲ್ಲಿ ಬರೀ ಸೋಡಿಯಂ ಮನುಷ್ಯ ಅಷ್ಟ ಅದನ್ನ. ಬಟ್ ಸೋಡಿಯಂ ಅದನ್ನ ಈ ಕಡೆ ಮನ್ಯಾಗ ಯಾರದಾರ ಅಂದ್ರೆ ಈ ಕಡೆ ಪರ್ಮನೆಂಟ್ ಹಾರ್ಡ್ನೆಸ್ ಅದಾರ. ಈ ಕಡೆ ಪರ್ಮನೆಂಟ್ ಹಾರ್ಡ್ನೆಸ್ ಆ ಕಡೆ ಮನ್ಯಾಗ ಸೋಡಿಯಂ ಅದನಂದ್ರ ಇವ ಈ ಮನಿ ಬಿಟ್ಬಿಡ್ತಾನ. ಇವ
ಯಾಕಂದ್ರೆ ಇವ ಭಾಳ ಡೇಂಜರ್ ಅದ ನೀವು ಇವಾಗ ಬಿಟ್ಟು ಈ ಮನಿ ಬರ್ದು ಮಾಡ್ತಾನೆ, ಈ ಮನಿ ಬಂದು ಇವ್ರು ಲವ್ ಮಾಡಕ್ಕೆ ಶುರು ಮಾಡ್ತಾನೆ. ಇವ್ರು ಲವ್ ಮಾಡಿದ್ಮ್ಯಾಗ ಈ ಮನಿನೂ ಮುರ್ಕೊಂಡು ಹೋಯ್ತು, ಈ ಮನಿನೂ ಮುರ್ಕೊಂಡು ಹೋಯ್ತು. ಅವಾಗ ಏನು ಮಾಡ್ತಾರೆ ಅಂದ್ರೆ ಇವರಿಬ್ರು ಜೊತೆಗೆ ಇದು ಮಾಡ್ತಾರೆ, ಫ್ರೆಂಡ್ಶಿಪ್ ಮಾಡ್ತಾರೆ. ಅಂದ್ರೆ ಏನಾಯ್ತು ಈಗ CaMg ಟು HCO3 ಅಂದ್ರೆ ಇದೇನಾಯ್ತಿದು, ಇದು CH ಆಯ್ತಿದು. ಹಂಗಾರೆ ಇಲ್ಲಿ NCH ಏನಾಗ್ತಿದ್ದು ಬ್ರೇಕ್ ಆಗ್ತಿದ್ದು. ಅಂದ್ರೆ ಸೋಡಿಯಂ ಅಲ್ಕಲಿನಿಟಿ ಇತ್ತು ಅಂತಂದ್ರೆ ಎರಡು ಮನಿ ಒಡೆದು ಬಿಡ್ತಾವ, ಒಡೆದು ಪರ್ಮನೆಂಟ್ ಹಾರ್ಡ್ನೆಸ್ ಟೆಂಪ್ರರಿ ಹಾರ್ಡ್ನೆಸ್ ಆಗ್ತೈತಿ. ಆಮೇಲೆ ಸೋಡಿಯಮ್ಮು ಈ SO4 ಅಥವಾ Cl ಜೊತೆ ಕೂಡಿ ಸಾಲ್ಟ್ ಆಗಿಬಿಡ್ತೈತಿ. ಅದೇನಾಗ್ತದ ಸಾಲ್ಟ್ ಆಗ್ತದೆ, ತಿಳಿತಾ. ನೆಕ್ಸ್ಟ್ ಇದ ಕನ್ಕ್ಲೂಷನ್ಸ್ ಅನ್ನ ಹಿಂಗ್ ನೋಡ್ರಿ, ಸೋಡಿಯಂ ಈಸ್ ಪ್ರೆಸೆಂಟ್ ಇನ್ ವಾಟರ್ ಬಟ್ NCH ಇಸ್ ಆಬ್ಸೆಂಟ್ ಇನ್ ವಾಟರ್. ಅಂದ್ರೆ ಇವ್ರೇನಿದ್ರಲ್ಲ ಇವನ್ ಫ್ರೆಂಡ್ಸ್, ಇವ ಏನಾದ್ರು ಡೇಂಜರ್ ಮನುಷ್ಯ, ಇವ್ರ ಫ್ರೆಂಡ್ಸ್ ಇಲ್ಲಿ ಇರ್ತಾರ, ಇವ್ರಿರೂ ಇಲ್ಲ ಇಲ್ಲಿ, ಬಟ್ ಇವ ಇಲ್ಲಿ ಅದಾನ ಮತ್ತು ಇವ್ರು ಇಲ್ಲ ಅಂದಮೇಲೆ ಇವ ಈ ಕಡೆ ಬರಂಗಿಲ್ಲ. ಅಂದ್ರೆ ಈ ಫ್ಯಾಮಿಲಿ ದೊಡ್ಡದಾತಿ, ಈಗ ಈ ಫ್ಯಾಮಿಲಿ ಏನಾಯ್ತು ಸಣ್ಣದಾತಿ. ಈಗ ಹಾಗಾಗಿ ಆಲ್ಕಲಿನಿಟಿ ಮತ್ತು CH, ಆಲ್ಕಲಿನಿಟಿ ಗ್ರೇಟರ್ ದೆನ್ CH ಆಗ್ತದೆ, ಈ ಫ್ಯಾಮಿಲಿ ದೊಡ್ಡದಾಯ್ತು. ನೆಕ್ಸ್ಟ್ ಈ ಫ್ಯಾಮಿಲಿ ದೊಡ್ಡದಾಗ್ಯದ, ಬಟ್ ಈ ಫ್ಯಾಮಿಲಿ ಒಳಗಡೆ ಎರಡು ಫ್ಯಾಮಿಲಿ ಇಲ್ಲಲ್ಲ, ಒಂದ ಫ್ಯಾಮಿಲಿ ಅಲ್ಲ. ಅದಕ್ಕೆ ಟೋಟಲ್ ಅಂದ್ರೂ ಒಂದ, ಸಣ್ಣ ಫ್ಯಾಮಿಲಿ ಅಂದ್ರೂ ಒಂದ. ಅದಕ್ಕೆ ಟೋಟಲ್ ಹಾರ್ಡ್ನೆಸ್ ಈಕ್ವಲ್ ಟು ಕಾರ್ಬೋನೇಟ್ ಹಾರ್ಡ್ನೆಸ್ ಆಗಿಬಿಡ್ತದೆ. ಟೋಟಲ್ ಹಾರ್ಡ್ನೆಸ್ ಈಕ್ವಲ್ ಟು ಕಾರ್ಬೋನೇಟ್ ಹಾರ್ಡ್ನೆಸ್. NCH ಫ್ಯಾಮಿಲಿ ಹೋಗೈತಿ. ನೆಕ್ಸ್ಟ್ ಇಫ್ NCH ಇಸ್ ಪ್ರೆಸೆಂಟ್ ಇನ್ ದೆನ್ ಅಂದ್ರೆ ಈ ಫ್ಯಾಮಿಲಿನೂ ಅದ, ಸಣ್ಣ ಫ್ಯಾಮಿಲಿನೂ ಅದ, ಈ ದೊಡ್ಡ ಪರ್ಮನೆಂಟ್ ಫ್ಯಾಮಿಲಿನೂ ಅದ, ಪ್ಲಸ್ ಇವ ಸೋಡಿಯಂನ ಮನುಷ್ಯನೂ ಅದನ. ಹಿಂಗಿದ್ದಾಗ ಇವ ಸೋಡಿಯಂ ಮನುಷ್ಯ ಏನು ಮಾಡ್ತಾನೆ, ಮತ್ತೆ ಓಡಿ ಬಂದು ಇವ್ರ ಜೊತೆಗೆ ಪ್ರೀತಿ ಮಾಡೋಕೆ ಶುರು ಮಾಡ್ತಾನೆ, ಹೊರಗೆ ಹೋಗ್ಬಿಡ್ತಾನೆ. ನಾವು ಹೊರಗೆ ಹೋದಾಗ ಏನಾಗ್ತದ ಅಂತಂದ್ರೆ ಇಲ್ಲಿ ಈ ಮನಿ ಸ್ವಲ್ಪ ಚಲೋ ಆಕೈತಿ, ಬಂಗಾರದಂಥ ಮನಿ ಆಕೈತಿ. ಯಾಕಂದ್ರೆ ಅವು ಬಿಟ್ಟು ಹೋಗ್ಬಿಡ್ತಾನಲ್ಲ, ಬಿಟ್ಟು ಹೋದ ತಕ್ಷಣ ಈ ಮನಿ ಚಲೋ ಆಕೈತಿ. ಅವಾಗ ಈ ಮನಿ ಮತ್ತೆ ಈ ಮನಿ ಏನಾಗ್ತೈತಿ, ಇಟ್ ಈಸ್ ಅ ವೆರಿ ಗುಡ್ ಹೌಸ್ ಆಕೈತಿ. ಈ ಮನಿ ಏನಾಗ್ತೈತಿ, ಭಾಳ ಚಲೋ ಮನಿ ಆಗ್ತೈತಿ. ಅದಕ್ಕೆ ಆಲ್ಕಲಿನಿಟಿ ಡ್ಯೂ ಟು Na ವಿಲ್ ಬಿ ಆಬ್ಸೆಂಟ್ ಇನ್ ದ ವಾಟರ್, ದೆನ್ ಆಲ್ಕಲಿನಿಟಿ ಈಕ್ವಲ್ ಟು CH ಆಗ್ತದ, ಟೋಟಲ್ ಹಾರ್ಡ್ನೆಸ್ ಈಕ್ವಲ್ ಟು CH ಪ್ಲಸ್ NCH ಆಗ್ತದೆ. ತಿಳಿತಾ? ಇಷ್ಟು ತಿಳ್ಕೊಂಡ್ರ ನಿಮಗೆ ಹಾರ್ಡ್ನೆಸ್ ಬಗ್ಗೆ ತಿಳಿತು. ನೆಕ್ಸ್ಟ್ ಹೋಗೋಣ. ಈಗ ಹಾಗಾದ್ರೆ ಇವ್ರನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಈ ಸ್ಲೈಡ್ ಒಳಗೆ ನೋಡೋಣ. ಫಾರ್ಮುಲಾಸ್ ಏನಿದೆ ಅಂತ ನೋಡೋಣ. ಓಕೆನಾ? ಫಸ್ಟ್ ಟೋಟಲ್ ಹಾರ್ಡ್ನೆಸ್ ಫಾರ್ಮುಲಾ ಏನಂತಂದ್ರೆ, ಯಾರು ಟೋಟಲ್ ಹಾರ್ಡ್ನೆಸ್ ಇಸ್ ಆಲ್ವೇಸ್ ಲೀಡರ್ ಯಾರು ಇದ್ರೊಳಗೆ, Ca. ಅದಕ್ಕೆ ಕಾನ್ಸಂಟ್ರೇಷನ್ ಆಫ್ Ca2 ಪ್ಲಸ್ ಅಯಾನ್ಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ Mg ಪ್ಲಸ್ ಅಯಾನ್ಸ್, Mg2 ಪ್ಲಸ್ ಅಯಾನ್ಸ್ ಅಂತ ಇವರಿಬ್ಬರದ್ದು ಕೂಡಿಸ್ಬಿಟ್ರೆ ಟೋಟಲ್ ಹಾರ್ಡ್ನೆಸ್ ಬಂತು. ಬಟ್ ಈ ಟೋಟಲ್ ಹಾರ್ಡ್ನೆಸ್ ಫಾರ್ಮುಲಾ ಏನೈತೆ, ಭಾಳ ಈಸಿ ಐತಲ್ಲ ಇದು ಭಾಳ ಈಸಿ ಐತಿ. ಯಾವಾಗ ಅಂತಂದ್ರೆ ಕಾನ್ಸಂಟ್ರೇಷನ್ ಈಸ್ ಇನ್ ಮೋಲ್ಸ್ ಪರ್ ಲೀಟರ್ ಇದ್ದಾಗ, ಇದು ಕಾನ್ಸಂಟ್ರೇಷನ್ ಮೋಲ್ಸ್ ಪರ್ ಲೀಟರ್ ಇದ್ದಾಗ ಈ ಫಾರ್ಮುಲಾ ಭಾಳ ಈಸಿ ಇರ್ತದೆ. ಬಟ್ ನಮಗೂ ಎಲ್ಲ ಪ್ರಾಬ್ಲಮ್ಸ್ ಒಳಗೆ ಮೋಲ್ಸ್ ಪರ್ ಲೀಟರ್ ಒಳಗೆ ಇರಂಗಿಲ್ಲ. ಯಾಕಂದ್ರೆ ನಾವು ಕೆಮಿಸ್ಟ್ರಿ ಹುಡುಗರಲ್ಲ, ನಾವು ಸಿವಿಲ್ ಇಂಜಿನಿಯರಿಂಗ್ ಹುಡುಗರು. ನಮಗೆಲ್ಲ ಯೂನಿಟ್ಸ್ ಎದ್ರೊಳಗೆ ಇರ್ತಾವೆ ಅಂದ್ರೆ Mg ಪರ್ ಲೀಟರ್ ಒಳಗೆ ಇರ್ತೈತಿ. ಅದಕ್ಕೆ ಅವು ಏನು ಮಾಡ್ತಾನೆ, Ca Mg ಪರ್ ಲೀಟರ್ ಒಳಗೆ ಕೊಡ್ತಾನೆ, ಮತ್ತು Mg Mg ಪರ್ ಲೀಟರ್ ಒಳಗೆ ಕೊಟ್ಟಿರ್ತಾನೆ. ಅವಾಗ ಫಾರ್ಮುಲಾ ಚೇಂಜ್ ಆಕೈತಿ. ಅವಾಗ ನೀವು ಇಷ್ಟೇ ನೆನ್ಪಿಟ್ಕೊಟ್ಟು, ಡಿರೈವೇಷನ್ ಏನು ಬೇಡ. Ca2 ಪ್ಲಸ್ ಇಂಟು 50/20 ಪ್ಲಸ್ Mg2 ಪ್ಲಸ್ ಇಂಟು 50/12. ಇಷ್ಟು ಮಾಡಿದ್ರೆ ಇದನ್ನು Mg ಪರ್ ಲೀಟರ್ ಒಳಗೆ ಹಾಕ್ಬೇಕು, ಇದನ್ನು Mg ಪರ್ ಲೀಟರ್ ಒಳಗೆ ಹಾಕ್ಬೇಕು. ಆನ್ಸರ್ Mg ಪರ್ ಲೀಟರ್ ಒಳಗೆ ಬರ್ತೈತಿ. ಅದ ಇದೇನಿದು ಟೋಟಲ್ ಹಾರ್ಡ್ನೆಸ್. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಿರಿ, ಆಲ್ಕಲಿನಿಟಿ ಫಾರ್ಮುಲಾ ಬರ್ಕೊಳ್ಳೋಣ. ಆಲ್ಕಲಿನಿಟಿ ಫಾರ್ಮುಲಾ ಬರ್ಕೊಡ್ರಿ. ಆಲ್ಕಲಿನಿಟಿ ಲೀಡ್ರ್ ಯಾರು, HCO3 ಲೀಡ್ರು, ಪ್ಲಸ್ ಇನ್ನೊಬ್ಬ CO3 ಇವ ಲೀಡ್ರ್, ಪ್ಲಸ್ OH ಐತಲ್ಲ ಅದನ್ನ ಇಗ್ನೋರ್ ಮಾಡಿವಿ, ಯಾಕಂದ್ರೆ ನೀರಿಗೆ ಅದು ಇಗ್ನೋರ್ ಮಾಡಿವಿ. ಇದು ಯಾವಾಗ ಅಂತಂದ್ರೆ ಮೋಲ್ಸ್ ಪರ್ ಲೀಟ್ರ್ ಕೊಟ್ಟಾಗ. ಬಟ್ ಅದೇ ನಮಗೇನಾಗ್ತದ, ಮೋಲ್ಸ್ ಪರ್ ಲೀಟ್ರ್ ಕೊಡಲ್ಲ, ಗ್ರಾಮ್ ಪರ್ ಸೆಂಟಿಮೀಟರ್ ಕೊಟ್ಟಾಗ, Mg ಪರ್ ಲೀಟರ್ ಕೊಟ್ಟಾಗ ನಮಗೇನಾಗುತ್ತೆ, HCO3 ಕಾನ್ಸಂಟ್ರೇಷನ್ ಇನ್ Mg ಪರ್ ಲೀಟರ್ ಇಂಟು 50/61 ಪ್ಲಸ್ CO3 ಕಾನ್ಸಂಟ್ರೇಷನ್ ಇಂಟು 50/30. ತಿಳಿತಾ? ಇದು ಆಲ್ಕಲಿನಿಟಿ ಬಂತು, ಇದು ಟೋಟಲ್ ಹಾರ್ಡ್ನೆಸ್ ಬಂತು. ಇವೆರಡೇ ಇದ್ರದ್ದು ಕನ್ಕ್ಲೂಷನ್. ಈಗ ಅವೆರಡು ಗೊತ್ತಿದಾವೆ ನಿಮ್ಗೆ. TH ಕಂಡುಹಿಡಲಿಕ್ಕೆ ಎಕ್ಸ್ಪೆರಿಮೆಂಟ್ ಅದ, ಮತ್ತು ಆಲ್ಕಲಿನಿಟಿ ಕಂಡುಹಿಡಲಿಕ್ಕೆ ಎಕ್ಸ್ಪೆರಿಮೆಂಟ್ ಅದ. ನಿಮಗೆ CH ಕಂಡುಹಿಡಲಿಕ್ಕೆ ಮತ್ತು NCH ಕಂಡುಹಿಡಲಿಕ್ಕೆ ಎಕ್ಸ್ಪೆರಿಮೆಂಟ್ ಇರೋಂಗಿಲ್ಲ. ನಾವು ಇವೆರಡು ಎಕ್ಸ್ಪೆರಿಮೆಂಟ್ ಕಂಡುಹಿಡಿದ ಮೇಲೆ ನಾವೇನು ಮಾಡಬೇಕು, ಡಿಸೈಡ್ ಮಾಡಬೇಕು. ಓಕೆನಾ? ನಾವು ಇವೆರಡು ಎಕ್ಸ್ಪೆರಿಮೆಂಟ್ಸ್ ಅದಾವ, ಬಿಕಾಸ್ ಇವೆರಡರದ್ದು ಫಾರ್ಮುಲಾ ಅದಾವೆ. ನಾವು ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಏನು ಮಾಡ್ತೀನಿ ಅಂದ್ರೆ TH ಕ್ಯಾಲ್ಕುಲೇಟ್ ಮಾಡ್ತೀನಿ, ಆಮೇಲೆ ಆಲ್ಕಲಿನಿಟಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಇವೆರಡು ಏನಾದರೂ ಈಕ್ವಲ್ ಇದ್ವು ಅಂತ, ಇವೆರಡು ಏನಾದರೂ ಗ್ರೇಟರ್ ಇತ್ತು ಅಂತ ತಿಳ್ಕೊಡ್ರಿ. ನಿಮ್ಗೆ ಗ್ರಾಫ್ ಈಸಿ ಆಗಲಿ ಅಂತಂದ್ರೆ ಹಿಂಗೆ ಬರೋಣ.
ಅಲ್ಕಲ್ನಿಟಿ ಮತ್ತು ಟೋಟಲ್ ಹಾರ್ಡ್ನೆಸ್ ಅಂತ ತಿಳ್ಕೊಡ್ರಿ. ಹಿಂಗಿತ್ತು ಅಂತ ತಿಳ್ಕೊಡ್ರಿ. ಅಲ್ಕಲ್ನಿಟಿ ಕಡಿಮೆ ಅದ, ಟೋಟಲ್ ಹಾರ್ಡ್ನೆಸ್ ಜಾಸ್ತಿ ಅದ ಅಂದ್ರೆ ಇದ್ರ ಕನ್ಕ್ಲೂಷನ್ ಏನಂತಂದರೆ CH ಈಕ್ವಲ್ ಟು ಅಲ್ಕಲ್ನಿಟಿ. ಟೋಟಲ್ ಹಾರ್ಡ್ನೆಸ್ ಜಾಸ್ತಿ ಅದಾವ. ಟೋಟಲ್ ಹಾರ್ಡ್ನೆಸ್ನಾಗ ಎರಡು ಅದಾವ, CH ಆ್ಯಂಡ್ NCH. CH ಆ್ಯಂಡ್ NCH ಅದ. ಹಂಗಾದ್ರೆ ಇಲ್ಲಿ ಏನಾಯ್ತು ಈಗ CH ಈಕ್ವಲ್ ಟು ಅಲ್ಕಲ್ನಿಟಿ ಆಯಿತು. ಹಂಗಾರೆ NCH ಏನಾಯ್ತು ಈಗ ಆನ್ಸರ್? NCH ಈಕ್ವಲ್ ಟು TH ಮೈನಸ್ CH ಆಗ್ತೈತಿ. ನೆಕ್ಸ್ಟ್ ಅಕಸ್ಮಾತಾಗಿ ಅಲ್ಕಲ್ನಿಟಿ ಏನಾದರೂ ಈಕ್ವಲ್ ಟು ಟೋಟಲ್ ಹಾರ್ಡ್ನೆಸ್ ಇತ್ತು ಅಂತಂದ್ರೆ, ಅವಾಗ CH ಈಕ್ವಲ್ ಟು ಟೋಟಲ್ ಹಾರ್ಡ್ನೆಸ್ ಆಗ್ತದೆ. ಟೋಟಲ್ ಹಾರ್ಡ್ನೆಸ್ ಈಕ್ವಲ್ ಟು ಅಲ್ಕಲ್ನಿಟಿ ಆಗ್ತದೆ. ದೇರ್ಫೋರ್ ಆಲ್ 3 ಆರ್ ಈಕ್ವಲ್ ಆಗ್ತದೆ. ಅಕಸ್ಮಾತ್ ಇವೆರಡು ಈಕ್ವಲ್ ಆಗ್ತಂದ್ರೆ ಒಟ್ಟು ಈಕ್ವಲ್ ಆಗ್ತವೆ. ಅಕಸ್ಮಾತಾಗಿ ಅಲ್ಕಲ್ನಿಟಿ ಏನಾದರೂ ಗ್ರೇಟರ್ ದ್ಯಾನ್ ಟೋಟಲ್ ಹಾರ್ಡ್ನೆಸ್ ಇತ್ತು ಅಂತಂದ್ರೆ CH ಈಕ್ವಲ್ ಟು ಟೋಟಲ್ ಹಾರ್ಡ್ನೆಸ್ ಆಗ್ತದೆ. ಸೇಮ್, ಇದು ಎರಡು ಸೇಮು. ಆಮೇಲೆ ಇದೇನಾಗ್ತದೆ NCH ಈಕ್ವಲ್ ಟು 0 ಆಗ್ತದೆ. ಇದು ಇರಂಗಿಲ್ಲ. ಅದಕ್ಕೆ ನಾವೇನು ಕನ್ಕ್ಲೂಷನ್ ಬರ್ಬೋದು ಅಂದ್ರೆ, ಇಫ್ ಅಲ್ಕಲ್ನಿಟಿ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು TH, ದೆನ್ CH ಈಕ್ವಲ್ ಟು NCH, CH ಈಕ್ವಲ್ ಟು TH ಆ್ಯಂಡ್ NCH ಈಸ್ ಆಬ್ಸೆಂಟ್. ಓಕೆನಾ? ಇಷ್ಟು ನೆನ್ಪಿಟ್ಕೊಳ್ರಿ. ಇದಾದಮೇಲೆ ಸ್ವಲ್ಪ ಯೂನಿಟ್ಸ್ ಬರ್ತವೆ. ಇವೆಲ್ಲ ಎದ್ರೊಳಗೆ ಬಂದಿರ್ತಾವ? mg per ಲೀಟ್ರ್ ಒಳಗೆ ಬಂದಿರ್ತೈತಿ. ಇಲ್ಲಿ 1 ಬ್ರಿಟಿಷ್ ಡಿಗ್ರಿ ಹಾರ್ಡ್ನೆಸ್ ಅಂತ ಬರ್ತೈತಿ. 1 ಬ್ರಿಟಿಷ್ ಡಿಗ್ರಿ ಹಾರ್ಡ್ನೆಸ್ ಅಂತಂದರೆ 14.25 ppm ಆಫ್ CaCO3. ಒನ್ ಮೋರ್ ವೆರಿ ಇಂಪಾರ್ಟೆಂಟ್, ನೀವು ನಾ ಹೇಳಿದೆ ಡಿರೈವೇಷನ್ ಒಳಗಡೆ ಇರ್ತೈತಿ, ನೆನ್ಪಿಟ್ಕೊಟ್ರಿ ಅಂತೇಳಿ. ಈ 50 ಮತ್ತು 20, ಈ 50 12, ಈ 50 61, 50 30 ಏನದಲ್ಲ, ಇವು ಯಾವಾಗ ಬಂದಿರ್ತಾವೆ ಅಂತಂದರೆ ವೆನ್ ಯು ಕನ್ಸಿಡರ್ ದೀಸ್ ಯೂನಿಟ್ಸ್ ಆ್ಯಸ್ CaCO3 ಕಾಕೋತ್ರಿ ಅಲ್ಲ. ನೆಕ್ಸ್ಟ್ ಇದು ಎದ್ರಾಗಿರ್ತೈತಿ, ಇದು ಕೂಡ mg per ಲೀಟರ್ ಆ್ಯಸ್ CaCO3. ಇದು ಆ್ಯಸ್ CaCO3 ಬರೆಯೋದು ಮರಿಬಾರ್ದು. ಅಂದ್ರೆ ವಿ ಆರ್ ಕನ್ವರ್ಟಿಂಗ್ ಎವ್ರಿಥಿಂಗ್ ವಿತ್ ರೆಸ್ಪೆಕ್ಟ್ ಟು CaCO3. ಹೌದಾ? ಅದಕ್ಕೆ ಇಲ್ಲಿ ಏನಂತಂದರೆ 1 BD ಹಾರ್ಡ್ನೆಸ್, 1 ಬ್ರಿಟಿಷ್ ಡಿಗ್ರಿ ಹಾರ್ಡ್ನೆಸ್ ಇಕ್ಕೊಂಡು 14.25 mg per ppm ಆ್ಯಸ್ ಆಫ್ CaCO3 ಅಂತ ಹೇಳಿದ್ರು. ಅದು ನಿಮ್ಗೆ ಏನಾರ ಒಂದು 200 mg per ಲೀಟರ್ ಆ್ಯಸ್ CaCO3 ಬಂದಿತ್ತು, ಅದನ್ನ ಬ್ರಿಟಿಷ್ ಡಿಗ್ರಿ ಒಳಗೆ ಕನ್ವರ್ಟ್ ಮಾಡಿದ್ರೆ ಅಂದರೆ ಡಿವೈಡೆಡ್ ಬೈ 14.25 ಮಾಡಿದ್ರೆ ಅಷ್ಟು ಬ್ರಿಟಿಷ್ ಡಿಗ್ರಿ ಅಂತ ಹೇಳಬೇಕು. ಇನ್ನೊಂದು ಬರ್ತದ ಫ್ರೆಂಚ್ ಡಿಗ್ರಿ ಅಂತೇಳಿ. 1 ಫ್ರೆಂಚ್ ಡಿಗ್ರಿ ಹಾರ್ಡ್ನೆಸ್ ಈಕ್ವಲ್ ಟು 10 ppm ಆಫ್ CaCO3. ಈಗ ಅಕಸ್ಮಾತಾಗಿ 200 mg per ಲೀಟರ್ ಟೋಟಲ್ ಹಾರ್ಡ್ನೆಸ್ ಇತ್ತು ಅಂತಂದ್ರೆ ಡಿವೈಡ್ ಬೈ 10 ಮಾಡಿದ್ರೆ ಫ್ರೆಂಚ್ ಡಿಗ್ರಿ ಬರ್ತದೆ. ನೆಕ್ಸ್ಟ್ ಹಂಗೆ ಅಮೇರಿಕನ್ ಡಿಗ್ರಿ ಆಫ್ ಹಾರ್ಡ್ನೆಸ್ ದ್ಯಾಟ್ ಈಕ್ವಲ್ ಟು ಅದಕ್ಕೆ 17.15 ppm ಆಫ್ CaCO3. ಅಂದ್ರೆ ಮತ್ತು ಸೇಮ್ 200 mg per ಲೀಟರ್ ಏನಾದರೂ ನಿಮ್ದು ಆನ್ಸರ್ ಇತ್ತಂದ್ರೆ ಡಿವೈಡೆಡ್ ಬೈ 17.15 ಮಾಡಿದರೆ ಅಮೇರಿಕನ್ ಡಿಗ್ರಿ ಬರ್ತೈತಿ. ತಿಳಿತು? ನೆಕ್ಸ್ಟ್ ಕೆಮಿಕಲ್ ಕಂಪೌಂಡ್ that is a chloride content. Chloride content ಅಂದ್ರೆ Cl2 ಕ್ಲೋರೈಡ್ ಕಂಟೆಂಟ್ ಈಗ ಬೇಕಾದ್ರೆ ನೀವು ಇನ್ನೊಂದು ಏನು ಅನ್ಕೋಬೋದು ಅಂದ್ರೆ ಉಪ್ಪು NaCl ಐತಲ್ಲ, NaCl is a salt. This is present in the form of sodium chloride, imparts a salty taste. ಸೋಡಿಯಂ ಕ್ಲೋರೈಡ್ ಕಂಟೆಂಟ್ ಒಬ್ಬನ ಇರಂಗಿಲ್ಲ. ಇವ ಯಾರ ಜೊತೆಗೆ ಇರ್ತಾನೆ? NaCl ಜೊತೆಗೆ ಇರ್ತಾನೆ. ಇದು ಇತ್ತು ಅಂತಾರೆ ಉಪ್ಪು ಅಂತಂದ್ರೆ ನೀರು ಉಪ್ಪಾಗಿರ್ತವೆ ಅಂತ ಹೇಳ್ತಾರೆ. ಪರ್ಮಿಸಿಬಲ್ ಲಿಮಿಟ್ ಏನಂತಂದ್ರೆ 250 mg per ಲೀಟರ್. 250 mg per ಲೀಟರ್ ಇತ್ತು ಅಂತಂದ್ರೆ, ಲೆಸ್ ದ್ಯಾನ್ ದಿಸ್ ಇತ್ತು ಅಥವಾ ಅಷ್ಟಿತ್ತು ಅಂತಂದ್ರೆ ಇಟ್ಸ್ ಓಕೆ, ವಿ ಕ್ಯಾನ್ ಡ್ರಿಂಕ್ ಇಟ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬರ್ಕೊಡ್ರಿ. ಪ್ರೆಸೆನ್ಸ್ ಆಫ್ ಹೈ ಕ್ವಾಂಟಿಟಿ ಇಂಡಿಕೇಟ್ಸ್ ಪೊಲ್ಯೂಷನ್ ಫ್ರಮ್ ದ ಸೀವೇಜ್ ಆ್ಯಂಡ್ ಅದರ್ ಹ್ಯೂಮನ್ ಆ್ಯಂಡ್ ಇಂಡಸ್ಟ್ರಿಯಲ್ ವೇಸ್ಟ್. ನೀರು ಉಪ್ಪುಪ್ಪಾಗ್ಯದವ ಅಂತಂದ್ರೆ ಅರ್ಥ ಏನು ಹೇಳ್ರಿ? ನಿಮಗೆಲ್ಲ ಗೊತ್ತದ. ನೀರು ಉಪ್ಪುಪ್ಪಾಗ್ಯದವ ಅಂತಂದ್ರೆ ಅರ್ಥ ಹೈ ಕ್ವಾಂಟಿಟಿ ಆಫ್ ಪೊಲ್ಯೂಷನ್ ಅದ ಅಂತ ಅರ್ಥ. ಪೊಲ್ಯೂಷನ್ ಎಲ್ಲಿಂದ? ಒಂದು ಸೀವೇಜಿಂದ.
ಒಂದು ಹ್ಯೂಮನ್ ವೇಸ್ಟ್ಲಿಂದ ಹೌದಾ, ಇನ್ನೊಂದು ಇಂಡಸ್ಟ್ರಿಯಲ್ ವೇಸ್ಟ್ಲಿಂದ ಆಯ್ತಾ. ಈ ರೀತಿ ಪೊಲ್ಯೂಟ್ ಆಗಿತ್ತು ಅಂದರೆ ವಾಟರು ಉಪ್ಪುಪ್ಪಾಗಿರ್ತದ ಅಥವಾ ಸಾಲ್ಟಿ ಇರ್ತದ ಅಥವಾ ಕ್ಲೋರೈಡ್ ಕಂಟೆಂಟ್ ಜಾಸ್ತಿ ಇದೆ ಅಂತ ತಿಳ್ಕೊಬೇಕು. ನೆಕ್ಸ್ಟ್ ಒಂದು ಜನರಲ್ ನಾಲೆಜಿಗೆ ಒಂದು ಕ್ವಶನ್ ಕೇಳ್ತೀನಿ. ಇಡೀ ಜಗತ್ತಲ್ಲಿ, ಇಡೀ ವಿಶ್ವದಲ್ಲಿ ಕೇವಲ ಭೂಮಿಯ ಮೇಲೆ ಗಿಡಗಳು ಬೆಳೀತಾ ಇದ್ದಾವೆ. ಭೂಮಿ ಎಷ್ಟು ಸಣ್ಣದೈತಿ, ದೊಡ್ಡ ಸೂರ್ಯ ಹಿಂಗದ, ಗುರುಗ್ರಹ ಹಿಂಗದ, ಚಂದ್ರ ಸಣ್ಣದೈತಿ, ಹಿಂಗೆ ಎಲ್ಲ ದೊಡ್ಡ ಅದಾವ. ಇದ್ರೊಳಗಡೆ ಒಂದು ಸಣ್ಣ ಒಂದು ಭೂಮಿ ಮೇಲೆ ಗಿಡಗಳು ಬೆಳೀತಾ ಇದಾವೆ ಮತ್ತು ಬೇರೆ ಕಡೆಯಲ್ಲಿ ಬೆಳೀತಾ ಇಲ್ಲ. ಒಂದನೇ ಕಾನ್ಸೆಪ್ಟ್, ದಿಸ್ ಇಸ್ ಒನ್ ಫ್ಯಾಕ್ಟ್ ಆಯಿತಾ. ಎರಡನೇ ಫ್ಯಾಕ್ಟ್ ಏನಪ್ಪ ಅಂತಂದರೆ ಭೂಮಿಯ ಮೇಲೆ ನೈಟ್ರೋಜನ್ ಗ್ಯಾಸು 70% ಅಥವಾ ಅಪ್ರಾಕ್ಸಿಮೇಟ್ಲಿ 70%ಗಿಂತ ಜಾಸ್ತಿ ಅದ. ಆಕ್ಸಿಜನ್ ಕಡಿಮೆ ಅದ ಹೌದಾ, ಬಟ್ ಎಲ್ಲವೂ ಕಡಿಮೆ ಅದ. ಗ್ಯಾಸಸ್ ಅದಾವಲ್ಲ, ಆಕ್ಸಿಜನ್, ನೈಟ್ರೋಜನ್, ಹೈಡ್ರೋಜನ್ ಗ್ಯಾಸಸ್ ಅದಾವ. ಅದರೊಳಗಡೆ ನಿಮ್ಮ ನೈಟ್ರೋಜನ್ನು ಭೂಮಿ ಮೇಲೆ 70%ಗಿಂತ ಜಾಸ್ತಿ ನೈಟ್ರೋಜನ್ ಕಂಟೆಂಟ್ ಐತಿ. ನೋಡಿ, ಇವೆರಡಕ್ಕೆ ಏನು ರಿಲೇಷನ್ ಐತೆ? ಭೂಮಿ ಮೇಲೆ ನೈಟ್ರೋಜನ್ ಕಂಟೆಂಟ್ 70% ಐತಿ. ಇಡೀ ಜಗತ್ತೊಳಗಡೆ ಬರೀ ಭೂಮಿ ಮೇಲೆ ಗಿಡಗಳು ಹುಟ್ಟಕತ್ತಾವ ಅಂದ್ರೆ ಬರ್ಕೊಡ್ರಿ, ಪ್ರೆಸೆನ್ಸ್ ಆಫ್ ನೈಟ್ರೋಜನ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. ಓಕೆ, ಅಂದ್ರೆ ಎಲ್ಲಿ ನೈಟ್ರೋಜನ್ ಉಂಟು ಅಲ್ಲಿ ಏನುಂಟು? ಆರ್ಗ್ಯಾನಿಕ್ ಮ್ಯಾಟರ್ಗಳು ಉಂಟು. ಆರ್ಗ್ಯಾನಿಕ್ ಮ್ಯಾಟರ್ಸ್ ಉಂಟು. ಎಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ಸ್ ಉಂಟು ಅಲ್ಲಿ ನೈಟ್ರೋಜನ್ ಉಂಟು, ವೈಸ ವರ್ಸ. ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು ಅಂತಾರಲ್ಲ, ಹಂಗೆ ಇವರಿಬ್ರು ಅದಕ್ಕೆ ಬರ್ಕೊಂಬಿಡ್ರಿ. ನೈಟ್ರೋಜನ್ ಕಂಟೆಂಟ್ ಇಟ್ ಇಂಡಿಕೇಟ್ಸ್ ಪ್ರೆಸೆನ್ಸ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಆ್ಯಂಡ್ ದ ಎಕ್ಸ್ಟೆಂಟ್ ಟು ವಿಚ್ ಇಟ್ ಹ್ಯಾಸ್ ಅಂಡರ್ಗಾನ್ ಡಿಕಂಪೋಸಿಷನ್. ಇದರೊಳಗಡೆ ಇನ್ನೊಂದು ಹೇಳ್ತದೆ, ಆ ನೈಟ್ರೋಜನ್ ಕಂಟೆಂಟ್ ಏನದಾವಲ್ಲ, ನೈಟ್ರೋಜನ್ ಫಾರ್ಮ್ಸ್ ಅದಾವ. ನೈಟ್ರೋಜನ್ NO ಐತಿ, NO2 ಐತಿ, NO3 ಐತಿ, NH1 NH ಐತಿ, NH2 ಐತಿ, ಅಲ್ಲ N2H ಏನೋ ಒಂದು ಐತಿ, NH3 ಐತಿ. ಇವು ಎನ್ಗಳು ಏನದಾವಲ್ಲ ಸಿಂಗಲ್ ಆಗಿರಂಗಿಲ್ಲ. ಇವ ಬೇರೆ ಜೊತೆಗೆ ಮದುವೆ ಮಾಡ್ಕೊಂಡಿರ್ತಾನೆ. ಇವ ಯಾರ ಜೊತೆಗೆ ಇರ್ತಾನ ಅನ್ನೋದನ್ನು ನೋಡಿ ನಾವು ಆರ್ಗ್ಯಾನಿಕ್ ಕಂಟೆಂಟ್ ಎಷ್ಟು ಚಲೋ ಅದ, ಎಷ್ಟು ಕೆಟ್ಟದ, ಜಾಸ್ತಿ ಅದನೋ ಕಡಿಮೆ ಅದನೋ ಅನ್ನೋದು ಡಿಸೈಡ್ ಮಾಡ್ಬೇಕು. ಈ ನೈಟ್ರೋಜನ್ನು ಯಾವ ಮನುಷ್ಯರ ಜೊತೆಗೆ ಅದನ್ನು ಅಂತ ನೋಡ್ಕೊಂಡು, ಅದಕ್ಕಂತರವರು ದ ಎಕ್ಸ್ಟೆಂಟ್ ಟು ವಿಚ್ ಇಟ್ ಹ್ಯಾಸ್ ಅಂಡರ್ಗಾನ್ ಡಿಕಂಪೋಸಿಷನ್ ಅಂತಂದ್ರೆ ಏನು ಗೊತ್ತಾ? ಕಾಂಪೋಸ್ ಆಗೋದಂತಂದ್ರೆ H2 ಮತ್ತು O ಕೂಡಿಸಿದ್ರೆ H2O ಆಗ್ತೈತಿ ಹೌದಾ. ಇದು ಹಿಂಗಿರಂಗಿಲ್ಲವು. H2 + O ಕೂಡಿಸಿದ್ರೆ ಏನಾಗ್ತೈತಿ? H2O ಆಗ್ತೈತಿ. ಇದೇನಿದು ಕಾಂಪೋಸ್ ಆಯಿತು. ಅಥವಾ Na ಮತ್ತು Cl ಕೂಡಿದ್ರೆ ಏನಾಗ್ತಿದ್ದು? NaCl ಆಯ್ತದೆ. ಹಂಗೆ ಡಿಕಂಪೋಸ್ ಅಂತಂದ್ರೆ ಇದನ್ನು ಒಡೆದಾಗ ಅದು Na ಬೇರೆ Cl ಬೇರೆ ಅಂತಂದ್ರೆ ಡಿಕಂಪೋಸ್ ಆಗ್ತದೆ. ಅದಕ್ಕೆ ಈ ಆರ್ಗ್ಯಾನಿಕ್ ಇವು ನೈಟ್ರೋಜನ್ ಅದಾವ ಅಂತಂದ್ರೆ ಅರ್ಥ ಏನಿದು? ಇವು ಬೇರೆ ಬೇರೆ ಕಡೆಗೆ ಅದಾವ ಅಂದ್ರೆ ಎಕ್ಸ್ಟೆಂಟ್ ಆಫ್ ಡಿಕಂಪೋಸಿಷನ್ ಅನ್ನು ಹೇಳ್ತೈತೆ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಏನಂತಂದರೆ ನೈಟ್ರೋಜನ್ 4 ಫಾರ್ಮ್ ಒಳಗಡೆ ನೀರಲ್ಲಿ ಅವೈಲೇಬಲ್ ಇರ್ತದೆ. ಇನ್ನೊಂದು ಹೇಳ್ಬಿಡಿ, ನೀರೊಳಗಡೆ ನೈಟ್ರೋಜನ್ ಅದ ಅಂತಂದ್ರೆ ಅರ್ಥ ಏನದು? ಆರ್ಗ್ಯಾನಿಕ್ ಮ್ಯಾಟರ್ಸ್ ಅದಾವ ಅಂತ ಅರ್ಥ. ನೀರು ತೊಗೊಳೋದು, ಹಿಂಗೆ ಸ್ಮೆಲ್ ನೋಡಿದ ತಕ್ಷಣ ನಿಮ್ಗೆ ನೈಟ್ರೋಜನ್ ಐತೆ ಅಂತ ಗೊತ್ತಾಯ್ತು ಅಂತ ತಿಳ್ಕೊಡ್ರಿ, ಅಂದ್ರೆ ಆ ನೀರೊಳಗಡೆ ಪಾಚಿ ಅದ ಅಂತ ಅರ್ಥ. ಹೇಳ್ತಾ ಪಾಚಿ ಅದ, ಕೊಪ್ಪಜೊಂಡು ಅದ, ಅಥವಾ ಗಿಡಗಳು ಬೆಳೆದಿರಬೇಕು, ಇಂಥ ಆರ್ಗ್ಯಾನಿಕ್ ಮ್ಯಾಟರ್ಸ್ ಅದಾವ ಅಂತ ತಿಳ್ಕೊಬೇಕು. ಹೇಳ್ತಾ ಈ ನೈಟ್ರೋಜನ್ ಏನಿದೆಲ್ಲ ಅದು 4 ಟೈಪ್ ಎಕ್ಸಿಸ್ಟ್ ಆಗ್ತದೆ ನೀರಲ್ಲಿ 4 ಟೈಪ್ ಎಕ್ಸಿಸ್ಟ್ ಆಗ್ತದೆ. ಒಂದು ಫ್ರೀ ಅಮೋನಿಯಾ ಫಾರ್ಮಲ್ಲಿ ಬರ್ತದೆ. ಎರಡನೇದ್ದು ಅಲ್ಬುಮಿನಾಯ್ಡ್ ಅಮೋನಿಯಾ ಅಂತೇಳಿ, ಅಲ್ಬುಮಿನಾಯ್ಡ್ ಅಮೋನಿಯಾ ಅಂತೇಳಿ, ಅಲ್ಬುಮಿನಾಯ್ಡ್ ನೈಟ್ರೋಜನ್ ಅಂತೇಳಿ. ಇದಕ್ಕೆ ಇನ್ನೊಂದು ಹೆಸರು ಆರ್ಗ್ಯಾನಿಕ್ ನೈಟ್ರೋಜನ್ ಅಂತಲೂ ಕರೀತಾರೆ. ಆರ್ಗ್ಯಾನಿಕ್ ನೈಟ್ರೋಜನ್ ಅಂತಾರೆ. ಓಕೆ, ನೆಕ್ಸ್ಟ್ ಮೂರನೇದು ರೀತಿ ಬರ್ತದೆ ನೈಟ್ರೈಟ್ಸ್. ಓಕೆ, ಇದಕ್ಕೆ NO2 ಅಂತಾರೆ.
ಇನ್ನೊಂದು ನೈಟ್ರೇಟ್ಸ್ ಅಂತ ಬರ್ತೈತಿ. ನೈಟ್ರೇಟ್ಸ್ ಇದಕ್ಕೆ NO3 ಅಂತಾರೆ. ನೋಡಿ ಇಲ್ಲಿ NO3 ಅಂದರೆ ಆಕ್ಸಿಜನ್ ಜಾಸ್ತಿ ಅದ, ಇದು ಕನ್ಫ್ಯೂಸ್ ಆಗ್ಬಿಡು ನೈಟ್ರೇಟ್ಸು ನೈಟ್ರೈಟ್ಸಿಗೆ. ಹೌದಾ? ನೈಟ್ರೇಟ್ಸ್ ಏಟ್ಸ್ ಓಂ ಅಂತಾರಲ್ಲ, ಈ ಓಂ ಅಂದ್ರೆ ಪ್ರಾಣಾಯಾಮ ಮಾಡ್ದಂಗೆ ಹಾಕಿದಲ್ಲ. ನೈಟ್ರೇಟ್ಸ್ ಅಂದ್ರೆ ಆಕ್ಸಿಜನ್ ಜಾಸ್ತಿ ಸಿಗ್ತೈತಿ. ಹೌದಾ? ಇಲ್ಲಿ ನೈಟ್ರೈಟ್ಸ್ ಅಂತಂದ್ರೆ ಇದರೊಳಗೆ ಏನೈತೆ ಆಕ್ಸಿಜನ್ ಕಡಿಮೆ ಐತಿ. ಎದಕ್ಕಿಂತ? ನೈಟ್ರೇಟ್ಸ್ಗಿಂತ. ಹಂಗೆ ಸಲ್ಫೇಟ್, ಕಾರ್ಬೋನೇಟ್, ನೈಟ್ರೇಟ್ಸ್, ಓಕೆ, ಇವೆಲ್ಲ ಎ ಅಂತ ಇರ್ತಾರಲ್ಲ, ಅವಕ್ಕೆಲ್ಲವಕ್ಕೆ ಆಕ್ಸಿಜನ್ ಜಾಸ್ತಿ ಇರ್ತಾವೆ. ಓಕೆನಾ? ನೆಕ್ಸ್ಟ್ ಫ್ರೀ ಅಮೋನಿಯಾ. ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ, ಬಟ್ ಈ ಎಕ್ಸಾಂಪಲ್ಗೂ ಈ ನೈಟ್ರೋಜನ್ಗೂ ಏನೂ ಸಂಬಂಧ ಇಲ್ಲ. ಇದು ಜಸ್ಟ್ ನೆನ್ಪಿಟ್ಕೊಳಕ್ಕೆ. ಒಂದು ನೀರು ತಗೊಳ್ರಿ, ಆ ನೀರಲ್ಲಿ ಒಂದು ಸಗಣಿ ಗೊತ್ತಾ? ಆಕಳ ಸಗಣಿ. ಆ ಆಕಳ ಸಗಣಿದ ಒಂದು ಬಾಲ್ನ ಈ ನೀರೊಳಗೆ ಹೋಗಿದ್ಬಿಡು. ನೀರೊಳಗೆ ಹೋಗಿದಾಗ ಫಸ್ಟ್ ಸೀದಾ ಕೆಳಗೆ ಕುಂದಿರ್ತದ. ಕುಂತು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಒಳಗಡೆ ಅದೇನಾಗ್ತದೆ, ಡಿಕಂಪೋಸ್ ಆಗಕ್ಕೆ ಶುರು ಆಗ್ತೈತಿ. ಹೌದಾ? ಅದು ಹಿಂಗೆ ಕರ್ಗಕ್ಕೆ ಶುರು ಆಗ್ತೈತಿ. ಕರಿ ಪೂರ ಇದೆಲ್ಲ ಗಲೀಜಾಗಿಬಿಡ್ತೈತೆ. ಗಲೀಜಾಗಿ ಆಮೇಲೆ ಭಾಳ ದಿನ ಬಿಟ್ಟ ಮೇಲೆ ಏನಾಗ್ತದೆ, ನೀರೆಲ್ಲ ಆವಿಯಾಗಿ ಹೋಗಿ ಅದು ಕುಳ್ಳಾಗಿಬಿಡ್ತೈತೆ. ಹೌದಾ? ಇದು ಕುಳ್ಳಾಗಿಬಿಡ್ತೈತೆ. ಕುಳ್ಳಿಗೇನು ಸ್ಮೆಲ್ ಇರ್ತೈತಿ, ಕುಳ್ಳಿಗೆ ಯಾವುದು ಸ್ಮೆಲ್ ಇರೋಂಗಿಲ್ಲ, ಅದು ಡಿಕಂಪೋಸ್ ಆಗಿಬಿಡ್ತೈತೆ. ಈ ಪ್ರೊಸೆಸ್ ನೆನ್ಪಿಟ್ಕೊಂಡ್ರೆ ಈ ನಾಲ್ಕೂ ನೆನ್ಪಿಡೋದು ಈಸಿ ಆಗ್ತೈತಿ. ಇಲ್ಲಿ ನೋಟ್, ಇಲ್ಲಿ ಸಗಣಿಗೂ ಮತ್ತು ನೈಟ್ರೋಜನ್ಗೂ ಯಾವ ಸಂಬಂಧನೂ ಇಲ್ಲ. ತಿಳಿತಾ? ನಾವು ಫ್ರೀ ಅಮೋನಿಯಾ ಅಂತಂದ್ರೆ, ಇದು ಅಮೋನಿಯಾ ಅಂದ್ರೆ ಗೊತ್ತಲ್ಲ, NH3 ಅಂತೇಳಿ. ಫ್ರೀ ಅಮೋನಿಯಾ ಫಾರ್ಮಲ್ ಸಿಕ್ಕತಿ ಅಂದ್ರೆ ಅರ್ಥ ಏನಂದ್ರೆ, ಇಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಅನ್ಡಿಕಂಪೋಸ್ಡ್ ಆರ್ಗ್ಯಾನಿಕ್ ಮ್ಯಾಟರ್. ಫಸ್ಟ್ ಪೊಸಿಷನ್ ಇದ್ದಂಗೆ ಅದು. ಹಿಂಗೆ ನೀರದ, ಆ ನೀರೊಳಗಡೆ ಸಗಣಿ ಒಗೆದ್ಬಿಟ್ಟೆ. ಒಗೆದ ತಕ್ಷಣ ಇದನ್ನ ಏನಾದ್ರೂ ನೀರನ್ನ ಹೋಗಿ ಚೆಕ್ ಮಾಡಿದ್ರಿ ಅಂದ್ರೆ ಈ ನೀರೊಳಗೆ ಏನಿರ್ತೈತಿ, ಫ್ರೀ ಅಮೋನಿಯಾ ಇರ್ತೈತಿ. ಫ್ರೀ ಅಮೋನಿಯಾ ಐತಿ ಅಂತಂದ್ರೆ ಅರ್ಥ ಅದು ಅದರೊಳಗಡೆ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಅನ್ಡಿಕಂಪೋಸ್ಡ್ ಆರ್ಗ್ಯಾನಿಕ್ ಮ್ಯಾಟರ್. ಅನ್ಡಿಕಂಪೋಸ್ಡ್ ಅಂದ್ರೆ ಇನ್ನೂ ಕರಗಿಲ್ಲ, ಅನ್ಡಿಕಂಪೋಸ್ಡ್ ಆರ್ಗ್ಯಾನಿಕ್ ಮ್ಯಾಟರ್. ಹೌದಾ? ಇನ್ನೂ ಕರಗಿಲ್ಲ. ಒಂದೇದು. ಇದಕ್ಕೆ ಇನ್ನೊಂದು ಹೆಸರನ್ನು ಅಂತಾರೆ. ಇದಕ್ಕೆ ಏನಂತಾರೆ ಅಂದ್ರೆ ಫಸ್ಟ್ ಸ್ಟೇಜ್ ಆಫ್ ಡಿಕಂಪೋಸಿಷನ್ ಅನ್ಬೋದು. ಇದಕ್ಕೇನಂತಾರೆ? ಫಸ್ಟ್ ಸ್ಟೇಜ್ ಆಫ್ ಡಿಕಂಪೋಸಿಷನ್ ಬಿಗನ್. ಅರ್ಥ? ಡಿಕಂಪೋಸಿಷನ್ ಸ್ಟಾರ್ಟ್ ಆಗ್ತದೆ ಅಂದ್ರೆ ಅದನ್ನ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಡಿಕಂಪೋಸಿಷನ್ ಅಂದ್ರೆ ಗೊತ್ತಲ್ಲ, ಕಾಂಪೋಸ್ ಅಂತಂದ್ರೆ ಕೂಡಿಸೋದು, ಡಿಕಂಪೋಸಿಷನ್ ಅಂದ್ರೆ ಬಿಡಿಸೋದು. ಈಗ ಅದೇನಾಯ್ತು, ಡಿಕಂಪೋಸಿಷನ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಬರ್ಕೊಡಿ, ಫ್ರೀ ಅಮೋನಿಯಾ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಅನ್ಡಿಕಂಪೋಸ್ಡ್ ಆರ್ಗ್ಯಾನಿಕ್ ಮ್ಯಾಟರ್ and it represents the first stage of decomposition. Permissible limit ಏನಂದ್ರೆ ಲೆಸ್ ದ್ಯಾನ್ 0.15 mg per liter ಇರಬೇಕಿದೆ. ಅಕಸ್ಮಾತ್ ಫ್ರೀ ಅಮೋನಿಯಾ ಇತ್ತಂದ್ರೂ ಇರಲಿ, ಬಟ್ ಲೆಸ್ ದ್ಯಾನ್ 0.15 mg per liter ಒಳಗೆ ಇರಬೇಕು. ಸೆಕೆಂಡ್ ಬರ್ತದ ಅಲ್ಬುಮಿನೈಡ್ ನೈಟ್ರೋಜನ್ ಅಂತೇಳಿ. ಅಲ್ಬುಮಿನೈಡ್ ನೈಟ್ರೋಜನ್ ಇದೇನಂದ್ರೆ ಇಂಡಿಕೇಟ್ಸ್ ದ ಡಿಕಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಹ್ಯಾಸ್ ಸ್ಟಾರ್ಟೆಡ್. ಅದೇನದು, ಸಗಣಿ ಕರ್ಗಕ್ಕೆ ಶುರು ಆಯ್ತು. ಫಸ್ಟ್ ಸ್ಟೇಜ್ ಬಿಗನ್ ಅದು, ಬಟ್ ಇನ್ನೂ ಇದು ಆಗಿರಂಗಿಲ್ಲ. ಬಟ್ ಇಲ್ಲೇನಾಯ್ತು, ಸ್ಟಾರ್ಟೆಡ್ ಇದು. ಹೌದಾ? ಅದೇನಾಯ್ತು, ಈಗ ಅದು ಸೆಕೆಂಡ್ ಸ್ಟೇಜ್ ಒಳಗಡೆ ಏನಾಯ್ತಂದ್ರೆ ಸ್ಪ್ರೆಡ್ ಆಗಕ್ಕೆ ಶುರು ಆಯ್ತು. ಸ್ಟಾರ್ಟೆಡ್ ಅದೇನು ಡಿಕಂಪೋಸಿಷನ್ ಸ್ಟಾರ್ಟೆಡ್. ಇದಕ್ಕೆ ಲಿಮಿಟ್ ಏನೈತೆ ಅಂತಂದ್ರೆ ಲೆಸ್ ದ್ಯಾನ್ 0.3 mg per liter. ಶುಡ್ ನಾಟ್ ಅಂತ ಹೇಳ್ತಾರೆ ಅವರು. ಅದಕ್ಕೆ ಶಲ್ ನಾಟ್ ಎಕ್ಸೀಡ್ 0.3 mg per liter ಆರ್ ಲೆಸ್ ದ್ಯಾನ್ 0.3 mg per liter. ಅಡ್ರ ಒಂದು ಹೇಳ್ಬೇಕು, ಲೆಸ್ ದ್ಯಾನ್ 0.3 mg per liter ಫುಲ್ ಸ್ಟಾಪ್, ಆರ್ ಇಟ್ ಶಲ್ ನಾಟ್ ಎಕ್ಸೀಡ್ 0.3 mg per liter. ಓಕೆನಾ? ಥರ್ಡ್ ಒನ್ ಬರ್ತದ ನೈಟ್ರೈಟ್ಸ್ ಅಂತೇಳಿ. ನೈಟ್ರೈಟ್ಸ್ ಒಳಗೆ ಹೆಂಗಿರ್ತದ ಪ್ರಾಪರ್ಟಿ ಅಂತಂದ್ರೆ ಪ್ರೆಸೆನ್ಸ್ ಆಫ್ ಪಾರ್ಷಿಯಲಿ ಡಿಕಂಪೋಸ್ಡ್ ಆರ್ಗ್ಯಾನಿಕ್ ಮ್ಯಾಟರ್. ಇದೇನಾಯ್ತಿದು ಪೂರ ಸ್ಪ್ರೆಡ್ ಆಯ್ತಲ್ಲ ಇದು, ಅದಕ್ಕೆ ಪೂರ ಅನ್ನೋದಕ್ಕಿಂತ ಇದು ಸ್ಪ್ರೆಡ್ ಆಗಿಬಿಡ್ತದೆ. ಅದಕ್ಕೆ ಇದಕ್ಕೇನಾದ್ರೆ ಪಾರ್ಷಿಯಲಿ ಡಿಕಂಪೋಸ್ಡ್ ಆರ್ಗ್ಯಾನಿಕ್ ಮ್ಯಾಟರ್ ಅಂತಾರೆ. ಹೌದಾ? ಪಾರ್ಷಿಯಲಿ ಡಿಕಂಪೋಸ್ಡ್ ಆರ್ಗ್ಯಾನಿಕ್ ಮ್ಯಾಟರ್. ಇದ್ರದ್ದು ಕಂಟೆಂಟ್ ಎಷ್ಟು ಇರ್ಬೇಕಂದ್ರೆ ನಿಲ್ಲಿರ್ಬೇಕು. ಇಂಥ ಯಾರು ಕುಡಿತಾರನ ಇಂಥ ಗಲೀಜು ಅದರೊಳಗಡೆ ಆಲ್ರೆಡಿ ಅರ್ಧ ಡಿಕಂಪೋಸ್ ಆಗೈತಿ, ಅರ್ಧ ಡಿಕಂಪೋಸ್ ಆಗಕತ್ತೈತಿ, ಇನ್ನೊಂದು ಆಗಿಲ್ಲ. ಹೌದಾ? ಅದಕ್ಕೆ ನಿಲ್ಲಿರ್ಬೇಕು. ಇದಕ್ಕೆ ಲಿಮಿಟ್ ಏನಿದು, ನೈಟ್ರೇಟ್ ಶುಡ್ ಬಿ ನಿಲ್ ಇನ್ ದ ವಾಟರ್. ನೆಕ್ಸ್ಟ್ ಬರ್ತದೆ ನೈಟ್ರೇಟ್ಸ್ ಅಂತಂದ್ರೆ ಲಾಸ್ಟ್ ಸ್ಟೇಜ್ ಕುಳ್ಳು. ನೈಟ್ರೇಟ್ಸ್ ಹೆಂಗಂತಂದ್ರೆ
ಇಟ್ ಇಸ್ ಫುಲ್ಲಿ ಆಕ್ಸಿಡೈಸ್ಡ್ ಆರ್ಗ್ಯಾನಿಕ್ ಮ್ಯಾಟರ್. ಇದು ಆರ್ಗ್ಯಾನಿಕ್ ಮ್ಯಾಟರ್ ಐತಿ, ಬಟ್ ಇದೇನಾಗ್ಬಿಟ್ಟೈತೆ ಅಂದ್ರೆ ಆಕ್ಸಿಡೈಸ್ಡ್ ಆಗಿಬಿಟ್ಟೈತೆ. ಅದಕ್ಕೆ ಅದರೊಳಗಡೆ ಆಕ್ಸಿಡೈಸ್ಡ್ ಆಗಿ ಅದೆಲ್ಲ ಡಿಕಂಪೋಸಿಷನ್ ಪ್ರೊಸೆಸ್ ಆಗಿಬಿಟ್ಟಿರ್ಬೇಕು. ಅದಾಯ್ತಾ? ಇದು ಎಷ್ಟಿರ್ಬೇಕಂದ್ರೆ ಇದು ಲೆಸ್ ದ್ಯಾನ್ 45, ಯಾವುದು ನೈಟ್ರೇಟ್ಸ್ ಲೆಸ್ ದ್ಯಾನ್ 45 mg/L ಇತ್ತಂದ್ರೆ ಓಕೆ, 45 mg/L ತನಕ ಓಕೆ ಅಂತ ಅರ್ಥ. ಇಲ್ಲಿ ಒಂದೇದೇನಂದ್ರೆ ಎಕ್ಸೆಸ್ ಕಾಸಸ್ ದ ಡಿಸೀಸ್ ಕಾರ್ಡ್ ಆಸ್ ಮೆಥೆಮೋಗ್ಲೋಬಿನೇಮಿಯಾ ಅಂತಾರೆ, ಬ್ಲೂ ಬೇಬಿ ಡಿಸೀಸ್ ಅಂತಾರೆ. ಏನಂತಾರೆ, ನೈಟ್ರೇಟ್ಸು, ನಾ ಹೇಳಿದೆ ನೈಟ್ರೇಟ್ಸು ಪ್ರಾಣಾಯಾಮ ಆಕ್ಸಿಜನ್ ಚಲೋ ಇರ್ತೈತಿ ಹಂಗೆ ಹಿಂಗೆ ಅಂತ ಹೇಳಿದೆ, ಫುಲ್ಲಿ ಆಕ್ಸಿಡೈಸ್. ಬಟ್ ಸ್ಟಿಲ್ ಇದೇನಾದ್ರು ನೈಟ್ರೇಟ್ಸ್ ಜಾಸ್ತಿ ಇತ್ತಂದ್ರೆ ಒಂದು ಡಿಸೀಸ್ ಬರ್ತೈತಿ. ಅದಕ್ಕೇನಂತಾರೆ ಅಂದ್ರೆ ಬ್ಲೂ ಬೇಬಿ ಡಿಸೀಸ್ ಅಂತಾರೆ, ಬ್ಲೂ ಬೇಬಿ ಡಿಸೀಸ್ ಅಂತ ಕರೀತಾರೆ, DI. ಇದಕ್ಕೆ ಇನ್ನೊಂದು ಬ್ಲೂ ಬೇಬಿ ಡಿಸೀಸ್ಗೆ ಟೆಕ್ನಿಕಲ್ ವರ್ಡ್ ಅಂತಂದ್ರೆ ಮೆಥೆಮೋಗ್ಲೋಬಿನೇಮಿಯಾ ಅಂತ ಹೇಳ್ತಾರೆ. ಹೌದಾ? ಪೂರ ಅಷ್ಟು ಕೂಡಿಸಿ ನಾ ಹೇಳಂಗಿಲ್ಲ, ನೀವೇ ಅನ್ಕೊಟ್ರಿ. ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬರ್ತೈತೆ, ಯಾವುದಂದ್ರೆ ಜಲ್ದಾಲ್ ಅಂತೇಳಿ, ಕೆ ಸೈಲೆಂಟ್, ಜಲ್ದಾಲ್ ಅಂತಾರೆ. ಜಲ್ದಾಲ್ ಅಂತಂದ್ರೆ ಏನಂತ, ಜಲ್ದಾಲ್ ನೈಟ್ರೋಜನ್ ಅಂತ ಬರ್ತೈತಿ. ಜಲ್ದಾಲ್ ನೈಟ್ರೋಜನ್ ಅಂದ್ರೆ ದಟ್ ಈಸ್ ದ ಸಮ್ ಆಫ್ ಫಸ್ಟ್ ಟು ಸಮ್ ಆಫ್ ವಾಟ್, ಫ್ರೀ ಅಮೋನಿಯಾ ಪ್ಲಸ್ ಆರ್ಗ್ಯಾನಿಕ್ ನೈಟ್ರೋಜನ್. ಇವೆರಡು ಕೂಡಿಸಿರೋದಕ್ಕೇನಂತಾರೆ ಜಲ್ದಾಲ್ ಅಂತಾರೆ. ಇವು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್. ನಾ ಯಾವ ಹೇಳಿರ್ತೀನಿಲ್ಲ ಅವನ್ನ ಯಾವ ಬಿಡಬಾರ್ದು. ನೆಕ್ಸ್ಟ್ 6th ಪಾಯಿಂಟ್ ಬರ್ತದೆ. 6th ಕೆಮಿಕಲ್ ಕಾಂಪೌಂಡ್, ಮೆಟಲ್ಸ್ ಆ್ಯಂಡ್ ಕೆಮಿಕಲ್ ಸಬ್ಸ್ಟೆನ್ಸಸ್. ಇವೇನು ಭಾಳ ಇಂಪಾರ್ಟೆಂಟ್ ಇರೋಂಗಿಲ್ಲ, ಜಸ್ಟ್ ಪರ್ಮಿಸಿಬಲ್ ಲಿಮಿಟ್ ಕಾಸಸ್ ನೆನ್ಬಿಟ್ರೆ ಸಾಕು. ಇದು ಮೆಟಲ್ಸಲ್ಲಿ ಫಸ್ಟ್ ಒನ್ ಏನಂದ್ರೆ ಐರನ್ ಮೆಟಲ್ಲ. ಐರನ್ ಯಾವಾಗಲೂ ಇತ್ತಂದ್ರೆ ಏನಕ್ಕೈತಿ ಅಂತಂದ್ರೆ ಅದರೊಳಗಡೆ ಇನ್ಕ್ರಸ್ಟೇಷನ್ ಸ್ಟಾರ್ಟ್ ಆಗ್ತೈತೆ, ಡಿಕಲರೇಷನ್ ಆಫ್ ಕ್ಲಾತ್ಸ್. ನಿಮ್ಮ ಬಟ್ಟೆ ಒಗಿತಿರ್ತಿರಲ್ಲ, ನಿಮ್ಮ ಕಲರ್ ಎಲ್ಲ ಚೇಂಜ್ ಆಗಿಬಿಡ್ತವೆ, ಡಿಕಲರೇಷನ್ ಆಫ್ ಕ್ಲಾತ್ಸ್ ಅಂತ. ಯಾಕೆ? ಐರನ್ ಇತ್ತಂದ್ರೆ ಮತ್ತೆ ರೆಡ್ ಕಲರ್ ಇರ್ತೈತಿ. ಸೊ ಏನಾಗ್ತೈತಿ, ವಾಟರ್ ರೆಡ್ ಕಲರ್ ಇರ್ತೈತಿ. ಎರಡನೇದು ಮೆಟಲ್ ಬರ್ತೈತಿ ಮ್ಯಾಂಗನೀಸ್. ಮ್ಯಾಂಗನೀಸ್ ಇತ್ತಂದ್ರೆ ಯಾವ ಕಲರ್ ಬರ್ತೈತಿ, ಬ್ರೌನ್ ಕಲರ್ ಬರ್ತೈತಿ. ಹಂಗಾರೆ ಬ್ರೌನ್ ಕಲರು ರೆಡ್ ಕಲರ್ ನೀರೊಳಗೆ ಇತ್ತಂದ್ರೆ ಡಿಕಲರೇಷನ್ ಆಫ್ ಕ್ಲಾತ್ಸ್ ಬರ್ತದೆ. ಹಂಗಾರೆ ಐರನ್ ಇತ್ತು ಅಂದ್ರೆ ಅದು ಲೆಸ್ ದ್ಯಾನ್ 0.3 ppm ಇರ್ಬೇಕು, ಇದು ಪರ್ಮಿಸಿಬಲ್ ಲಿಮಿಟ್. ಹಂಗೆ ಮ್ಯಾಗ್ನೀಷಿಯಮ್ ಇತ್ತು ಅಂದ್ರೆ ಅದು ಲೆಸ್ ದ್ಯಾನ್ 0.05 ppm ಇರಬೇಕು. ನೋಡಿ ಎಷ್ಟು ಕಡಿಮೆ ಇರ್ಬೇಕು ಅದು, ಅಂದಾಗ ದಟ್ ಈಸ್ ಅಕ್ಸೆಪ್ಟೇಬಲ್ ಆಯಿತಾ. ನೆಕ್ಸ್ಟ್ ಮೆಟಲ್ ಯಾವುದಂದ್ರೆ ಕಾಪರ್ ನೀರು ಕುಡ್ರಿ ಅಂತಾರಲ್ಲ, ಎಸ್. ಇದರದ್ದು ಪರ್ಮಿಸಿಬಲ್ ಲಿಮಿಟ್ ಏನಂದ್ರೆ 1 to 3 mg/L ಇರಬೇಕು. ಅಷ್ಟರೊಳಗನೆ ಇರ್ಬೇಕು ಕಾಪರ್, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಅಕಸ್ಮಾತ್ ಅದಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಏನಕ್ಕೈತಿ, ಅಫೆಕ್ಟ್ಸ್ ಹ್ಯೂಮನ್ ಲಂಗ್ಸ್ ಆ್ಯಂಡ್ ಅದರ್ ರೆಸ್ಪಿರೇಟರಿ ಆರ್ಗನ್ಸ್. ಈ ಕೋವಿಡ್ ಟೈಮ್ನೊಳಗಡೆ ಇಷ್ಟಕ್ಕೊಂದು ಅಡ್ವರ್ಟೈಸ್ಮೆಂಟ್ ಮಾಡಿವಿ, ಇಮ್ಯುನಿಟಿ ಬಿಲ್ಡ್ ಮಾಡ್ರಿ ಅಂತ. ಯಾವ್ದಾರ ಒಂದು ವಿಡಿಯೋದೊಳಗಾರ ಕೇಳಿರೇನ ಏನಂತ, ತಾಮ್ರ ಚರಿಗ್ಯಾಗ ನೀರಿಟ್ಟು ಕುಡಿಬೇಕಂತ. ತಾಮ್ರ ಚರಿಗೆ ಒಳಗಡೆ ನೀರಿಟ್ಟು ಮುಂಜಾನೆ ಅದು ಕುಡೀರಿ, ನಿಮ್ಮ ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಇರ್ತದೆ. ಒಬ್ಬನಾರು ಹೇಳೋಣ, ಹೇಳ್ಬಾರ್ದು. ಅದು ಕೋಇನ್ಸಿಡೆನ್ಸೋ ಏನೋ ಗೊತ್ತಿಲ್ಲ, ಹೇಳ್ಬಾರ್ದು. ಯಾಕಂದ್ರೆ ಅಫೆಕ್ಟ್ಸ್ ಹ್ಯೂಮನ್ ಲಂಗ್ಸ್ ಆ್ಯಂಡ್ ಅದರ್ ರೆಸ್ಪಿರೇಟರಿ ಆರ್ಗನ್ಸ್. ಕೋವಿಡ್ನು ಅಫೆಕ್ಟ್ಸ್ ಹ್ಯೂಮನ್ ಲಂಗ್ಸ್ ಆ್ಯಂಡ್ ಅದರ್ ರೆಸ್ಪಿರೇಟರಿ ಆರ್ಗನ್ಸ್, ದೇರ್ಫೋರ್ ನಾಟ್ ಸಜೆಸ್ಟೆಡ್. ನೆಕ್ಸ್ಟ್ ಸಲ್ಫೇಟ್. ನೆಕ್ಸ್ಟ್ ಯಾವುದು, ಸಲ್ಫೇಟ್ಸ್ ಪರ್ಮಿಸಿಬಲ್ ಲಿಮಿಟ್ 250 mg/L. ಓಕೆ, ಇದಕ್ಕೆ ಏನಾಗ್ತದೆ, ಕಾಸಸ್ ಲ್ಯಾಕ್ಸೇಟಿವ್ ಎಫೆಕ್ಟ್ ಆನ್ ಹ್ಯೂಮನ್ ಬಾಡಿ ಆ್ಯಂಡ್ ಡೈರಿಯಾ, ಡಿಸೆಂಟ್ರಿ. ಓಕೆ, ಲ್ಯಾಕ್ಸೇಟಿವ್ ಎಫೆಕ್ಟ್ ಅಥವಾ ಡಿಸೆಂಟ್ರಿ ಕಾಸ್ ಮಾಡ್ತೈತಿ. ವೆರಿ ಇಂಪಾರ್ಟೆಂಟ್ ಕಂಟೆಂಟ್. ಅದರ್ ಸಬ್ಸ್ಟೆನ್ಸಸ್ ಒಳಗಡೆ ಫ್ಲೂರೈಡ್ ಕಂಟೆಂಟ್. ಈ ಫ್ಲೂರೈಡ್ ಕಂಟೆಂಟ್ ಇದು ಒಂದು ಭಾಳ ವಿಚಿತ್ರ ಅದ. ಏನಂತಂದ್ರೆ ಈ ಫ್ಲೂರೈಡ್ ಕಂಟೆಂಟ್ ಏನೈತಿಲ್ಲ ಲೆಸ್ ದ್ಯಾನ್ 1 ppm ಇತ್ತಂತ ತಿಳ್ಕೊಡ್ರಿ. ಅದು ಏನು ಮಾಡ್ತೈತೆ ಅಂದ್ರೆ ಕಾಸಸ್ ದ ಫಾರ್ಮೇಷನ್ ಆಫ್ ಫ್ಯೂವರ್ ಕ್ಯಾವಿಟೀಸ್ ಇನ್ ದ ಟೀತ್. ಹಲ್ಲು ಪಳ್ಳಕ್ಕವತ್ತು, ಫ್ಯೂವರ್ ಕ್ಯಾವಿಟೀಸ್, ಅದ್ರೊಳಗಡೆ ಕ್ಯಾವಿಟೀಸ್ ಬೆಳೆಯಕ್ಕೆ ಶುರು ಆಕ್ಕವು ಹಲ್ಲೊಳಗೆ.
ಯಾವಾಗ ಲೆಸ್ ದ್ಯಾನ್ 1 ppm ಇತ್ತು ಅಂದ್ರೆ ಚಲೋ ಅಲ್ಲ. ಹಂಗೆ ಹಂಗಾರೆ ಹಲ್ಲ ಹುಳ ಬೀಳ್ತಾವ ಮರ ಏನು ಹಲ್ಲ ಕೊಳ್ಳಕ್ಕ ಮರ ಅಂತೇಳಿ ಜಗ್ಗಿ ಫ್ಲೋರಿನ್ ತಿನ್ನಕ್ಕೆ ಶುರು ಮಾಡಿದೆ ಅಂದ್ರೆ ಗ್ರೇಟರ್ ದ್ಯಾನ್ 1.5 ppm ತಿನ್ನಕ್ಕೆ ಶುರು ಮಾಡಿದ್ವಿ ಅಂತಂದ್ರೆ ಏನಾಗ್ತದ, ಮೊಟ್ಲಿಂಗ್ ಆರ್ ಡಿಕಲರೇಷನ್ ಆಫ್ ಟೀತ್ ಆಗಿಬಿಡ್ತೈತಿ. ಮತ್ತು ಕಲರ್ ಏನಾಗ್ಬಿಡ್ತೈತಿ, ನಮ್ಮ ಹಲ್ಲೆಲ್ಲ ಹಳದಿ ಹಳದಿ ಕಲರ್ ಆಗಿಬಿಡ್ತಾವೆ. ಅದು ಹೊರಗಡೆ ಡಿಕಲರೇಷನ್, ಹಲ್ಲಿನ ಕಲರ್ ಚೇಂಜ್ ಆಗಿಬಿಡ್ತೈತಿ. ಮತ್ತು ಇನ್ನೊಂದು ಏನಾಗ್ತದೆ ಅಂದ್ರೆ ಬೋನ್ಸ್ ಏನದಾವಲ್ಲ, ಬೋನ್ಸ್ ಡಿಫಾರ್ಮ್ ಆಗೋಕ್ಕೆ ಶುರು ಆಗಿಬಿಡ್ತವೆ. ಡಿಫಾರ್ಮೇಷನ್ ಆಫ್ ಬೋನ್ಸ್ ವೀಕ್ ಆಗೋಕ್ಕೆ ಶುರು ಆಗ್ತವೆ. ಹಾಗಾಗಿ ಫ್ಲೋರಿನ್ ಕಂಟೆಂಟ್ ಏನೈತಲ್ಲ ಅದು 1 ಮತ್ತು 1.5 ppm ಒಳಗನೇ ಇರಬೇಕು. ಹಂಗಿದ್ದಾಗ ಮಾತ್ರ ತಗೋಬೇಕು. ಓಕೆನಾ. ನೆಕ್ಸ್ಟ್ ಬರ್ತದ ಡಿಸಾಲ್ವ್ಡ್ ಗ್ಯಾಸಸ್. ಡಿಸಾಲ್ವ್ಡ್ ಗ್ಯಾಸಸ್ ಎಷ್ಟನೇದಿದು, 7ನೇ ಪಾಯಿಂಟ್, 7ನೇ ಕೆಮಿಕಲ್ ಕಾಂಪೌಂಡ್ ಡಿಸಾಲ್ವ್ಡ್ ಗ್ಯಾಸಸ್. ಈ ಡಿಸಾಲ್ವ್ಡ್ ಗ್ಯಾಸಸ್ ಒಳಗಡೆ 4 ಬರ್ತಾವೆ. ಒಂದು H2S, ಇನ್ನೂ ಒಂದು CO2, ಇನ್ನೂ ಒಂದು ಡಿಸಾಲ್ವ್ಡ್ ಆಕ್ಸಿಜನ್ DO, ಇನ್ನೂ ಒಂದು ನೈಟ್ರೋಜನ್. ಈ ನೈಟ್ರೋಜನ್ ಬಗ್ಗೆ ಓದಿದ್ದೀವಿ ಈಗ ನಾವು. ಹೌದಾ, ನೈಟ್ರೋಜನ್ ಅದ್ರ ಬಗ್ಗೆ ಓದಿದ್ದೀವಿ. ಈಗ ನೆಕ್ಸ್ಟ್ ಏನಂತಂದ್ರೆ H2S. ಈ H2S ಏನೈತಿಲ್ಲ, ಇನ್ನೊಂದು ಆ್ಯಕ್ಚುಲಿ ಬರ್ತದೆ ಮೀಥೇನ್ ಗ್ಯಾಸ್ ಅಂತೇಳಿ. ಬಟ್ ಮೀಥೇನ್ ಈ ಇದ್ರೊಳಗೆ ಸ್ಟಡಿ ಮಾಡೋದು ಅವಶ್ಯಕತೆ ಇಲ್ಲ. ಎದ್ರೊಳಗೆ ಸ್ಟಡಿ ಮಾಡ್ಬೇಕಿದ್ರೆ ವೇಸ್ಟ್ ವಾಟರ್ ಕ್ವಾಲಿಟಿ ಮಾತಾಡ್ತಿರ್ತೀವಲ್ಲ, ವೇಸ್ಟ್ ವಾಟರ್ ಕ್ವಾಲಿಟಿ ಆ ಟೈಮ್ನೊಳಗಡೆ ಈ ಮೀಥೇನ್ ಬಗ್ಗೆ ಮಾತಾಡೋಣ. H2S ಅದು ಈಗ ಮಾತಾಡ್ಬೋದು. H2S ಅಂದ್ರೆ ಹೈಡ್ರೋಜನ್ ಸಲ್ಫೈಡ್. ಹೈಡ್ರೋಜನ್ ಸಲ್ಫೈಡ್ ಇತ್ತು ಅಂತಂದ್ರೆ ಬ್ಯಾಡ್ ಟೇಸ್ಟ್ ಮತ್ತು ಓಡೋರು ಬರ್ತದೆ. ಬ್ಯಾಡ್ ಟೇಸ್ಟ್ ಮತ್ತೇನು ಬರ್ತದೆ, ಓಡೋರು, ಸ್ಮೆಲ್ ಬರೋಕ್ಕೆ ಶುರು ಆಗ್ತೈತೆ. ಅದಕ್ಕೆ H2S ಇರಬಾರ್ದು. ಹಂಗಾರೆ ಇದನ್ನು ತೆಗಿಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಡೈಲ್ಯೂಟ್ ಮಾಡ್ಕೊಡೋದ್ರೆ ಚಲೋ, ಅಥವಾ ಅದು ಇರಲೇಬಾರ್ದು. ಓಕೆ. CO2 ಯಾರು ಗಾಡಿ ಹೊಡಿತಾರೆ ನೀರಾಗ? ಹೌದಾ, ಇಲ್ಲಿ ತನಕ ನೀರದ ಅಂತ ತಿಳ್ಕೊಡ್ರಿ. ನೀರೊಳಗೆ ಯಾರು ಗಾಡಿ ಹೊಡಿತಾರ? ನೀರು ಮತ್ತು ಗಾಡಿ ಹೊಡೆಯಂಗಿಲ್ಲ ಅಂದ್ರೆ CO2 ಹೆಂಗೆ ಬಂತ ನೀರಾಗ? ಗಾಡಿ ಹಿಂದ್ಗಡೆಯಿಂದ CO2 ಬರ್ತೈತಿ. ಮತ್ತು ನೀರಾಗಂತೂ ಯಾರು ಗಾಡಿ ಹೊಡೆಯಂಗಿಲ್ಲ. ಬಟ್ ನೀರಾಗ ಹೆಂಗೆ ಬಂತು ಅಂತಂದ್ರೆ ನೀವು ಮಿಕ್ಸ್ ಮಾಡ್ತೀರಿ ಏನೇನು, ಏನದು ಹಾರ್ಡ್ನೆಸ್ ತೆಗಿಬೇಕಂತ ಯೋಚನೆ ಮಾಡ್ತೀರಿ, ಆ್ಯಸಿಡಿಟಿ ತೆಗಿಬೇಕಂತೀರಿ, ಆಲ್ಕಲಿಟಿ ತೆಗಿಬೇಕಂತೀರಿ, ಅಥವಾ ಲೈಮು ಅವು ಏನದು ಸೆಡಿಮೆಂಟೇಷನ್, ಪ್ಲೇನ್ ಸೆಡಿಮೆಂಟೇಷನ್, ಅದು ಕೋಆಗುಲೇಷನ್ ಪ್ರೊಸೆಸ್ ಮಾಡೋಕೆ ಒಂದಿಷ್ಟು ಏನೇನೋ ಹಾಕ್ತೀರಿ, ಅಥವಾ ಕ್ಲೋರಿನೇಷನ್ ಮಾಡ್ತೀರಿ, ಡಿಸ್ಇನ್ಫೆಕ್ಷನ್ ಮಾಡ್ಬೇಕಂತಂದ್ರೆ ಅಂಥ ಟೈಮ್ನೊಳಗೆ ಏನೇನೋ ಕಂಪೌಂಡ್ಸ್ ಆಗಿ ಒಳಗನ CO2 ಬಿಲ್ಡ್ ಆಗ್ಬೋದು. ಅಂಥ CO2 ಬಂತಂದ್ರೆ ಇಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಅದು ತೆಗಿಬೇಕದು. ಇದು CO2 ಏನು ಮಾಡ್ತದೆ, ಕರೋಜನ್ ಫಾರ್ ದ ಪೈಪ್ಸ್ ಮಾಡ್ತದೆ. ನೆಕ್ಸ್ಟ್ ಡಿಸಾಲ್ವ್ಡ್ ಆಕ್ಸಿಜನ್. ಡಿಸಾಲ್ವ್ಡ್ ಆಕ್ಸಿಜನ್ ಇಸ್ ಅ ಗುಡ್. ಯಾಕಂದ್ರೆ ಆಕ್ಸಿಜನ್ ಒಳಗೆ ಡಿಸಾಲ್ವ್ ಆಗೈತೆ ಅಂದ್ರೆ ನಮ್ಗೆ ಭಾಳ ಚಲೋ ಅಲ್ಲ. ಅದಕ್ಕೆ ನಿಮ್ಗೆ ಏನು ಅನ್ಸುತ್ತೆ ಅಂದ್ರೆ ತಂಪು ನೀರು ಕುಡಿಲಿಕ್ಕೆ ಖುಷಿ ಆಗ್ತದೆ. ತಂಪು ನೀರನ್ನು ಕುಡಿಲಿಕ್ಕೆ ಖುಷಿ ಆಗ್ತದೆ. ಯಾಕಂದ್ರೆ ತಂಪು ನೀರಲ್ಲಿ ಏನಿರ್ತದೆ, DO ಕಂಟೆಂಟ್ ಜಾಸ್ತಿ ಇರ್ತೈತೆ, ಡಿಸಾಲ್ವ್ಡ್ ಆಕ್ಸಿಜನ್ ಕಂಟೆಂಟ್ ಜಾಸ್ತಿ ಇರ್ತೈತೆ. ಅದೇ ಬಿಸಿ ನೀರಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಕಂಟೆಂಟ್ ಕಡಿಮೆ ಆಗ್ತೈತೆ. ಓಕೆ ಸರ್, ಹಂಗಾರೆ ನೀರು ತೊಗೊತೀನಿ, ಕುದಿಸಿ ಅದನ್ನು ಆರಿಸ್ತೀನಿ, ಫ್ರಿಜ್ನಾಗ ಇಟ್ಟು ತೆಗೆದು ಆಮೇಲೆ ಕುಡಿತೀನಲ್ಲ, ಅದು ಚಲೋ ಆಗ್ತಾನೆ ಇಲ್ಲ. ಒಂದು ಸತ್ಯ ಕುದಿಸಿ ಆರಿಸಿದಿ ಅಂತಂದ್ರೆ ಅದರದ್ದು ಕೆಪಾಸಿಟಿ ಏನಿರ್ತೈತಲ್ಲ DO ಅದು ಹೋಗಿಬಿಡ್ತದೆ. ಅದಕ್ಕೆ ನೀವು ನೀರನ್ನು ಚೆನ್ನಾಗಿ ಕುದಿಸಿ ಅದನ್ನು ಚೆನ್ನಾಗಿ ಮತ್ತೆ ನಾರ್ಮಲ್ ಟೆಂಪ್ರೇಚರಿಗೆ ತಂದು ಅದರೊಳಗಡೆ ಒಂದು ಮೀನು ಬಿಟ್ಟರೆ ಮೀನು ಸಾಯ್ತೈತೆ. ಯಾಕಂದ್ರೆ ಡಿಸಾಲ್ವ್ಡ್ ಆಕ್ಸಿಜನ್ ಕಂಟೆಂಟು ತಂಪು ನೀರಿನಲ್ಲಿ ಜಾಸ್ತಿ ಇರುತ್ತೆ. ನ್ಯಾಚುರಲ್ ತಂಪು ನೀರಲ್ಲಿ ಜಾಸ್ತಿ ಇರ್ತೈತಿ ಕಂಪೇರ್ ಟು ಹಾಟ್ ಆ್ಯಂಡ್ ಕೋಲ್ಡ್ ವಾಟರ್. ಅದು ಜಾಸ್ತಿ ಇರ್ತೈತೆ ಅಂದ್ರೆ ಎಷ್ಟು ಜಾಸ್ತಿ ಇರ್ಬೋದು, 9.2 mg/L ಅಷ್ಟೇ ಇರ್ತೈತಿ. ಇದಕ್ಕಿಂತ ಜಾಸ್ತಿ ಇರಂಗಿಲ್ಲ. ಅದಕ್ಕೇನಂತಾರೆ ಸ್ಯಾಚುರೇಟೆಡ್ DO ಅಂತಾರೆ. ನೀರನ್ನು ನೀವು ಫುಲ್ಲು ಎಲ್ಲಿ ಗಿಡದೊಳಗೆಲ್ಲ ಗಿಡದೊಳಗಿಂದ ಆಸಿ ಬರ್ತಾ ಇದ್ದ ಕಾರಂಜಿ ಎಲ್ಲ ಫುಲ್ ಎಕ್ಸ್ಪೋಸ್ ಅದ ಆಕ್ಸಿಜನ್ಗೆ ಇತ್ತು ಅಂದ್ರೆ ಅದು ಎಷ್ಟು ಗ್ರ್ಯಾಬ್ ಮಾಡ್ಬೋದು ಆಕ್ಸಿಜನನ್ನು, ಎಷ್ಟು ಡಿಸಾಲ್ವ್ ಆಗ್ಬೋದು ಅಂದ್ರೆ 9.2 ಮಾತ್ರ ಆಗ್ತೈತೆ. ಅದಕ್ಕಿಂತ ಜಾಸ್ತಿ ಇರಂಗಿಲ್ಲ. ಅದು ಸ್ಯಾಚುರೇಟೆಡ್ DO ಅಂತಾರೆ. ವೆರಿ ಇಂಪಾರ್ಟೆಂಟ್ ಆಯಿತಾ. ಪರ್ಮಿಸಿಬಲ್ ಲಿಮಿಟ್ ಫಾರ್ ಪೊಟೇಬಲ್ ವಾಟರ್. ನೀರು ಕುಡಿಯುವ ನೀರಿಗೆ ಎಷ್ಟು ಇರ್ಬೇಕು DO ಅಂದ್ರೆ 5 ಮೇಲೆ 10 ಒಳಗಿರ್ಬೇಕು. 10 ಮೇಲೆ ಅಂತ ಇರಂಗಿಲ್ಲ, ಬೇಕಾದ್ರೆ ಸ್ಯಾಚುರೇಟೆಡ್ ಅಷ್ಟೈತಿ. ಕೆಳಗಡೆ 5ಕ್ಕಿಂತ ಕೆಳಗೆ DO ಇತ್ತಂದ್ರೆ ಕುಡಿಬಾರ್ದು. ತಿಳಿತಾ. ನೆಕ್ಸ್ಟ್ ಬರ್ತದೆ ನೈಟ್ರೋಜನ್ ಕಂಟೆಂಟ್, ದಟ್ ಇವ್ ಆಲ್ರೆಡಿ ನಾವು. ಲಾಸ್ಟ್ ಒನ್ ಬರ್ತದೆ 8th ಅಂತೇಳಿ, ಅದು ಏನಂದ್ರೆ BOD. ಇದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿದೆ ಕ್ಯಾಲ್ಕುಲೇಷನ್ ಅದನ್ನೆಲ್ಲ ವೇಸ್ಟ್ ವಾಟರ್ ಒಳಗೆ ಸ್ಟಡಿ ಮಾಡೋಣ. ಇಲ್ಲಿ ಜಸ್ಟ್ ನಾವು ನೆನ್ಪಿಡ್ಕೊಳ್ಳಿ, BOD ಅಂದ್ರೆ ಏನು, ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್. ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್, ಬಯೋ ಪ್ಲಸ್ ಕೆಮಿಕಲ್ ಇವು ಎರಡೂ ರಿಯಾಕ್ಷನ್ ಆಗಕತ್ತವ ಅಂತ ತಿಳ್ಕೊಟ್ರಿ. ಈಗ ಒಂದು ನೀರದ, ಈ ನೀರೊಳಗಡೆ ಬಯೋಲಾಜಿಕಲ್ ರಿಯಾಕ್ಷನ್ ಆಗತೈತಿ,
ಪ್ಲಸ್ ಕೆಮಿಕಲ್ ರಿಯಾಕ್ಷನ್ ಆಗತೈತಿ ಅಂದ್ರೆ ಇವೆರಡು ಆಗ್ಬೇಕಂದ್ರೆ ಏನು ಬೇಕಪ್ಪ ಅಂದ್ರೆ ಇವೆರಡು ಆಗ್ಬೇಕಂದ್ರೆ ಆಕ್ಸಿಜನ್ ಬೇಕು. ಆಕ್ಸಿಜನ್ ಬೇಕು. ಈ ಆಕ್ಸಿಜನ್ ಎಷ್ಟು ಬೇಕಂತೇಳಿ ಈ ನೀರು ಏನು ಹೇಳ್ತೈತಿಲ್ಲ ಅದಕ್ಕೆ BOD ಅಂತಾರೆ. ನನಗೆ ಎಷ್ಟು ಬೇಕು ಅಂತ ಹೇಳ್ತೈತೆ. ನನಗೆ 500 ಆಕ್ಸಿಜನ್ 500 mg/L ಆಕ್ಸಿಜನ್ ಬೇಕು ಅಂತ ಹೇಳ್ತೈತದೆ. ಅದಕ್ಕೆ ಡಿಕಂಪೋಸ್ ಮಾಡ್ಕೊಳಕ್ಕೆ ನನಗೆ ಇಷ್ಟು ಬೇಕು ಅಂದರೆ ಭಾಳ ಕೆಟ್ಟ ಐತಿ ಅದು ನೀರು ಅಂತ. ನನಗೆ 200 ಆಕ್ಸಿಜನ್ ಬೇಕು ಅಂತ ಹೇಳ್ತೈತೆ. ಆಕ್ಸಿಜನ್ ಡಿಮಾಂಡ್ ಇಲ್ಲ, ಡಿಮಾಂಡ್ ಮಾಡಕತ್ತೈತೆ ನನಗೆ 200 mg/L ಆಕ್ಸಿಜನ್ ಕೊಡು ಅಂತ ಡಿಮಾಂಡ್ ಮಾಡತ್ತಂದ್ರೆ ಈ ವಾಟರ್ಕ್ಕಿಂತ ಈ ವಾಟರ್ ಚಲೋ ವಾಟರ್ ಕಡಿಮೆ ಐತಿ. ಹಂಗೆ ಈಗ ನಿಮ್ಗೆ 10 BOD ಇತ್ತಂತಂದ್ರೆ ಭಾಳ ಚಲೋ ವಾಟರ್ ಅದು. ಯಾಕಂದ್ರೆ ಬರೀ ಆಕ್ಸಿಜನ್ ಡಿಮಾಂಡ್ ಎಷ್ಟು ಕೇಳಕತ್ತೈತಿ 10 mg/L ಕೇಳಕತ್ತೈತಿ. ಹಂಗೆ ನಾವು ಕುಡಿಯುವ ನೀರಿಗೆ ಡಿಮಾಂಡ್ ಎಷ್ಟಿರಬೇಕು? 0 ಇರಬೇಕು, ನಿಲ್ ಇರಬೇಕು. ನಮ್ಮ ಆಕ್ಸಿಜನ್ ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಫಾರ್ ದ ಡ್ರಿಂಕಿಂಗ್ ವಾಟರ್ ಎಷ್ಟಿರಬೇಕು? ನಿಲ್ ಇರಬೇಕು. ಈಗ ಇದರಿಂದ ತಿಳಿತು ನಿಮ್ಗೆ ಏನಂತಂದ್ರೆ ಇಫ್ BOD ಈಸ್ ಮೋರ್ ದೆನ್ ಪೊಲ್ಯೂಷನ್ ಈಸ್ ಮೋರ್. ಕರೆಕ್ಟ್ ಅಲ್ಲ? BOD ಅಂದ್ರೆ ಮೋರ್ ಇತ್ತಂದ್ರೆ ಪೊಲ್ಯೂಷನ್ ಈಸ್ ಮೋರ್. ಒಂದ್ಸತಿ UPSC ಕ್ವಶನ್ ಒಳಗೆ ಕೇಳಿದ್ದ IAS ಒಳಗಡೆ. ಓಕೆ, BOD ಇಂಡಿಕೇಟ್ಸ್ ವಾಟ್? ಲೆವೆಲ್ ಆಫ್ ಪೊಲ್ಯೂಷನ್. ಲೆವೆಲ್ ಆಫ್ ಪೊಲ್ಯೂಷನ್ ಈ ಕ್ವಶನ್ ಕೇಳಿತ್ತು ಪ್ರಿಲಿಮ್ಸ್ ಒಳಗಡೆ, IAS ಪ್ರಿಲಿಮ್ಸ್ ಒಳಗಡೆ. BOD indicates level of pollution for safe drinking, that much. Thank you very much. I think ಇದು ಭಾಳ ದೊಡ್ಡ ವಿಡಿಯೋ ಆಗಿರಬೇಕು. ಇಷ್ಟು ಓದ್ಕೊಡ್ರಿ. ಕೆಮಿಕಲ್ ಡಿಮಾಂಡ್ ಆಯ್ತು. ಈಗ ಮತ್ತೆ ಮುಂದೆ ಹೋಗ್ಬೇಕು ಬಯಾಲಜಿಕಲ್ ಡಿಮಾಂಡ್. ಮೈಕ್ರೋಸ್ಕೋಪಿಕ್ characteristics of water. That we will see in the next video. Thank you.